जयतु जयतु आदिमाये सर्वभय विनाशयनि करुणदिकाये सर्वभय विनाशयनि करुणदिकाये ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ಭಕ್ತಿಯಿಂದ ಸ್ತುತಿಸುತ್ತಿರುವಾಗ ನಮ್ಮ ಎದುರಿಗೆ ಪ್ರತ್ಯಕ್ಷರಾದಂತಹ ಈ ನೀನು ಅಮ್ಮ ನಿನ್ನನ್ನು ಕಂಡಾಗಲೇ ನಾವು ತಿಳಿದುಕೊಂಡೆವು ನಮ್ಮ ಜನ್ಮಕ್ಕೆ ನೀನೇ ಕಾರಣ ಎಂದು ಆದಿಯಾದಂತ ನೀನು ಆದಿಮಾಯೆಂದು ನಾವು ಬಂಧಿಸುತ್ತಾ ಇದ್ದೇವೆ. ಆದರೂ ಒಂದು ಚಿಂತೆಯಮ್ಮ, ನಮ್ಮ ಈ ಮೂವರ ಜನನ ಯಾಕೆ ನಮಗೆ ಯಾವ ಕಾರಣ ಉಂಟು
ಸುತ್ತಲೂ ಕವಿತಿರುವಂತಹ ಈ ಕತ್ತಲೆ ಅಂಧಕಾರವೇ ಕುಳಿತು ಹೋದಂತಹ ಸಮಯದಲ್ಲಿ ಜಲದ ಮಧ್ಯೆ ನಮ್ಮ ಮೂವರ ಸೃಷ್ಟಿ ತಾಯೇ ನಾವು ಮೂವರು ಒಂದೊಂದು ಕಡೆಯಲ್ಲಿ ಇದ್ದು ತಾವರೆಯ ಹೆಸರಿನಲ್ಲಿ ಮೂವರು ಒಂದಾಗಿ ಬಿಟ್ಟಿತ್ತು. ನಮ್ಮ ಪರಿಚಯವನ್ನೇ ನಾವು ಕೇಳುವಾಗ ನಮಗೆ ಯಾವ ಗುಣಗಳನ್ನು ಹರಿಯದೆ ಎಂದು ಯಾವ ಅನ್ನುವಾಗ ಅಮ್ಮ ಎಂಬ ಆಸೆಯಿಂದ ಕಲೆವಾಗ ಓಂಕಾರನಾದವನ್ನು ಸೃಷ್ಟಿಸಿರುವುದು ಯಾವುದೇ ನಾಗಾಯುವುದಾಗಿ ಮತ್ತೆ ಓಂಕಾರ ಸುತ್ತನ್ನು ಸೃಷ್ಟಿಸಿದಾಗ ಅಪಾಯದ ಪ್ರತ್ಯಕ್ಷರಾಗಿದ್ದೀರಿ. ಹುಟ್ಟುವಾಗಲೇ ನಮಗೆ ಜ್ಞಾನ ಶಕ್ತಿಯನ್ನು ಒದಗಿಸಿಕೊಟ್ಟಿದ್ದೀರಿ. ಅಂತದಿಂದಲೇ ನಿಮ್ಮ ಚರಣದಿಂದ ತಾಯೇ ನೀವೇ ನಮ್ಮ ಸೃಷ್ಟಿಗೆ ಕಾರಣಕರ್ತವ್ಯ ಎಂದು ನಾವು ಭಾವಿಸಿಕೊಂಡು ಬಿಟ್ಟಿದ್ದೇವೆ. ಅಮ್ಮ ನಮ್ಮ ನೀರಲ್ಲದೆ ಈ ಜಲದ ಮಧ್ಯೆ ನಮಗೆ ಯಾರಿದ್ದಾರೆ ಅಮ್ಮ? ನಮ್ಮನ್ನು ಸೊರೆಯೋ ತಾಯೇ.
ಬರ್ತಾ ಇದೆ. ನಮ್ಮ ಬಗ್ಗೆ ಅವನಿಗೆ ಏನು ಅರಿಯಿಲ್ಲ. ಆದ್ರೆ ಏನು ಮಾಡೋದು? ಒಬ್ಬರಿಗೆ ಏನೋ ಸ್ವಲ್ಪ ಏನು ದೇಹದಲ್ಲಿ ಆಲಸ್ಯ ಮಾಡಿದೆ. ಕಾಣುತ್ತಾ ಇದೆ ಎನ್ನ ಜಲರಾಶಿ ಇದರ ಬಗ್ಗೆ ಆಮದ ಎನ್ನುವುದು ಕೇಳುತ್ತಾ ಬರ್ತಾ ಇದೆ. ಆ ಆಮದ ಎಲೆಯ ಮೇಲೆ ಬಹಳ ಮುಖಂಡರಾಗಿ ಕುಳಿತುಕೊಂಡಿದ್ದೇನೆ. ನಮ್ಮ ಮುಖಾಂಬಿಕಾ ದೇವಸ್ಥಾನದ 41ನೇ ವಾರ್ಷಿಕ ನವರಾತ್ರಿ ಮಹೋತ್ಸವದ ಪ್ರಯುಕ್ತವಾಗಿ ಇದೇ ಸಾಂಸ್ಕೃತಿಕ ಕಾರ್ಯಕ್ರಮ ಭಾಗವಾದ ಕಳೆದ 15 ವರ್ಷದಿಂದ ಉಪ ನವರಾತ್ರಿಯ ಉತ್ಸವ ಸಂದರ್ಭಗಳು ಯಕ್ಷಗಾನ ಸೇವೆ ದಿನ ನಮ್ಮ ಹೋಟೆಲ್ ಫೆಡರೇಷನ್ ಆಫ್ ಮಹಾರಾಷ್ಟ್ರದ ಅಧ್ಯಕ್ಷರಾದ ಜಗನ್ನಾಥ್ ಕೆ ಶೆಟ್ಟಿ ಅವರ ಸೇವೆಗಳು ಮುಂಬೈದ ಪ್ರತಿಷ್ಠಿತ ಯಕ್ಷಗಾನ ಸಂಸ್ಥೆ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿ ಮುಂಬೈ ಮೊದಲೆದ್ದು ಈ ಪವಿತ್ರವಾದ ದೇವಿಮಾತ್ರ ಯಕ್ಷಗಾನ ಬಯಲುಗಳನ್ನು ಬರೆದು ಕಾಲಿಗೆ 2 ನಿಮಿಷದ ಕಾರ್ಯಕ್ರಮ ಏನು ಸುಪ್ರೀತಿ ಕಾಲಿಗೆ ಗೌರವವನ್ನು ಬರೆದು ಅಂತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಧರ್ಮದರ್ಶಿ ಅಲ್ಲಿ ಶಿಕ್ಷಕ ವಹಿಸಿಕೊಂಡು ಅವರ ಅಂತೆಯೇ ಈ ಸೇವೆ ಕೊಟ್ಟಿನ ಜಗನ್ನಾಥ್ ಕೆ ಶೆಟ್ರು ವೇದಿಕೆಗಳು ನಮ್ಮ ದೇವಸ್ಥಾನದ ಉಪಾಧ್ಯಕ್ಷರಾದ ನಂದಿಗೌಡ ರೆಡ್ಡಿ ಶೆಟ್ರು ಕೋಶಾಧಿಕಾರಿ ಶೇಖರ್ ದೇವಾಡಿಗೆರೆ ಜೊತೆ ಕೋಶಾಧಿಕಾರಿ ಡೆಪ್ಯೂಟಿ ಕನ್ನಡ ಶೆಟ್ರು ಮೊದಲ ವೇದಿಕೆಗಳು ವಿನಂತಿ ಮಾಡ್ತಾರೆ. ಹಾಗೆಯೇ ಅಸೋಸಿಯೇಷನ್ ಮುಂಬೈ ಮತ್ತು ಸಾಂಸ್ಕೃತಿಕ ಸಮಿತಿಗಳ ಕಾರ್ಯಾಧ್ಯಕ್ಷರಾದ ರಾಜನ್ ಪೂಜಾರಿ, ಸಾಂಸ್ಕೃತಿಕ ಸಮಿತಿಗಳ ಕಾರ್ಯದರ್ಶಿ ನವೀನ್ ಪಡುವಿನ ಮೊದಲ ವೇದಿಕೆ ಬರಬಹುದು. ಜಗನ್ನಾಥ್ ಶೆಟ್ಟಿಗೆ ಅನಾರೋಗ್ಯ ಮಂಡಲ ಆರೋಗ್ಯ ಅಪ್ಪನ ಸಾಗಣೆ ಸೇವಕರು ಮತ್ತು ಅವರಿಗೆ ಆಸೆ ಪ್ರತಿ ವರ್ಷದ ಸೇವಕರು ಬಂದಿದ್ದಾರೆ. ಅವರಿಗೆ ಅಪ್ಪ ಮುಖಂಡಿಗೆ 40 ವರ್ಷ ಆರೋಗ್ಯ ಭಾಗ್ಯ ಆಯುಷ್ಯ ಕೊಡಲು 40 ಅಪ್ಪನ ಸೇವಕರ ಭಾಗ್ಯವನ್ನು ಆ ಮುಖಾಂಬಿಗೆ ಒದಗಿಸಲು ಕೊಡದೆ ಅವರಿಗೆ ಈ ಗೌರವ. ಪ್ರತಿ ವರ್ಷದಲ್ಲಿ ಯಕ್ಷಗಾನ ಬಯಲಾಟ ಹಾಕುತ್ತಿದ್ದು ಈ ಸಂದರ್ಭವು ಇಲ್ಲಿ ಕಲಾವಿದರಿಗೆ ನಮ್ಮ ಮುಖ ಪ್ರೋತ್ಸಾಹ ಅವೆಲ್ಲ ಗೌರವಾರ್ಥ ಮಾಡೋದಿಲ್ಲ. ಅಂತ ಈ ವರ್ಷ ನಮ್ಮ ಗುರುನಾರಾಯಣ ಮಂಡಲದ ಪ್ರಸಿದ್ಧ ಕಲಾವಿದೆ ಇಲ್ಲಿ ದೇವಿನ ಪಾತ್ರನ ಗಣೇಶ್ ಶೆಟ್ಟಿ ಮೇರೆ ಅಪ್ಪನ ಪ್ರಸಾದ ಕೊಡುವುದು ಅವರಿಗೆ ಗೌರವ ಮಾಡೋದಿಲ್ಲ. ದಯವಿಟ್ಟು ಆದರೆ ಮತ್ತೊಂದು ಈ ಅಪ್ಪ ಮುಖಾಂಬಿಕೆ ಪ್ರಸಾದವನ್ನು ಸ್ವೀಕಾರ ಮಾಡುವುದಕ್ಕೆ ವಿನಂತಿ ಮಾಡಿ.
ಧನ್ಯವಾದ ಜಗನ್ನಾಥ್ ಶೆಟ್ಟಿಗೆ. ಆದರೆ ನಮ್ಮ ಪ್ರತಿ ವರ್ಷ ನವರಾತ್ರಿ ಮುಗಿಪಟ್ಟಿಗೆ ನಮ್ಮದಲ್ಲಿ ಯಕ್ಷಗಾನ ಸೇವೆ ತಗೊಂಡು ಪ್ರಾರಂಭಿಸಿದ್ದಾರೆ. ಅಪ್ಪ ಮುಖಾಂಬಿಕೆ ನನ್ನಾತರಿಗೆ ಆರೋಗ್ಯನು ಆಯುಷ್ಯನು ಬರೋದು ನನ್ನಾತ್ಮ ಸೇವೆ ಮತ್ತು ಭಾಗ್ಯನು ಅಪ್ಪ ಮುಖಾಂಬಿಕೆ ಪಡೆದು ಇದ್ದ ಗುರುನಾರಾಯಣ ಮಂಡಲದ ವತಿಯಿಂದ ಇಲ್ಲಿ ಸೇವೆ ಕೊಟ್ಟಿನ ಜಗನ್ನಾಥ್ ಶೆಟ್ಟಿಗೆ ಆಗಲೇ ಹೋಗಿ ಪುಷ್ಪಹಾರವನ್ನು ಸಮರ್ಪಣೆ ಮಾಡಬಹುದು. ಯಕ್ಷಗಾನ ಮಂಡಳಿಯ ವತಿಯಿಂದ ನಮ್ಮ ದೇವಾಲಯದ ಅಧ್ಯಕ್ಷರಾದ ಧರ್ಮದರ್ಶಿ ಅನಿಶೆಟ್ಟಿಗೆ ಗೌರವಾರ್ಪಣೆ ಜಿಲ್ಲಾ ಅಸೋಸಿಯೇಷನ್ ಮುಂಬೈ ಮತ್ತು ಸಾಂಸ್ಕೃತಿಕ ಸಮಿತಿ ವತಿಯಿಂದ ಈ ಅನಿಶೆಟ್ಟಿಗೆ ಗೌರವಾರ್ಪಣೆ. ನಮ್ಮ ಇಲ್ಲಿ ಸೀಮಿತವಾಗಿದ್ದ ಯಕ್ಷಗಾನ ಬೀದಿನಿ ఆయన ಬೇಗ ಪತ್ರಿಕೆಗಳ ಯಕ್ಷಗಾನ ಮುಗಿಸಬೇಕು ಅಂತಾದ್ರೆ ಒಂದು ಮಠಮಠಿ ಕಾರ್ಯಕ್ರಮ ಇದು ಮಹಾತ್ಮ ಬರವಾದ್ರೆ ಅಧ್ಯಕ್ಷತೆ ಅನಿಸು రెండు ಪಾತ್ರ ಹೊತ್ತು ಕ್ಷೇತ್ರದ ಮಹಾಶಕ್ತಿಯಾದಂತಹ ಮಹಾಗಣಪತಿ ಅಪ್ಪೆ ಮೂಕಾಂಬಿಕೆಯ ವಾಸುಕಿ ನಾಗರಾಜನ ಪಾದಗಳು ಕರೆತಕ್ಕಾದ ನಮ್ಮ ಶ್ರೀ ಸಂತೋಷಿ ಮಾತಾ ದೇವರ ಟ್ರಸ್ಟ್ ಶ್ರೀ ಮೂಕಾಂಬಿಕಾ ದೇವಸ್ಥಾನದ 41 ವರ್ಷ ಇರೋದು ಹಾಕೊಂಡು ನಮ್ಮನ ಅಪ್ಪೆ ನಮ್ಮನಪ್ಪ ಬಂದದ್ದು 41 ವರ್ಷಗಳು ಇತ್ತೆ ನಿರಂತರ 15 ವರ್ಷ ಮಿಂಚಿ ನಮ್ಮ ಮಹಾರಾಷ್ಟ್ರ ಒಡೆದ್ರೆ ಫೆಡರೇಷನ್ ಅಧ್ಯಕ್ಷರಾಗಿದ್ದ ಜಗನ್ನಾಥ್ ಕೆ ಶೆಟ್ಟು ಅಪ್ಪೇರು ಆ ಕಲಾ ಸೇವೆಯನ್ನು ಮತ್ತೊಂದು ಕೋರಂಬ ಇದ್ದಾರೆ. ಅಂತೆಯೇ ಈ ಕಲಾ ಸೇವೆಯನ್ನು ಕೋರಿಸಿದ ಜಗನ್ನಾಥ್ ಶೆಟ್ಟರು ಅಂತೆಯೇ ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಆಯ್ತ ಅಧ್ಯಕ್ಷರಾಗಿದ್ದ ದಯಾನಂದ ಪೂಜಾರ್ಲು ಅಂತೆಯೇ ನವೀನ್ ಪಡವಿನ ನಮ್ಮ ದೇವಸ್ಥಾನದ ಉಪಾಧ್ಯಕ್ಷರಾಗಿದ್ದ ಜಗದೀಶ್ ಶೆಟ್ಟರ್ ಮಂದಿಗೂರ್ ದೇವಸ್ಥಾನದ ಜನರಲ್ ಸೆಕ್ರೆಟರಿ ಆಗಿದ್ದ ನಮ್ಮ ಸುರೇಶ್ ಕೋಟ್ಯಾನ್ ಚಂದ್ರ ಶೆಟ್ಟರ್ ದಕ್ಷಿಣ ಗೊತ್ತು ಅಂತೆಯೇ ವೇದಿಕೆ ಮಹತ ಗಣ್ಯರು
ಗುರುನಾರ ಯಕ್ಷಗಾನ ಮಂಡಳಿದ ಹಿಮ್ಮೆಲ ಅಂತೇಳಿ ಮುಂಬೆಲದ ಮಾತ ಖ್ಯಾತ ಕಲಾವಿದರು ಅಂತೇಳಿ ಇದೇ ಎದುರು ಸೇರಿದ ಮಾತ ಯಕ್ಷಗಾನದ ಅಭಿಮಾನದ ಪ್ರೇಕ್ಷಕರು ಅಂತೇಳಿ ದೇವಸ್ಥಾನದ ಮಾತ ಕರ್ಮಚಾರಿ ಮಾತುಗಳ ಎನ್ನ ಉಡದಿಂದಿನ ಪ್ರೀತಿದ ಸೋದರ ಬಂದವ ಇದೇ ಪನರ ಸಂತೋಷರಾಪಡು ಅಂತೂ ಬೇಜಾರಾಪು ದಯಕೊಂಡಾಗ ಜಗಳ ಸೆಟ್ಟರು ಭಾರಿ ಸಂತೋಷವನ್ನು ಕಲಾಸಂಗ ಕೋರುತ್ತೆ ಈ ಸತಿ ಅದಕ್ಕೆ ಬೇತರ ಊರು ದೇವರ ದೇವರು ಊರು ಅದೇ ಕಷ್ಟ ಕೊಟ್ಟಿದ್ದಾರೆ ತಾಯಿ ಆರೋಗ್ಯದ ಬಗ್ಗೆ ಮಾತ್ರ ಒಂದೇ ಕಷ್ಟ ಕೊಡ್ತಾರೆ ಅದಕ್ಕೆ ತಾಯಿ ಭಾರಿ ಕಲಾಕಲೆಗೆ ಎಂತ ಆರೋಗ್ಯ ಕುರಿಯಲು ಮುಖದಾರ ಕೊಡ್ತೀನಿ ನಮ್ಗಿನ ನಿಖಿಲ ಪೂರ ಕೇಳಾಯ್ತು ಬರ್ತಿದ್ದಿ ಆಗ ಆರೋಗ್ಯ ಯಾಕಂದ್ರೆ ಅವು ಅಪ್ಪಗೆ ಕೇಳೋದು ಹಾಗಾಗಿ ಆರೋಗ್ಯ ನಲವತ್ತುಗಳು ಮತ್ತು ಕೂಡ ಕೊಡ್ತಾರೆ ಆರೋಗ್ಯ ನಲವತ್ತುಗಳು ಮುರಣಿ ಎಂದಿಲ್ಲ ನವರಾತ್ರೋತ್ಸವದ ಮೀಟಿಂಗ್ ಆದಾಗ ನಮ್ಮ 19 ತಿಂಗಳು నుంచి ಮತ್ತು ಯಕ್ಷಗಾನಗಳು ಪೂರ ಕಲಾಸಂಗ ನಮ್ಮ ಬಂಧು ಮಕ್ಕಳ ದಯಮಾಡಿ ಕೊರೋನಾ ಬರ್ತಿನಲ್ಲಿ ಇಲ್ಲಕತ್ರ ಅವರ ನಮ್ಮ ಮೊದಲು ಬಂದು ಹೋಗಿ ಓಪನ್ ರಂಗಸ್ಥಳ ಓಪನ್ ಹತ್ರ ಈ ಮುನ್ಸಿಪಾಲಿಟಿ ಪೊಲೀಸ್ ಉಪದ್ರ ಕೊಚ್ಚಿ ಬಂದು 19 ತಿಂಗಳ నుంచి ಬಂದಿದ್ದು ಒಯ್ನ ತುಂಬಲ ಮಾಡ್ತಿದ್ವಿ ಈ ಸರ್ತಿ ಬಾರಿ ಪೊರ್ಲುಗ ಸಮಯ ನಮ್ಮ ನವರಾತ್ರೋತ್ಸವ ಪೊರ್ಲುಗ ಅಪ್ಪನ ನವರಾತ್ರೋತ್ಸವ ಆದ ಲಾಸ್ಟ್ ಮುಂದೆ ನಮ್ಮ ಯಕ್ಷಗಾನ ಶುರು ಮಾಡ್ತಾ ಬಂದು ಎಂದು ಪಾತ್ರೆ ಕಾರ್ಯಕ್ರಮ ಆ ಪಾತ್ರೆದು ಅರ್ಧ ಗಂಟೆ ಜಗಳ ಎದುರು ಫೋನ್ ಮಾಡ್ತಾರೆ ಅವರು ವಿಶೇಷವನ್ನು ಕಾರ್ಮಿಕ ಅಲ್ಲೆಲ್ಲ ಈ ಸರ್ತಿ ಎಂದಿನ ಉಂಡ ಯಕ್ಷಗಾನ ಉಂಡ ಈ ಸರ್ತಿ ನವರಾತ್ರೋತ್ಸವ ಉಂಡಾಗಲು ಅದರ ಒಂದು ಮಾತ ಅಪ್ಪನ ಕಾರ್ಮಿಕ ಇದನ್ನೆಲ್ಲ ಎಂದು ಮೀಟಿಂಗ್ ಆದ ಪಾರ್ಟಿಯಲ್ಲಿ ಉಂಟು ಏನು ನಿತ್ಯ ಮಾಡ್ಕೊಳ್ಳೋದಿಲ್ಲ ಅದರ ಪಡೆಲ್ಲ ಇನ್ನು ಪಂತ ಜಾಗ ಉಂಟಾರೆ ಅದೆಲ್ಲ ಫೋನ್ ಮಾಡ್ತಾರೆ ಅದಕ್ಕೆ ಬಂದ ಜಗಳ ಸೆಟ್ರೆ ಯಕ್ಷಗಾನ ದೀಪಿ ಕೊಟ್ಟು ಈ ಸರ್ತಿ 19 ಬಂದಿತ್ತು ಈ ಸರ್ತಿ ದೀಪಿ ಮಧ್ಯೆ ಮಾತ ಕಾರ್ಯಕಾರಿ ಸಮಿತಿ ತೀರ್ಮಾನಕ್ಕೆ ತಂದ ಅದಕ್ಕೆ ಆರು ನಿಖಿಲ ಸ್ವಲ್ಪ ಊರು ಮಂಡಳಿ ಬಂದ್ರೆ ಒಪ್ಪಲ್ಲಿ ಎಗಿತ ಬಂದು ಬಂದಾರೆ ಜಗನ್ನಾಥ್ ಅಂಡ ಬೊಂಬಾಯಿನಲ್ಲಿ ಯಕ್ಷಗಾನ ಊರು ಬಂದ ಸ್ವರೂಪದಿಂದ ಪುನರ್ ಬಂದ್ರೆ ಗುರುನಾರ ಯಕ್ಷಗಾನ ಮಂಡಳಿ ಅದು ವಿಶೇಷ ಅಂದ್ರೆಲ್ಲ ಯಾರು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಅಧ್ಯಕ್ಷರಾದ ಚಂದ್ರಶೆಟ್ಟಿ ತೆಟ್ಟು ಜಾರಿ ಬಂದೆ ಗುರುನಾರ ಮಂಡಳಿಗೆ ಜೋಟ ಫೋನ್ ಅಂತ ಬಂದೆ ಈ ಸದ್ಯ ಯಕ್ಷಗಾನ ಚಂದ್ರಶೆಟ್ಟಿ ಬಂದು ನಮ್ಮ ಪ್ರತೀಕರಣ ಅಂತೆಯೇ ಇಲ್ಲಿ ಯಕ್ಷಗಾನ ಕೊಟ್ಟಿನ ಜಗನ್ನಾಥ್ ಅರೆಗೆ ಅಪ್ಪ ಮುಖಾಂಬಿಗೆ ಆಯುರ್ವೇದ ಸುಖ ಸಮೃದ್ಧಿ ಅರೆಗೆ ನನಾತುಕೊಂಡು 40 ವರ್ಷ ಬರುವ ಯಕ್ಷಗಾನ ಆ ಕಳೆದು ಬರ್ತಿದ್ದ ಭಾಗ್ಯರು ಆ ಅಪ್ಪ ಅರೆಗೆ ಅನುಗ್ರಹ ಸ್ವಲ್ಪ ಮಾತನಾಡುತ್ತಿತ್ತು ಅಂತೆಯೇ ಯಕ್ಷಗಾನದ ಮಾತ್ರೆಗಳ ಪ್ರತಿಯೊಂದು ಜನಗಳ ಆ ಆಧ್ಯಾತ್ಮಿಕ ಅಷ್ಟೇ ಹೋಗಿನಿಂತಿರುವಂತೆ ಎಲ್ಲ ಹೆಚ್ಚಾಗಿ ಬಂದಾಗ ಯಕ್ಷಗಾನ ತತ್ವ ಬೇತ ವಾಹಕತೆಗಳಲ್ಲಿ ಅದರ ಯಕ್ಷಗಾನ ನನಾತು ಈ ಜಲ ಜಾಗ ತುಂಬ ಅಂತಿರುತ್ತದೆ ತಮಿಳಿನ 50 ನಮ್ಮ ಯಕ್ಷಗಾನ ಮುಖ ನಡೆಸುತ್ತದೆ ನನ್ನ ಅಂತ್ಯ ನಿರಂತರ ನಡಪಡ ಆ ನಡಪಡಿದ್ರೆ ನಮಗೆ ಅಪ್ಪ ಮುಖಾಂಬಿಯನ್ನು ಕೊರಡೆ ಮಾತ್ರ ಆ ಕಲಾ ಸೇವೆ ಕೊಟ್ಟಿದ್ದ ಭಾಗ್ಯವನ್ನು ಕೊರಡೆ ನನಗೆ ಮಾತ್ರ ಆಯುರ್ವೇದ ಸುಖ ಸಮೃದ್ಧಿ ಕೊಟ್ಟು ನನಾತು ಇಂದಿನ ಕಲಾ ಸೇವೆ ಒಟ್ಟುಗಾಟ ಭಾಗ್ಯವನ್ನು ಗೆದ್ದು ನನಗೆ ದೇವರ ಕೊರಡೆ ತಗೊಂಡು ಎಲ್ಲರಲ್ಲಿ ಪಾತ್ರನು ಅಪ್ಪನ ಪಾದವನ್ನು ಅರ್ಪಣೆ ಮಾಡುತ್ತಾರೆ. ಕರೆಗಾದ್ರೆ ಧನ್ಯವಾದ. ಇನ್ನಿತರ ಈ ಸಭೆಯ ಅಧ್ಯಕ್ಷತೆ ವಹಿಸೋಣ್ಯ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಧರ್ಮದರ್ಶಿ ಅನ್ನಿ ಶೆಟ್ಟಿಗೆ ಬೊಕ್ಕ ವೇದಿಕೆ ರೀತಿಯ ಮಾತೆರೆಗಳ ಧನ್ಯವಾದ. ಅಂಚನೆ ಈ ಯಕ್ಷಗಾನ ಸೇವೆ ಗೊತ್ತಿನ ಜಗನ್ನಾಥ್ ಶೆಟ್ಟಿಗಳ ಧನ್ಯವಾದ. ಅವೇ ಪ್ರಕಾರ ನಾವು ಸೇರಿದಿನ ಮಾತ ದೇವಿನ ಭಕ್ತರಿಗೆ ಕಲಾಭಿಮಾನಿಗಳಿಗೆ ಗುರುನಾರಾಯಣ ಯಕ್ಷಗಾನ ಮಂಡಳಿಗೆ ಐತ ಮಾತ ಕಲಾವಿದರಿಗೆ ಧನ್ಯವಾದ. ಅಂಚನೆ ಒರ್ಮದಿಂದ ನವರಾತ್ರಿ ಉತ್ಸವಗಳು ಸಹಕಾರ ಕೊಡ್ತೀನ, ಅನ್ನದಾನ ಸೇವೆ ಕೊಡ್ತೀನ, ಮಾತಾಡಿಕೆಗಳ ಸಹಕಾರ ಕೊಡ್ತು. ಈ ವರ್ಷದ ಪೊರ್ಲುಗಳಿಗೆ ನವರಾತ್ರಿ ಉತ್ಸವ ಈಟ್ ತೊಲನದ ಪ್ರಾಬ್ಲಮ್ ಇತ್ತಿನ ನಾಂಗಲ ಪೊರ್ಲುಡ ಮಲ್ಪಾರೆಗಳು ಸಹಕಾರ ಕೊಡ್ತೀನ. ಸಮಿತಿಗಳಿಗೆ, ಮಹಿಳಾ ಮಂಡಳಿಗೆ, ಉಪ ಸಮಿತಿಗೆ, ಯುವಕ ಬಂಧುಗಳು ಮಾತೆಲ್ಲ ಧನ್ಯವಾದ ಕೊಟ್ಟು ನಾನು ಈ ಕಾರ್ಯಕ್ರಮವನ್ನು ಇಡೆಗೆ ಮುಕ್ತ ಮಾಡಿ. ಜಗನ್ನಾಥ್ ಶೆಟ್ಟರು
ಆದ್ನ ಎಂಟನೇ ವರ್ಷದ ಆರೋಗ್ಯದ ತೊಂದರೆ ಅವಧಿ ಕುಚಿತವಾಗಿ ಸಮಯವನ್ನು ಅಪ್ಪನ ತೆರವಣೆಗಳು ಐದು ನಮ್ಮ ಮಾತೆಲ್ಲ ಪಟೋಲ ಬಗ್ಗೆ ಎಲ್ಲ ಉದ್ದೇಶವನ್ನು ಕೊಂಡಿದ್ದಾರೆ ಆಡಿ ಮತ್ತು ಅವ್ರನ್ನ ಪೂಜೆ ಹೊತ್ತು ಮಾತ್ರ ಬಗ್ಗೆ ಅನ್ನದಾನ ಪ್ರಕ್ರಿಯೆ ಸಂಕಲ್ಪ ಬಂದಿದೆ ಆಡಿ 25 ಜನವರಿಗೆ ಏಳ ಹೋದ್ರೆ ಆನೆ ಆಗಿ ಆ ಪೂಜೆಗಳ ಆ ಅನ್ನದಾನಗಳ ಮಾತೆಲ್ಲ ಭಾಗವಹಿಸಿದ ಈಗ ಮಾತಾಡಿ ಅಂಚೆನೆ ಹೇಳಿ ಹೊಗೆಯಲ್ಲಿ ಮತ್ತೊಂದು ಅಲ್ಲಿ ಇಲ್ಲಿ ಅನ್ನದಾನದ ಪ್ರಬಂಧ ಇಟ್ಟಿದ್ದು ದಯಪಡ ಇಲ್ಲಿ ಏಕಾದಶಿ ದೇವಸ್ಥಾನಗಳು ನುಪ್ಪು ಬೇಕು ಐದು ಅವೇ ಪಂಕ್ತಿಗೆ ಇಲ್ಲಿ ನುಪ್ಪು ಬೇಕು ಅನ್ನೋದು ಜೀವ ಬಂತು ಆಂಡಲ ನಂತರ ಆಟ ಮುಗಿದ ಪಕ್ಕ ಈ ಏಕಾದಶಿ ಫಲಾರ ಮುಗಿದ್ರೆ ಮಾತೆಲ್ಲ ಆಟ ಮುಗಿದ ಪಕ್ಕ ಆ ಫಲಾರನ್ನು ಸ್ವೀಕಾರ ಮಾಡಬಹುದು ಎಂದು ನಾವು ಮುಂದೆ ಬರುವುದು ವಿನಂತಿ.
ಪರಮಾಶ್ಚರ್ಯ ಏನು ಆಶ್ಚರ್ಯವಿದು ಮುತ್ತ ಮುತ್ತ ಮುತ್ತು ಮುತ್ತ ಮುತ್ತ ನೋಡಿದವು ನೀರೆಲ್ಲರೂ ಬೇರೆ ಈ ನೀರಿನಲ್ಲಿ ಜನ ಯಾಕಾಗಿತ್ತು ಯಾರಿಂದ ಆಯಿತು ಕಾರಣರಾದವರು ಯಾರು ಇದನ್ನು ಕೊಡುವುದಕ್ಕಾಗಿ ಇದೇ ದೂರದಲ್ಲಿ ಮುಂದೊತ್ತುತ್ತೇನಂತೆ ಯಾರು ನಮ್ಮ ಬಂದೆ ಎಲ್ಲಿಂದ ನಾನು ಬಂದೆ ಇಲ್ಲದೆ ಹೋಗಿದ್ರೆ ಓ ಜಗದಲ್ಲಿ ಯಾರಿದ್ದಾರಂತ ನಮಗೆ ಹೋರಾಟಕ್ಕೆ ವಿಚಾರಿಸುವ ನಾನೇ ಅಂತ ನನಗೆ ನಿನಗೂ ಗೊತ್ತಿಲ್ಲ. ಹಾಗಾದರೆ ನಾವು ಇಬ್ಬರು ಎಲ್ಲ ಬಿಟ್ಟವರಲ್ಲ ಏನು ಮರ್ಯಾದೆ ಬಿಟ್ಟವರಲ್ಲ ನಮ್ಗೆ ಕಾಯೋರನ್ನೆಲ್ಲ ಬಿಟ್ಟವರಲ್ಲ ನಮಗೆ ತಿಳಿದಿಲ್ಲ ಅಂತ. ಆದರೆ ಹುಟ್ಟಿಗೆ ಕಾರಣಗತರಾದವರು ಯಾರಾದರೂ ಇರಲೇಬೇಕು. ಹಾಗಾದರೆ ನಮಗೆ ತಿಳಿದಿಲ್ಲ. ಈ ಜನದಲ್ಲಿ ಜನರ ಮಧ್ಯದಲ್ಲಿ ನಾವು ಇಬ್ಬರೇ ಇರುವುದು. ಈಗ ನಾವು ಇಬ್ಬರೇ ಇರುವುದು. ಹಾಗಾದರೆ ನನ್ನನ್ನು ಇನ್ನೊಂದು ನೋಡುವಾಗ ನನ್ನನ್ನು ನೋಡುವ ಒಂದೇ ಪ್ರತಿ ರೂಪವಾಗಿ ನಾವು ಇಬ್ಬರು ಇದ್ದೇವೆ. ಹೌದು. ಆದ್ದರಿಂದ ನಿನ್ನನ್ನು ಕಾಣುವಾಗ ಭಾವನೆ ಏನದು ಭಾವನೆ ಅನ್ನ ಅಂತ. ಓಹೋ ನಾನು ಅನ್ನವಾದರೆ ನೀನು ನನ್ನ ತಮ್ಮ ಅನ್ನ.
ಕ್ರೈಸ್ತವ ನೀನು ಕ್ರೈಸ್ತವ ಅದು ಕ್ರೈಸ್ತವ ಕಂಠದಿಂದ ಸ್ವಲ್ಪ ಕೆಳಗೆ ಏನಾದರೂ ಬೇಕು 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 ಎಂದು ಅಂತಾಗಿದೆ ಜಲರಾಶಿ ಅದರ ಮಧ್ಯೆ ನಾವಿದ್ದು ಇದ್ದು ಜಲ ಬಿಸಿಯಾಗಿದೆ. ಬಿಸಿ ನೀರು ಕುಡಿದು ಕುಡಿದು ಈಗ ನಿಲ್ಲಿಗೆ ಆಗುದಿಲ್ಲ. ಅದರೊಟ್ಟಿಗೆ ಏನಾದರೂ ಅಲ್ಲೇ ಬಿಸಿ ಅಲ್ಲ ಹೊಟ್ಟೆ ಬಿಸಿಯಾಗಿದೆ. ಹೌದು, ಅದರಿಂದ ಕಾಣುತ್ತಿರುವಂತಹ ಜಲದಲ್ಲಿ ನಮ್ಮ ಎರಡು ಕೈಯಿಂದ ಮಾಡಿ ಹೌದು, ಆ ಜಲದ ಅಡಿಯಲ್ಲಿ ಹೆಸರಿನಲ್ಲಿ ಜಲಚರ ಪ್ರಾಣಿಗಳು ಮೇಲೆ ಜಲಜಂತುಗಳಿರುವುದು ಸಹಜ. ಮೇಲಕ್ಕೆ ಎಬ್ಬಿಸಿ ನೀನೇ ಸಿಕ್ಕಿದ್ರು ಅಂತ ಬೇರೇನು ಇಲ್ಲ ಇಲ್ಲಿ. ಅಮ್ಮ ನನಗೆ ಮಾತಾಡಲಿಲ್ಲ. ಮತ್ತೆ ನಾವು ಎಲ್ಲವನ್ನು ಮಾಡುವಂತಹ ಸಮಯದಲ್ಲಿ ನನಗೆ ಒಂದು ಪ್ರಾಣಿ ಗೋಚರಕ್ಕೆ ಸಿಕ್ಕಿದೆ. ಹೌದೇ ಚಿಕ್ಕವನೋರ್ವ ಕಣ್ಣ ಸಿಕ್ಕಿದ್ದಾನೆ. ನಮ್ಮನ್ನು ಕಂಡು ಬಿಡ್ಲಿ 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 ಹೌದೇ ನೋಡುತ್ತಾ ನೋಡುತ್ತಾ ಇದ್ದೆ. ನಾನು ಏನ ಊರಲ್ಲಿ ಎಷ್ಟು ಹೊಲಸುಂಟು. ಸತ್ಯಗಳು ಎಲ್ಲೆಲ್ಲ ಕೈ ಹಾಕಿದ್ರು ಬಿಡಾಕೇನು ಕೈ ಹಾಕುವುದು ಕೈ ಹಾಕಿ ಕೆಸರಲ್ಲಿ ಮತ್ತೆ ಹೆಸರಿನಲ್ಲಿ ಕೈ ಹಾಕಿ ಮೇಲೆ ಕೆಸರಲ್ಲಿ ನಾನು ನೋಡೋದು ಎಲ್ಲಿ ನಾನು ನೋಡಿ ನನ್ನ ಕೈ ಬೆರಳು ಬೆರಳು ಹಿಡಿ ನೋಡಲು ನೇರ ನೋಡು
ಯಾಕೆ ಏನು ಸರಿಯಿಲ್ಲ ಗೊತ್ತಾಗ್ತಿದೆ ಅವನು ಅನುಪಿತಲ್ಲ ಯಾಕೆ ಮತ್ತು ಕೈತಬಾರು ನನ್ನ ಗಂಭೀರ ನೀವು ಮದ್ದು ವಿಚಾರಿಸುವುದು ಮೊದಲೊಂದು ಪ್ರಾಣಿ ಕಂಡ ಪ್ರಾಣಿ ಉಂಟು ಅವರನ್ನು ನನಗೆ ತೋರಿಸು. ನನಗೊತ್ತಿಲ್ಲ ತೋರಿಸದಿದ್ದರೆ ನಿನ್ನ ಗತಿ ಏನಾಗುವುದು ಗೊತ್ತಾ? ಅದು ಬೇರೆ ವಿಷಯ. ಮತ್ತೊಂದು ಪ್ರಶ್ನೆಯನ್ನು ಕೇಳ್ತೀನಿ. ನೀವು ಯಾರು? ಈಗ ನಾನು ಹೇಳ್ತೇನೆ. ಆದ್ರೆ ನಿಮ್ಮ ಎದೆಯನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಯಾಕೆ ಗೊತ್ತಾ? ಒಂದು ವೇಳೆ ನಾನು ಹೇಳಿದ್ರೆ ನೀವು ಎದೆ ಹೊಡೆದು ಸಾಯಬಹುದು. ನಾವು ಸತ್ತರು ನಿನಗೆ ಚಿಂತೆಯಾಗಿ ಹಾಗಾದ್ರೆ ಗೊತ್ತಾ? ನೀನು ಗಟ್ಟಿ ಇದು ಮಾಡಿ ಹೇಳ್ಬೇಕಾ?
ಅಪವಾದ ನಮಗೆ ಬರ್ತದೆ, ಎಲ್ಲ ತಮ್ಮನೇ ತಿನ್ನಲ ಅಂತ. ತಿನ್ನಲು ಬಿಟ್ಟರೆ ದೊಡ್ಡವನ ಅನ್ನ ಮೊದಲ ಪಾಲು ನನಗೆ, ಆಮೇಲೆ ಉಳಿದದ್ದು ನಿನಗೆ. ಹಾಗೆ ಬೇಡ, ಸರಿಯಾಗಿ ಮಾಡ್ತೀವಿ. ಸೊಂಟದಿಂದ ಮೇಲಿನ ಭಾಗವೆಲ್ಲ ನನಗೆ, ಸೊಂಟದಿಂದ ಕೆಳಗಿನ ಭಾಗವೆಲ್ಲ ನಿನಗೆ. ಆಯ್ತಲ್ಲ? ಸೊಂಟದಿಂದ ಕೆಳಗೆ ನನಗೆ, ಸೊಂಟದಿಂದ ಮೇಲೆ ನಿನಗೆ. ಸುಧಾರಿಸು. ಸೊಂಟದಿಂದ ಕೆಳಗೆ ಏನಂತ ಎರಡು ಬರ್ತಿ ಹಾಗೆ ಬೇಡ. ಒಂದು ವಿಷಯ ಮಾಡ, ಒಂದು ಕಾಲಲ್ಲಿ ನೀನು ಹಿಡಿಬೇಕು, ಒಂದು ಕಾಲಲ್ಲಿ ನಾನು ಹಿಡಿಬೇಕು. ಸರಿಯಾಗಿ ಆಗ್ತದೆ. ಈಗ ಬೇಡ, ಈಗ ಬೇಡ. 4 ದಿವಸ ಆಮೇಲೆ ದಪ್ಪ ಪರಿಮಳ ಬರ್ತದೆ, 4 ದೊಡ್ಡದು ಎಲ್ಲ ಹೋಗ್ತದೆ. ಆವಾಗ ಕಿತ್ತಲು ಒಳ್ಳೆದಾಗ್ತದೆ, ರುಚಿ. 4 ದಿನ ಬಿಟ್ಟು ಬರ್ತದೆ.
ಇಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದೇವೆ. 5 ಸಹಸ್ರ 5,000 ವರ್ಷದಿಂದ ನಾವು ಯುದ್ಧವನ್ನು ಮಾಡ್ತಾ ಇದ್ದೇವೆ. ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಯ್ತು. ಯಾಕೆ ಗೊತ್ತಾ? ಯುದ್ಧದಲ್ಲಿ ಗೆದ್ದವರು ನೀವು, ನೀವೇ ಗೊತ್ತವ ಅದು ಹೇಳಬೇಕಾ? ಗೆದ್ದವರು ನೀವು, ಹೌದು. ಗೆದ್ದವರು ನಾವು. ಅದಕ್ಕೆ ಬೇಕಾಗಿ ನಮ್ಮಲ್ಲೊಂದು ಕ್ರಮ ಉಂಟು. ಗೆದ್ದವರಿಗೆ ನಿಮ್ಮಲ್ಲಿದ್ದ ಕ್ರಮವನ್ನು ನೀವು ಹೇಳುವುದೀಗ. ಗೆದ್ದವರಿಗೆ ಸೋತ ಒಡೆಯನ್ನಾದ್ರೂ ಕೊಡುವುದು. ಅದಕ್ಕೆ ಬೇಕಾಗಿ ನಿಮಗೆ ಹೇಳ್ತಾ ಇದ್ದೇನೆ, ನಿಮಗೆ ಏನು ಬೇಕು ಕೇಳಿ, ತಲೆಬೆಟ್ಟಿಸಿ ನನ್ನ ಕಾಲು ಹಿಡಿದು ಕೇಳಿ, ನಿಮಗೆ ಬೇಕಾದದ್ದನ್ನು ಕೊಡ್ತೇನೆ. ಅಣ್ಣ ನಿಮ್ಮ ವಿಚಾರ ಹೀಗೆ. ಹೌದು. ನಮ್ಮ ವಿಚಾರ ಹೇಗೆ ಗೊತ್ತಾ? ಹೇಗೆ ಹೇಗೆ ನಮ್ಮಲ್ಲಿ ಸೋತವರು ಗೆದ್ದವರಿಗೆ ಕೊಡುವ ನಮ್ಗೆ ಇಲ್ಲ. ಯಾಕೆ? ಹಾಗಾದ್ರೆ ಇದು ಬೇಡವಲ್ಲ. ಅಲ್ಲ, ನಾವು ನೀವು ಕೊಡುವ ಗೆದ್ದವರು ಸೋತವರಿಗೆ ನಾವು ಕೊಡುದು. ನೀನು ಸೋತವ ಅದನ್ನು ಕೇಳು. ಈಗ ನಾನು ಸೋತ, ನಾನು ಕೇಳಿದ್ರೆ ಕೊಡ್ತೀನಿ. ಅಲ್ಲ, ನಿಮ್ಮಲ್ಲಿ ಕೇಳಲಿಕ್ಕೆ ಏನು ಉಂಟು ಅಂತ ಬೇಕಾ? ಇಷ್ಟು ದೊಡ್ಡ ದೇಹ, ಇಷ್ಟು ದೊಡ್ಡ ತಲೆ, ನಿನಗೆ ಏನು ಯಾಕೆ ಗೊತ್ತಿಲ್ಲ? ಈಗ ಒಂದು ವೇಳೆ ನಾನು ಏನಾದರೂ ಕೇಳಿದೆ, ನೀವು ಕೊಡ್ಲಿಲ್ಲ, ಆಗ ನೀವು ಮಾತು ತಪ್ಪಿದಾಗ ಆಗುದಿಲ್ವಾ? ಇಲ್ಲ. ಅದಕ್ಕೆ ಬೇಕಾಗಿ ನೀವು ಕರತಟ್ಟಿ ಭಾಷೆ ತೃಪ್ತಿಗೆ ಬೇಕಾಗಿ ನಾನು ಕರೆತಟ್ಟಿ ಹೇಳ್ತೇನೆ. ಹೌದು. ನಿನಗೆ ಏನು ಬೇಕು ಅದನ್ನು ನಾವು ಈಗ ನೀವು ನಿಮ್ಮ ಕೈ ತಟ್ಟಿ ಇದು ಆಗ್ತದೆ. ಅದೆಲ್ಲ ಆಗ್ಲಿಕ್ಕಿಲ್ಲ. ನಿಮ್ಮ ಕೈ ತಟ್ಟುದಲ್ಲ, ನನ್ನ ಕೈ ತಟ್ಟಿ ಭಾಷೆ ಕೊಡಿ. ಎಂದು ತಟ್ಟಿದ್ರೆ ಆಗ್ತೀವಿ. ಅದು ಆಗುದಿಲ್ಲ. ಕೈಯೇ ತಟ್ಟಬೇಕಾ? ಕೈಗೆ ತಟ್ಟಿ. ಅಮ್ಮ ಸುಟ್ಟು ಕೆಲಸ ಮಾಡಿ ನಿಮ್ಮ
ಅಭಿವ್ಯಕ್ತಿ ಏನು ಪ್ರಯೋಜನ? ಮಾಡ್ಲಿಕ್ಕೆ ಆಗುದಿಲ್ಲ ಎಂದು ಏನು ಮಾಡುದು? ಅದು ಕೂಡ ಇದು ಬರುತ್ತೆ ಹೇಳಿದ್ದಾರೆ. ಅರ್ಚನೆ ಆಯ್ತು ಆಯ್ತು ಈಗ ಅವ ನಮ್ಮಲ್ಲಿ ಮೋಸದಿಂದ ನಮ್ಮ ಪ್ರಾಣವನ್ನು ಗೆಲ್ತಾನೆ. ನಾವು ಕೂಡ ಸ್ವಲ್ಪ ಮೋಸ ಮಾಡ್ಬೇಕು ಅವರಿಗೆ. ಹೇಗೆ ಪ್ರಾಣ ತಿಳಿತಲ್ಲ ಇಲ್ಲಿ ಕಾಣುವುದಿಲ್ಲ ಜಲರಾಶಿ. ಈ ಜಲ ಇಲ್ಲದಲ್ಲಿ ನಮ್ಮ ಪ್ರಾಣ ತಿಳಿಬೇಕಂತ ನಮ್ಗೆ ಕೇಳಿ ಒಂದು ಬಿಂದು ರಕ್ತವು ನಮ್ಮ ತಲೆಗೆ ಹೋಗಲು ಆಯ್ತು. ಏ ಕರಿಯ, ಪ್ರಾಣ ಕೊಡುವುದಕ್ಕೆ ನಾವು ಸಿದ್ಧವು. ಆದರೆ ಒಂದು ಕಾಣುತ್ತಿರುವಂತ ಈ ಜಲದಲ್ಲಿ ನಮ್ಮ ರಕ್ತವು ಹೋಗದಂತೆ ಪ್ರಾಣವನ್ನು ಹಾಗಾದ್ರೆ ನೀವು ಕೊಡ್ತೀರಿ ಈ ಜಲರಾಶಿ ನೀವು ಹಾಗಾದ್ರೆ ಅಜ್ಞಾನಿಗಳಾದಂತ ನಿಮಗೆ ನಾವು ಯಾರು ಅಂತ ಗೊತ್ತಾಗ್ಬೇಕು ತೋರಿಸುತ್ತೇನೆ. ನಮ್ಮಲ್ಲಿದ್ದ ಅಜ್ಞಾನ ನಾಶವಾಗಿ ನಾವು ಯಾರು ಏನು ಹೇಗೆ ಬದುಕಿದೆವು ನೀವು ಯಾರು ನಾವು ಯಾರು ಅಂತ ನಮಗೆ ಇಲ್ಲ. ಈ ನಮ್ಮ ಜನ್ಮ ಯಾರಿಂದ ಆಯಿತು ನಾವೇ ತಿಳಿಯದೇ ಹೋದವರು. ಪ್ರಾಣಕ್ಕೆ ಅಂಜುವ ಈ ಮಧುಕೈಟಪರಲ್ಲ ಒಂದೇ ಕೊನೆಯ ಒಂದು ಆಸೆ ಮಧುಕೈಟಪರೆನ್ನುವ ಹೆಸರನ್ನು ಶಾಶ್ವತವಾಗಿ ಉಳಿಸಬೇಕು. ಸೂರ್ಯಚಂದ್ರಾದಿಗಳಿರುವವರೆಗೆ ಮಕ್ಕಳೇ ಮಧುಕೈಟವರೇ ನಿಮ್ಮ ಜನ್ಮಕ್ಕೆ ಯಾರು ಕಾರಣಕರ್ತರು ಎನ್ನುವುದನ್ನು ನೀವು ತಿಳಿಯಲಿಲ್ಲ. ನನ್ನ ಕಿವಿಯ ಕಲ್ಮಶದಿಂದಲೇ ಹುಟ್ಟಿದಂತವರು ನೀವು. ಮಧುಕೈಟವರಾದಂತ ನಿಮ್ಮನ್ನು ಮಧುವಾದ ನಿನ್ನನ್ನು ಕೊಂದು ಮಧುಸೂದನನಾಗಿ ಕೈಟವರಾದಂತ ನಿನ್ನನ್ನು ವಧಿಸಿ ಕೈಟವಂತನಾಗಿ ಈ ಜಲರಾಶಿಯಲ್ಲಿ ಈ ಗಂಗೆಯನ್ನು ಪರಿಸಿಸಿ ನಿಮ್ಮಿಬ್ಬರ ದೇಹವನ್ನು ಒಂದು ಬಿಂದು ನೀರು ತಾಗದ ಹಾಗೆ ಕೊಡಿ ಬನ್ನಿ.
ಪ್ರಭು ಪರಮೇಶ್ವರ ಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದಲೇ ನಿರ್ಮಿತವಾದಂತಹ ಪುರವೇ ನಮ್ಮಿ ಶೋಣಿತಾಪುರ. ಕಶ್ಯಪ ಬ್ರಹ್ಮನ 13 ಮಂದಿ ಮಳೆಯಲ್ಲಿ ಶ್ರೇಷ್ಠರಾದವಳು ನನ್ನಮ್ಮ ದಿದಿದೇವಿ. ಲೋಕೋತ್ತರ ಪರಾಕ್ರಮಗಳನ್ನು ಮಕ್ಕಳನ್ನಾಗಿ ಪಡೆದರು ಕೂಡ ಅವರೆಲ್ಲರ ಶೌರ್ಯ ಸಂಭ್ರಮವನ್ನು ಕಂಡು ಆನಂದಿಸುವಂತಹ ಭಾಗ್ಯ ನನ್ನಮ್ಮನಿಗಿಲ್ಲದೆ ಹೋಯಿತು. ಮಕ್ಕಳಾಗಿ ಜನಿಸಿದ ಮೇಲೆ ಗುಣಾತ್ಮಗಳಿಂದ ಮುಗ್ಧರಾಗಬೇಕು. ಆಗಿದ್ರೆ ಮಾತ್ರ ಸಾಹಿತ್ಯಕ್ಕೆ ಆರಿಸಲು. ಹೌದು, ಅಮ್ಮನ ಕಣ್ಣಲ್ಲಿ ಕಣ್ಣೀರನ್ನು ಕಂಡು ಯಾಕಮ್ಮ ಈ ರೀತಿಯ ಕಣ್ಣೀರೆಂದು ಪ್ರಶ್ನೆಯನ್ನು ಮಾಡಿದಾಗ ಮಾತೆಯ ಬಾಯಿಂದ ಬಂದಂತಹ ಮಾತಾಡಲು ಏನು? ಮಗಳೇ ಮಾಲಿನಿ, ಈ ಹಿಂದೆ ಅದೆಷ್ಟೋ ಮಂದಿ ಅಗ್ರಜರು ಅಣ್ಣಂದಿರು ಸುರಲೋಕದ ಮೇಲೆ ದಾಳಿ ಮಾಡಿ ಈ ಲೋಕವನ್ನೇ ಬಿಟ್ಟು ಪರಲೋಕವನ್ನು ಸೇರಿದ್ದಾರೆ. ಅವರೆಲ್ಲರಿಗಿಂತಲೂ ತುಲಧೀರ ಪುತ್ರಲೋಕವನ್ನು ಪಡೆಯುವುದಕ್ಕಾಗಿ ಈಗಿಂದೀಗಲೇ ಕಾರಣಕ್ಕೆ ತೆರಳಬೇಕು, ಬ್ರಹ್ಮದೇವನಿಂದ ವರವನ್ನು ಪಡೆಯಬೇಕು ಎನ್ನುವುದಾಗಿ ಜನನಿಯ ಆಜ್ಞೆ. ಸ್ವಾಮಿ, ಮಗನಾದ ಮಾಲಿನಿ ಇಲ್ಲಿ ಯೋಚಿಸುವುದು ಏನನ್ನು? ಈ ಲೋಕದಲ್ಲಿ ಎಷ್ಟೇ ಕಡು ಬಡವರಾಗಿದ್ರು ಕೂಡ ತಂದೆ ತಾನೆಂದ್ರು ತನ್ನ ಮಗಳಿಗೆ ಮದುವೆಯನ್ನು ಮಾಡುವಂತಹ ಸಂಭ್ರಮವನ್ನು ಕಣ್ತುಂಬ ಕಾಣಬೇಕು, ಆನಂದಿಸಬೇಕು ಎನ್ನುವಂತಹ ಆಸೆಯನ್ನು ಪಟ್ಟಿರ್ತಾರೆ. ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ತನ್ನ ಮಗಳ ಮದುವೆಯನ್ನು ಅತಿ ಸಂಭ್ರಮದಿಂದ ಮಾಡ್ತಾರೆ. ಮಗಳು ಹೋಗಿ ಸೇರಿದಂತಹ ಮನೆ ಸುಮಧುರವಾಗಿರಬೇಕು, ಸುಂದರಮಯವಾಗಿರಬೇಕು, ಸುಖವಾಗಿರಬೇಕು ಮಗಳು ಎಂಬುದಾಗಿ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ನನ್ನಮ್ಮ ದಿವೇದಿ ಯೋಚನೆ ಮಾಡಿದಾದ್ರೂ ಏನು? ಕಾನನಕ್ಕೆ ಹೋಗು, ಬ್ರಹ್ಮದೇವರ ತಪಸ್ಸನ್ನು ಮಾಡು. ಹಾಗಿದ್ರೆ ಇಲ್ಲಿ ನಾನೇನು ಯೋಚಿಸಬೇಕು? ನನ್ನ ಹೆತ್ತವರಿಯಾದಂತಹ ದೇವಿಯ ಮನಸ್ಸಿಗೆ ಎಷ್ಟೊಂದು ನೋವಾಗಿದೆ, ಎಷ್ಟೊಂದು ನೋವಿದ್ದಾರೆ ಎಂಬುದನ್ನು ಇಲ್ಲಿ ನಾನು ಅರ್ಥೈಸಿಕೊಂಡಿದ್ದೇನೆ. 2 ಉತ್ತರವನ್ನು ಎಳೆದೆ ತಾಯಿಯ ಪಾದಕ್ಕೆ ಮಣಿದು ಪುಟ್ಟ ಸೀರೆಯಲ್ಲಿಯೇ ಬಂದು ನಿಂತಿದ್ದೇನೆ. ಈ ದೊಡ್ಡಾಟದಲ್ಲಿ ಬಂದವರು ಸೂಕ್ತವಾದಂತಹ ಸ್ಥಳವನ್ನು ಆಯ್ದುಕೊಳ್ಳಿ. ಅತ್ತ ಇತ್ತ ಎತ್ತ ನೋಡಿದರು ಗತ್ತಲೆಯಿಂದ ಕೂಡಿರುವಂತಹ ಈ ಕಾಂತಾರ, ಸೂರ್ಯ ಲಕ್ಷ್ಮಿಯೇ ಬೀಳಂತಹ ಈ ಪ್ರದೇಶ, ಈ ಕಡೆಗಳಲ್ಲಿ ನೋಡಿದ್ರೆ ಪ್ರಾಣಿಗಳು ಮುಂಚರಿ ಅತ್ತ ನೋಡಿದರೆ ಚುಳುಚುಳು ಹರಿಯುತ್ತಿರುವಂತಹ ನೀರು. ಹಾಗಿದ್ರೆ ಇದೇ ಪ್ರಶಾಂತವಾದಂತಹ ವಾತಾವರಣ. ಎದುರಿನಲ್ಲಿ ಕಾಣ್ತಿರುವಂತಹ ತಿಳಿನೀರ ಕೊಳದಲ್ಲಿ ನಿಂತು ಸುದೀರ್ಭೂತರಾಗಿದ್ದೇನೆ. ಕೈ ಕನ್ನಡಿಯನ್ನು ಹಿಡಿದು ಹಣೆಗೆ ಕಸ್ತೂರಿ ತಿಲಕವನ್ನು ಇಟ್ಟೆ. ಕನ್ನಡಿಯನ್ನು ನೋಡ್ತಾ ಇದ್ದಾಗೆ ನಾನೀಗ ಯೋಚಿಸುವುದು, ನಾನೀಗ ನೋಡ್ಲಿಕ್ಕೆ
ಮಿಗಿಲಿಸಬಲ್ಲಂತಹ ಪ್ರತೋಪಿಯಾಗಿದ್ದೇನೆ. ನನ್ನ ಗೆಳತಿಯರೆಲ್ಲರೂ ನನ್ನ ರೂಪವನ್ನು ಬಣ್ಣಿಸುವಾಗ ನನಗೆ ನಾನೇ ಮರಳಾಗಿ ಬಿಟ್ಟೇನೆ. ಅದಕ್ಕೆ ತಕ್ಕಂತಹ ಯೌವನವನ್ನು ಪಡೆದು ಷೋಡಶ ವರ್ಷದಿಂದ ಗೌರವಿಸುತ್ತಾ ಇದ್ದೇನೆ. ಇಂತಹ ರೂಪವಸಿದಂತಹ ನಾನು ಎಲ್ಲಿಯಾದ್ರೂ ಈ ರೂಪದಲ್ಲಿ ತಪಸ್ಸನ್ನು ಮಾಡಿದ್ರೆ ನನ್ನ ತಪಸ್ಸಿಗೆ ಇಷ್ಟ ಬರುವುದಂತೂ ಖಂಡಿತ. ಹೌದಪ್ಪ, ಈ ಕಾಡಿಗೆ ರಾಜಕುಮಾರರು ಬೇಟೆಗಾಗಿ ಬರ್ತಾರೆ. ಕಳ್ಳಕಾಕರರು ರಾತ್ರಿ ಹಿಂಸೆದರು ಈ ಕಾಡಲ್ಲಿ ಸುತ್ತುತ್ತಾ ಇರ್ತಾರೆ. ಅವರಿವರೆಲ್ಲರ ಕಣ್ಣನ್ನು ತಪ್ಪಿಸಿ ತಪಸ್ಸನ್ನು ಮಾಡಬೇಕು. ಅವರಿವರುಗಳ ಮಾತು ಇದ್ದದ್ದೇ ಬಿಡಿ. ಆಸುರರು ನಮ್ಮ ದಯಾದಿಗಳಂತಹ ದೇವತೆಗಳು ಸದಾ ನಮ್ಮ ಕೆಡುಕನ್ನೇ ಬಯಸುವವರು. ಒಂದು ವೇಳೆ ಈ ತರುಣಿ ಮಾಲಿನಿ ಈ ಕಾಡಿನಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಅವರಿಗೆ ಎಲ್ಲಿಯಾದ್ರೂ ತಿಳಿಯುವಂತಾದ್ರೆ ಖಂಡಿತವಾಗಿಯೂ ನನ್ನ ತಪಸ್ಸಿಗೆ ಇಷ್ಟ ತರುವುದಂತೂ ಖಂಡಿತ. ಹಾಗಿದ್ರೆ ಏನು ಮಾಡುವುದು? ಇವರುಗಳ ಎಲ್ಲರ ಕಣ್ಣನ್ನು ತಪ್ಪಿಸಿ ತಪಸ್ಸನ್ನು ಮಾಡಬೇಕಾಗಿದ್ರೆ ಇಲ್ಲಿ ನಾನು ಬಹಳಷ್ಟು ಯೋಚನೆ ಮಾಡಬೇಕಾಗ್ತದೆ. ಯಾವ ರೀತಿಯಲ್ಲಿ ತಪಸ್ಸನ್ನು ಮಾಡಿದ್ರೆ ಆದಿತು, ಯಾವ ರೀತಿಯಲ್ಲಿ ತಪಸ್ಸನ್ನು ಮಾಡಿದ್ರೆ ಅದು ಫಲಿಸಿತು ಎಂಬುದಾಗಿ ನಾನು ಯೋಚಿಸಬೇಕು. ಯಾವ ರೂಪ ಆಗಲಿ ನೋಡಿ ನೋಡಿ ಆ ಕಡೆ ನೋಡಿ ಅಂತೆ ಜಿಂಕೆ ಮರಿಗಳು ಅತ್ತಿಂದಿತ್ತ ಇತ್ತಿಂದತ್ತ ಜಿಗುತ್ತಾ ಇದೆ. ಒಂದು ವೇಳೆ ಆ ಜಿಂಕೆ ಮರಿಯ ರೂಪವನ್ನು ತಾಳಿದ್ರೆ ಹೇಗೆ? ನೋಡಿ ಅಂತ ಅಲ್ಲಿ ಆ ಜಿಂಕೆ ಮರಿಯ ಹಿಂದೆ ಬೇಟೆಗಾರನೊಬ್ಬ ಇದ್ದಾನೆ. ಹಾಗಿದ್ರೆ ಆ ಜಿಂಕೆ ಮರಿ ಆಗಿದೆಯಾ? ಹಾಗಿದ್ರೆ ಬೇರೆ ಯಾವ ರೂಪ ಆಗಲಿ ನೋಡಿ. ಆ ಕಡೆ ನೋಡಿ ಅಂತೆ ಸರಸರನೆ ನಾಗರ ಒಂದು ಹೋಗ್ತಾ ಇದೆ. ಆ ರೂಪ ತಾಳಿದ್ರೆ ಹೇಗೆ? ಎತ್ತರದ ಮನದಲ್ಲೊಂದು ಹತ್ತು ಕಾಯುತ್ತಾ ಇದೆ. ಯಾವಾಗ ಈ ನಾಗರವನ್ನು ಹಿಡಿದು ತಿನ್ನುವುದು ಎಂಬುದಾಗಿ ಅದು ಅಲ್ಲ ಇದು ಅಲ್ಲ. ಅದಕ್ಕೆ ಬೇರೆ ಯಾವ ರೂಪವನ್ನು ತಾಳಿ? ನೋಡಿ 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 ದೂರದಲ್ಲಿ ಮಹಿಷ ಸಂಕುಲದಲ್ಲೂ ಮೇಯುತ್ತಾ ಇದೆ. ಒಂದು ವೇಳೆ ಈ ಮಹಿಷ ಸಂಕುಲದ ರೂಪವನ್ನು ಧರಿಸಿದ್ರೆ ಹೇಗೆ? ಯಾಕೆ ಈ ರೂಪವನ್ನು ನಾನು ಧರಿಸಬೇಕಂತ ಹೇಳಿದೆ? ಬೇಟೆಗಾಗಿ ಗಾಳಿಗೆ ಬರುವಂತಹ ರಾಜಪುತ್ರರಿಗೆ ಕೋಣದ ಮಾಂಸ ಬೇಕೆ? ಕಳ್ಳಕಾಕರಿಗೆ ರಾತ್ರಿ ಹಿಂಸೆಗೆ ಈ ಪ್ರಾಣಿ ಯಾವ ಕಾರ್ಯಕ್ಕೂ ಸಲ್ಲದು. ಯಮನ ವಾಹನ, ಯಮನ ವಾಹನ ಮನುಷ್ಯನಾಗುವುದರಿಂದ ಆ ಮೇಲಿರುವ ದೇವತೆಗಳಂತೂ ಇವರ ಗೋಜಿಗೆ ಬರಲಿಕ್ಕಿಲ್ಲ ಅಲ್ವಾ? ಅಣಿಮಾದಿ ಅಷ್ಟಸಿದ್ಧಿಯನ್ನು ಬಲ್ಲಂತಹ ನಾನು ಯಾವ ಕಾಲಕ್ಕೂ ಯಾವ ರೂಪವನ್ನು ಧರಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವಾಗಿದ್ದೇನೆ. ಈ ಸಮಯದಲ್ಲಿ ನನ್ನ ಈ ಸುಂದರ ರೂಪವನ್ನು ಮರೆಮಾಡಿಸಿ ಮಹಿಷ ರೂಪವನ್ನು ಧರಿಸಿ ಓದಲಾಗದ ಬಗ್ಗೆ ಆಚರಿಸುತ್ತೇನೆ ನೋಡೋಣ.
ಕೇವಲ ನನಗಲ್ಲ, ಇಡೀ ಮುನಿಕುಲಕ್ಕೆ ಆದ ಮಗನನ್ನು ಬಯಸಿ ತಪಸ್ಸನ್ನು ಮಾಡುತ್ತಿದ್ದಾಳೆ. ಇವಳ ಹೊಟ್ಟೆಯಲ್ಲಿ ಹುಟ್ಟಲಿ ನನ್ನ ಈ ಶಾಪ ಆ ಹರಿಹರ ಬ್ರಹ್ಮಾದಿಗಳು ಬದಲಿಸಲಾರರು. ನಡೆಯುತ್ತೇನೆ. ಯಾರ ಬಗ್ಗೆ ತಪಸ್ಸನ್ನು ಆಚರಿಸಿರಿ. ಬ್ರಹ್ಮದೇವ ಚೆನ್ನಾಗಿದ್ದೇನೆ. ನಿನ್ನ ತಪಸ್ಸನ್ನು ಬಿಡು ಮಗಳೇ, ಬಿಡು. ಯಾರು? ಬ್ರಹ್ಮದೇವನೇ? ಹೌದು. ಹಾಗಿದ್ದರೆ ನಾನು ತಪಸ್ಸನ್ನು ಬಿಡಲೇ ದೇವ? ಬಿಡು ಮಗಳೇ, ಬಿಡು. ಓ ಕಂದ ದೇವ ಈ ಮಾವಿಡಿಯ ಮಹಾಂಸಾಕ್ಷಿಯನ್ನು ಪಾವನಗೊಳಿಸಿದೆಯಾ? ನಮೋ ನಮಃ. ಬ್ರಹ್ಮದೇವ, ಈ ಲೋಕದಲ್ಲಿ ನಿನ್ನನ್ನು ಹಿರಣ್ಯಗರ್ಭ ಎಂದು ಕೊಂಡಾಡ್ತಾ ಇದ್ದಾರೆ. ನಿನ್ನ ದೇಹದಿಂದ ಹೊರಸೂಸುವಂತಹ ಸುವರ್ಣ ರಶ್ಮಿಗಳಿಂದ ಈ ಮಾಲಿನಿಯ ಜೀವನವನ್ನು ಪಾವನಗೊಳಿಸಿದೆಯಾ? ನಮೋ ನಮಃ. ಬ್ರಹ್ಮದೇವ, ನನಗಾಗಿ ನಾನು ಏನನ್ನೂ ಅಪೇಕ್ಷೆ ಪಟ್ಟು ಗಣಗೌರವಂತಹ ತಪಸ್ಸನ್ನು ಮಾಡಿದ್ದಲ್ಲವೇ ಅಲ್ಲ. ನನ್ನ ಹೆತ್ತವೇ ಇದೇನೆ ನನ್ನಾಸೆಯನ್ನು ಈಡೇರಿಸುವುದಕ್ಕಾಗಿ ಘೋರ ಕಾಂತಾರವನ್ನು ಸೇರಿಕೊಂಡೆ. ಜ್ಞಾನವಾಗಿ ಭಕ್ತಿಪೂರ್ವಕವಾಗಿ ನಿನ್ನನ್ನು ತಪಸ್ಸಿನಿಂದ ಒಲಿಸಿಕೊಂಡೆ. ದೇವ, ವರವನ್ನು ಕೊಡುವುದಾದರೆ 3 ಲೋಕವನ್ನು ಎದ್ದು ಆಳುವ ಕ್ರೂರ ಧೀರ ಪುತ್ರನನ್ನು ನನ್ನ ಉದರದಲ್ಲಿ ಧರಿಸುವಂತೆ ವರವನ್ನು ಕೊಡುತ್ತೇವ. What
ಧನ್ಯನಾಗ್ತೇನೆ ಸರಿ. ಧನ್ಯೋಸ್ಮಿ ಮಗಳೇ, ಬ್ರಹ್ಮದೇವ. ನೀನು ಶಾಪವನ್ನು ಕೊಟ್ಟಿದ್ದಾರೆ. ಏನು? ಇದೇ ಕಾಡಿನಲ್ಲಿ ತಪಸ್ಸನ್ನು ಆಚರಿಸಿದಂತಹ ಸುದರ್ಶನವರು ಹಾ. ನಿನ್ನ ತಪಸ್ಸಿಂದ ಭಂಗವಾಗಿ ಹಾ. ನಿನಗೆ ಶಾಪ ನೀಡಿದ್ದಾರೆ. ಏನಂತ? ನೀನು ಯಾವ ರೀತಿಯಲ್ಲಿ ತಪಸ್ಸನ್ನು ಮಾಡ್ತೀರೋ ಅಂದರೆ ಮಹಿಷಿನ ಬಗ್ಗೆ ತಪಸ್ಸನ್ನು ಆಚರಿಸಿದ ನಿನ್ನಲ್ಲಿ ನಿನ್ನ ಊರಲ್ಲಿ ಮಹಿಷಿಯೇ ಹೋಗ್ತಾರೆ. ಶಿವ 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 ಶಿವ. ಮಗಳೇ, ಬ್ರಹ್ಮದೇವ, ಅರಮನೆಯಿಂದ ತಾಯಿಯಿಂದ ಆಶೀರ್ವಾದವನ್ನು ಪಡೆದು ನೇರವಾಗಿ ಬಂದು ಸೇರಿದ ಈ ಘನಘೋರವಾದಂಥ ಕಾಂತಾರವನ್ನು ಅರಮನೆಯಿಂದ ಹೊರಡುವಾಗ ಅದೆಷ್ಟೋ ನನಗಳನ್ನು ಕಟ್ಟಿಕೊಂಡು ಬಂದವಳು ಈ ಮಾಲಿನಿ ನನ್ನವೇ ಆಸೆಯನ್ನು ಈಡೇರಿಸಬೇಕು. ದುರಧೀರ ಪುತ್ರರನ್ನು ನನ್ನ ಉದರದಲ್ಲಿ ಪಡೆಯಬೇಕು. ನಮ್ಮ ರಕ್ತದ ವಂಶ ಉದ್ಧಾರ ಆಗಬೇಕು. ಎಷ್ಟು ಆಸೆಗಳನ್ನು ಕಟ್ಟಿಕೊಳ್ಳುವಂತಹ ಈ ಮಾಲಿನಿಯ ಆಶಾ ಗೋಪುರವೇ ನುಚ್ಚು ನೂರಾಟಿ ಹೋಯಿತೆ. ಬ್ರಹ್ಮದೇವ, ಮಗಳೇ, ಹೋದ ಮಗಳು ಈಗ ಬಂದಳು, ನಾಳೆ ಬಂದಳು ಎಂದು ಅರಮನೆಯಲ್ಲಿ ಬಾಗಿಲ ಬಳಿಯಲ್ಲಿ ಕಾಯುತ್ತಿರುವಂತಹ ನನ್ನ ದೇವಿಗೆ ನಾನು ಏನು ಉತ್ತರ ಹೇಳಿ? ಅಮ್ಮ, ನಿನ್ನ ಆಸೆಯ ಪ್ರಕಾರವಾಗಿ ಬ್ರಹ್ಮದೇವನನ್ನು ಒಲಿಸಿಕೊಂಡೆ, ದುರಧೀರ ಪುತ್ರನನ್ನು ಅನುಗ್ರಹಿಸಿದ. ಅದು ಯಾವ ರೀತಿ? ನನ್ನ ಉದಯದಲ್ಲಿ ಜನಿಸುವಂತಹ ಮಗು ಕೋಣನೆಂದು ನಾನು ಯಾವ ರೀತಿ ನನ್ನ ಅವ್ವಗೆ ಹೇಳಲಿ? ಅರಮನೆಯಲ್ಲಿ ನನ್ನ ಗೆಳತಿಯರೆಲ್ಲರೂ ನನ್ನನ್ನು ಹೀರಿಸಲಿಕ್ಕಿವೆ. ಒಂದು ವೇಳೆ ನನ್ನ ಉದಯದಲ್ಲಿ ಕೋಣ ಜನಿಸಿದರೆ ಆ ಕೋಣನ್ನು ಎತ್ತಿ ಮುದ್ದಾಡುವುದಾದ್ರೂ ಹೇಗೆ? ಎದೆಯಾಳನ್ನು ಉಳಿಸುವುದಾದ್ರೂ ಹೇಗೆ? ದೇವ, ಭಕ್ತರನ್ನು ಉದ್ಧಾರ ಮಾಡುವಂತಹ ನೀನು ಸಾಮಾನ್ಯನಲ್ಲ, ಮಹಾ ಮಹಿಮ. ಓ ಮಹಾ ಮಹಿಮನೇ, ಆ ಮುನಿವರಿಯರು ಕೊಟ್ಟಂತಹ ಶಾಪವನ್ನು ಹೋಗಲಾಡಿಸಿ ಈ ಮಾಲಿನಿಯನ್ನು ಉದ್ಧರಿಸಿಕೊಂಡೆ. ಮನುಷ್ಯಪವನ್ನು ಕೊಟ್ಟಿದ್ದಾನೆ. ನಾನು ಕೊಟ್ಟಂತಹ ಶಾಪವನ್ನು ತ್ರಿಮೂರ್ತಿಗಳಿಂದಲೂ ಪರಿಮಾರ್ಜನೆ ಮಾಡುವ ಸಾಧ್ಯವಾಗಲೆಂದು. ಆದ್ದರಿಂದ ಮಗಳೇ, ಏನು ಎಷ್ಟು ತಾಯಿಗೆ ಹೆಗ್ಗಣವಾದರೇನು? ನಿನಗೆ ಬಲು ಪರಾಕ್ರಮವಾದ ಮಗನು ಬೇಕು. ನಾನು ನಿನ್ನ ಉದರದಲ್ಲಿ ಹುಟ್ಟುವಂತಹ ಮನುಷ್ಯನು ಬಲು ಪರಾಕ್ರಮವಾಗಿ ಬೀಜವನ್ನು ಬೆಳೆಯುವಂತವನಾಗಿದ್ದಾನೆ. ಈ ಶುಭವಾಗಲಿ. ಆಗಿರ್ತದೆ.
ದೊಡ್ಡ ಕಥೆಯನ್ನು ಹೋಯಿತಲ್ಲ. ದೇವಲೋಕವನ್ನು ಆಳುವ ಎಂಬುದಾಗಿ ನನ್ನವರು ಸೈನ್ಯ ಸಮೇತರಾಗಿ ಸುರಲೋಕದ ಮೇಲೆ ದಾಳಿ ಮಾಡಿದ್ದಾರೆ. ಇಷ್ಟರವರೆಗೆ ದೇವಲೋಕವನ್ನು ಗೆದ್ದು ದೇವ ಸಿಂಹಾಸನದಲ್ಲಿ ಮೆರೆಯುತ್ತಾ ಇರಬಹುದು. ಆದರೆ ಏಕೋ ಏನು ಬೆಳಗ್ಗಿನಿಂದ ಮನಸ್ಸಿಗೆ ಒಂದು ರೀತಿಯಾದಂತಹ ಬೇಸರ. ಯಾಕೆ ಹೀಗೆ? ಮನಸ್ಸು ಸರಿ ಇಲ್ಲ, ಮುಖವೆಲ್ಲ ಬೆವರಿ, ಹಣೆಯ ಕುಂಕುಮ ಬೆವರಲ್ಲಿ ಸುರಿಯುತ್ತಾ ಇದೆ. ಪುರವಿರುವಂತಹ ಮಾಂಗಲ್ಯ ಬೆಳಗ್ಗೆ ಕೆಳಗೆ ಬಿತ್ತು. ಇದೆಲ್ಲ ಅಪಶಕುನತಾನೆ. ಹಾಗಿದ್ರೆ ಯಾಕೆ ಹೀಗೆ ಆಗ್ತದೆ ನನ್ನ ಜೀವನದಲ್ಲಿ? ಇಂತಹ ಒಂದೊಂದು ಘಟನೆಗಳನ್ನು ಎನಿಸುವಾಗ ನನ್ನ ಮನಸ್ಸಿಗೆ ಯಾವುದೋ ಒಂದು ರೀತಿಯಾದಂತಹ ಭಯ ಆವರಿಸ್ತಾ ಇದೆ. ಏನೇ ಇರಲಿ, ನನ್ನವರ ಪರಾಕ್ರಮವೇನು, ಶಕ್ತಿ ಏನೆಂಬುದನ್ನು ನಾನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಸುರಲೋಕದ ಮೇಲೆ ನಡೆದಿದ್ದಾರೆ, ಎದ್ದಿರಬಹುದು, ಅರಮನೆಯ ಬಾಗಿಲು ತೆರೆದಿದೆ, ನೋಡೋಣ ಯಾರಾದ್ರೂ ಬರ್ತಾರೆ. ಅರಮನೆಯ ಬಾಗಿಲು ತೆರೆದಿದೆ ಎಂದಾಕ್ಷಣ ನೇರವಾಗಿ ಒಳಗಡೆ ನುಗ್ಗಿದೆಯಲ್ಲ, ಒಳಗೆ ಬರುವಾಗ ಒಂದು ಕೇಳಿ ಬರಬೇಕು, ನೋಡಿ ಬರಬೇಕು ಎನ್ನುವಂತಹ ಪ್ರತಿಯೊಂದಿರುವೆ. ಯಾರು ನೀನು? ಏನು ಮಾಲಿನಿಂದ ಹತ್ತಿರ ಮಾಲಿನಿ. ಅಮ್ಮ ಮಾಲಿನಿ. ಓಹೋ ಹಾಗೆ. ಏ ಅಮ್ಮ ಮಾಲಿನಿ ದೇವಿ. ಯಾರು ನೀನು? ನಾನು ನಿಮ್ಮ ಗಂಡ. ಎದುರಿನಲ್ಲಿ ಕಾಣ್ತಾ ಉಂಟಲ್ಲ ಅದು 32, ಅದು ಇಲ್ಲಿ ಇರಬೇಕು. ಒಂದು ಕೊಡ್ಬೇಕು. ಯಾರು ನಾನು ನೀನು ಒಟ್ಟಿಗೆ ಬೀಳ್ಯಾಗ ಮಾಲಿಗೆ ಹೋದದ್ದು. ಎಲ್ಲಿಗೆ? ಬೀಳ್ಯಾಗ ಮಾಲಿಗೆ. ಯಾವ ನಿಮ್ಮವರು? ನೀನು ನನ್ನವರೊಟ್ಟಿಗೆ ಸುರಲೋಕಕ್ಕೆ ಹೋದವಳು. ವಿದ್ಯುನ್ಮಾಲಿ ಅವರ ಜೊತೆಗೆ ಹೆಸರೇಬೇಕಂತಿಲ್ಲ, ನನ್ನವರಂತ ಹೇಳಿದ್ರೆ ಸಾಕು. ಗುರುಪುರಕ್ಕೆ. ಎಲ್ಲಿಗೆ? ಗುರುಪುರಕ್ಕೆ ಹೋದದ್ದು. ಯಾಕೆ ಹೊಯ್ಗೆ ತರ್ಲಿಕ್ಕ? ಗುರುಪುರಕ್ಕೆ ಹೋದದ್ದು ಯಾಕೆ? ಹೊಯ್ಗೆ ತರ್ಲಿಕ್ಕ ಅಂತ ಅಲ್ಲ, ಉದ್ದಕ್ಕೆ ಸುರಪುರಕ್ಕೆ. ಹಾಗಿದ್ರೆ ನೀನು ಸುರಪುರಕ್ಕೆ ನನ್ನವರೊಂದಿಗೆ ಇಂಥದ್ದಾಗಿ ಹೋದವನು, ಅಲ್ಲಿಂದ ಬಂದವನು. ಏನು ವಿಷಯ? Good
ಅಲ್ಲಿಯ ಒಡೆ ಇಂದ್ರ ಸುರಲಂಬೆ ಸುರೇಂದ್ರ ಸುರೇಂದ್ರ ದೇವೇಂದ್ರ ಅವ ಹೈದಪ್ಪಣ್ಣನ ಮೇಲೆ ಹೇಳಿಕೊಂಡು ಯಾರ ಮೇಲೆ ಹೈದಪ್ಪಣ್ಣನ ಮೇಲೆ ಒಂದರ ಐದವನ್ನು ಹಿಡಿದುಕೊಂಡು ಐದರ ನಾಮಕವನ್ನು ಹೇಳಿಕೊಂಡು ಕಂಡವನು ಯಾರು ಸೂರಪ್ಪ ಸುರಪಾದ ಸುರಪಾದ ಅವ ಬಂದ ಕೂಡಲೇ ನಿಮ್ಮವರಿಗೆ ಎದ್ದು ನಿಂತು ಬಾ ಮಗನೇ ಬಾ ಎಲ್ಲಿಗೆ ಇನ್ನಲ್ಲಿ ಧೈರ್ಯ ಉಂಟ ಬಾ ನಿಮ್ಮವರು ಸೂರಪ್ಪ ಓಹೋ ನನ್ನವರು ಅವನಿಗೆ ಅಭಿನಯ ಅಭಿನಯ ನಿನ್ನ ಹತ್ರ ಸೈಡಲ್ಲಿ ನಡೆದ ಅಭಿನಯ ಇಲ್ಲಿ ನಿಲ್ಲಿಸು ಭಾವನೆ ಲಾರಿ ಅದೇ ಭಾವನೆ ಅವ ನಿಮ್ಮವರು ನಿನ್ನಲ್ಲಿ ಧೈರ್ಯ ಉಂಟ ಬಾ ಮುದ್ದ ರಂಗದೊಳಗೆ ಬಾ ಮುದ್ದ ರಂಗದೊಳಗೆ ಬಾ ಯುದ್ಧರಂಗ ಯುದ್ಧರಂಗಲ್ಲ ಯುದ್ಧ ನಾನೇ ಸ್ವಲ್ಪ ಸರಿ ಮಾಡಿ ಯುದ್ಧ ಬಾ ಯುದ್ಧ ಆಯ್ತಪ್ಪ ಯುದ್ಧದಲ್ಲಿ ನಿಮ್ಮ ಬಿಟ್ಟಪ್ಪ ಎಂತ ಅಮಾವಾಸ್ಯೆಗೆ ಹೋಗಿದ್ದೇವೆ ಅಂತ ಕಾಣ್ಬೇಕು ಕೆಲವೊಂದು ಸರಿ ಕೆಲವೊಂದು ಸರಿ ಇರುವುದಿಲ್ಲ ಅಲ್ಲ ದೇವೇಂದ್ರನನ್ನು ನನ್ನವರು ಸೋಲಿಸಿ ಸ್ವರ್ಗಲೋಕದ ಸಿಂಹಾಸನದಲ್ಲಿ ಮೇಲಿರುವಂತಹ ಸಂತೋಷದ ಸಂಭ್ರಮದ ಸುದ್ದಿ ಈ ಸಂತೋಷದ ವಿಚಾರವನ್ನು ತಿಳಿಸುವಾಗ ಸಂತೋಷವಾಗಿರಬೇಕು ಅದನ್ನು ಬಿಟ್ಟು ನೀನು ಅಳ್ತಾ ಇದೆಯಲ್ಲ ಈಗ ನಕ್ಕಿ ನಕ್ಕಿ ಹೇಳ್ಬೇಕಾ ಮುಂದೆ ನಡೆಯುವಂತಹ ವಿಚಾರವನ್ನು ನಗು ಆಮೇಲೆ ಆಮೇಲೆ ನಿಮ್ಮವರು ಸ್ಮಶಾನದಲ್ಲಿ ಹೋಗಿ ಕೂತ್ರ ಎಲ್ಲಿ ಸ್ಮಶಾನದಲ್ಲಿ ಸಿಂಹಾಸನ ಸ್ಮಶಾನ ಅಲ್ಲ ಅದು ಬೇರೆ ಅರ್ಥ ಆಗ್ತದೆ ಕೂತ ಮೇಲೆ ಅಲ್ಲಿ ಎಲ್ಲ ಶಬ್ದ ಉತ್ಪತ್ತಿ ಮೆರಸು ಬಂದ್ರೆ ಬಿಗಿ ಬಿಗಿ ಎಲ್ಲ ಬರ್ತಾರೆ ಯಾರು ಸ್ಮಶಾನ ಮಾಡಬೇಕು ಸಿಕ್ಕಿದ ಅವಕಾಶವನ್ನು ಕಳೆದುಕೊಳ್ಳಬಾರದು ಬಂದವರು ಯಾರು ನಂಬೆ ನಂಬೆ ಮೇನಕೆ ಊರ್ವಶಿ ಇಲ್ಲದಲ್ಲೇ ಮಂಜುಗೋಸೆ ಇವರೆಲ್ಲ ಯಾರು ಅಪ್ಸರಾಂಗನೆಯರು ದೇವ ನರ್ತಕಿಯರು ಸುರಲೋಕದಲ್ಲಿ ಸದಾ ರಾರಾಜಿಸುತ್ತಿರುವವರು ಬಂದು ಮಾಡಿದ ಮಾಡಿ ಬರ್ಬೇಕಾ ಶುರುವಾರು ಇದೆಂತದು ಇದೆಂತಾಯ್ತು ನಿಮ್ಗೆ ಅಲ್ಲ ಹಾಗೆ ಮತ್ತೆ ಯಾಕೆ ಮಾಡೋದು ಬೇಡ ಬೇಡ ಅವರದ್ದು ಅವರಕ್ಕೆ ಎಷ್ಟು ಗೊತ್ತುಂಟು ಅಷ್ಟೇ ಮಾಡಿದ್ರೆ ಸಾಕು ಅದು ಹೆಚ್ಚು ಮಾಡಿದ್ರು ಒಳ್ಳೇದಲ್ಲ ಕಡಿಮೆ ಮಾಡಿದ್ರು ಒಳ್ಳೇದಲ್ಲ ಅಷ್ಟಕ್ಕಷ್ಟೇ ಎಲ್ಲರಿಗೂ ಮಿತ್ರನಾಯ್ತು ಎಂತಾಯ್ತು ಮಿತ್ರನ ಮಿತ್ರನ ಮಿತ್ರೆ ಅಲ್ಲಿಗೆ ಮಧ್ಯಮ ವಿರಾಮದಲ್ಲಿ ವಿರಾಮ ಬಿಡುವುದಾದ್ರೆ ಮುದುಕ ಬೀಳುವಾಗ ಆಂಬುಲೆನ್ಸ್ ಬಂತದ್ದು ಯಾರು ಬಂದದ್ದು ಆಂಬುಲೆನ್ಸ್ ಅದೆಂತದ್ದು ಇನ್ನೊಬ್ಬರು ಮಾತಾಡಿ ಯಾರು ಆರಂಭಿಸಿ ಅವನನ್ನು ಕೂಡ ನರ್ತನೆ ಆಯಿತು ಅವನೆಲ್ಲ ಒಟ್ಟಿಗೆ ಬರುದಲ್ಲ ಅವನನ್ನು ಪ್ರತ್ಯೇಕವಾಗಿ ಬೇರೆ ಬರುವ ಕ್ರಮ ಉಂಟು ಮತ್ತೆ ಮಂಡ್ಯ ದೋಸೆ ಬಂತಪ್ಪ ಮಂಜು ಕಟ್ಟರೆ ಅಲ್ಲ ಮಧ್ಯದಲ್ಲಿ ಬರುವ ಕ್ರಮ ಇಲ್ಲ ನೀನು ಹೇಳುವಾಗ ಮೊದಲೇ ಒಂದನ್ನು ಸರಿಯಾಗಿ ಹೇಳ್ಬೇಕು ಎಲ್ಲ ನರ್ತಕಿಯರು ಬರುವುದು ಒಮ್ಮೆಲೆ ಅವರಿಗೆ ಪ್ರತ್ಯೇಕ ಪ್ರತ್ಯೇಕ ಇಲ್ಲ ಏನೂ ಇಲ್ಲ ಏನೋ ನನ್ನ ದೃಷ್ಟಿ ದೋಷ ಅದು ನಿನ್ನ ದೃಷ್ಟಿ ದೋಷ ಅದನ್ನು ಮೊದಲೇ ನೀವು ತಿಳಿಸಬೇಕು ಎಲ್ಲ ನರ್ತನ ಆಗಿ ಹೋಗುವಾಗ ಎಲ್ಲಿದ್ರೋ ಸವಂತಮ್ಮ ನರ್ತನ ಕಾರ್ಯಕ್ರಮ ಮುಗಿದ ಮೇಲೆ ಸವಂತಮ್ಮ ಸ್ವರ್ಗದಲ್ಲಿ ಅದು ಉಂಟಾ
ಇದ್ದ ಹಾ. ಅಲ್ಲಿ ಕೂತೆ. ಅನಿವಾರ್ಯ ಸ್ಥಿತಿಯಲ್ಲಿ ಹಾ. ಕುಳಿತುಕೊಂಡು ಮಾಡುವಂತಹ ಯುದ್ಧವು ಒಂದು. ಹಾ, ಇನ್ನೊಂದು ರಂಕೆಯನ್ನು ಹಿಡಿದುಕೊಂಡು ಹಾ. ಆ ಯಕ್ಷ ನಿಮ್ಮವರಿಗೆ ಪುನಃ ಹೊರಬಿಟ್ಟು ಅವಾಗ ಕುತ್ತ ನಿಮ್ಮ ಗಂಡ ಹಾ. ಕುತ್ತ ನಿಮ್ಮ ಗಂಡ ಅದೇ ಅಲ್ಲಿಗೆ ಮಲಗಿ ಅನಿವಾರ್ಯ ಸ್ಥಿತಿಯಲ್ಲಿ ಹಾ. ಮಲಗಿ ಯುದ್ಧ ಮಾಡುವುದು ಒಂದು ಸ್ಥಿತಿ. ಅದು ಏನು ನಿಮ್ಮಷ್ಟು ಅನುಭವ ನನಗಿಲ್ಲ. ನನ್ಗೆ ಗೊತ್ತು ಅದು ಅನಿವಾರ್ಯ ಸ್ಥಿತಿಯಲ್ಲಿ ಉಂಟದು. ಅದು ನಿಮ್ಮವರಲ್ಲ. ಹೌದು. ಏನು? ಆಮೇಲೆ? ಅಲ್ಲ ಏನು ಆಗ್ಲಿಲ್ಲ ಮತ್ತೇನು ಆಗ್ಲಿಲ್ಲ. ನಾನು ಹೋಗುವುದು ಅಲ್ಲಿ ಹೋಗಿ ನೋಡುವುದು ಹೋಗ್ರಿ ಅಂತ ಹೇಳ್ಬೋದು. ಏನು ಛೆ, ಒಂದು ಇಷ್ಟು ದೊಡ್ಡ ಕಣ್ಣುಗಳನ್ನು ಮಾಡಿ ಹಾ. ಇಷ್ಟು ಉದ್ದ ರಾಲಿಗೆ ಒಳಗಾಗಿ ರಕ್ತವನ್ನು ಬಿಸಾಡಿಕೊಂಡು ಸತ್ತೇ ಹೋಗ್ತಾರೆ. ನಿಮ್ಮ ನಗರಿ ಈ ಭೂಮಿಯಲ್ಲಿ ನಾನು ಯಾವ ರೀತಿ ಬದುಕಲಿ, ಯಾರಿಗಾಗಿ ಬದುಕಲಿ, ಹೇಗೆ ಬದುಕಲಿ? ಒಂದು ವೇಳೆ ನನ್ನ ಮಗ ಮನುಷ್ಯನನ್ನು ಅಮ್ಮ ಅಪ್ಪ ಎಲ್ಲಿ ಅಂತ ಕೇಳಿದಾಗ ನಾನು ನನ್ನ ಮಗನಿಗೆ ಏನೆಂದು ಉತ್ತರವನ್ನು ಕೊಡಲಿ? ನಿನ್ನ ಮಗನಿಗೆ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರಿದ್ರು ಅಂತ ನಾನು ಯಾವ ನಾಲಿಗೆಯಿಂದ ಹೇಳಲಿ? ಇಲ್ಲ ಸ್ವಾಮಿ, ನಿಮ್ಮ ನಗಲಿ ಈ ಭೂಮಿಯಲ್ಲಿ ನಾನು ಅದೇ ಕ್ಷಣವೂ ಬದುಕಲಾರೆ. ಸತ್ತವರು ಜೀವಿತರೆ
ದೇವತೆಗಳು ಮೇಲಿನಲ್ಲಿ ನಿಂತು ನಗುತ್ತಿರುವಂತಹ ಚಂದ್ರವನ್ನೊಮ್ಮೆ ನೋಡಿಯಂತೆ. ಹೌದು ಹೌದು, ಚಪ್ಪಾಳೆಯನ್ನು ಕಟ್ಟಿ ನಗುತ್ತಿರುವಂತಹ ಆ ದೇವತೆಗಳ ಕೈಗಳನ್ನು ಕಲಿಸುವುದಕ್ಕಾಗಿ ನನ್ನ ತಲೆ ಮಹಿಷನಿಲ್ಲವೇ? ಹೌದು, ನನ್ನ ಕಷ್ಟವನ್ನು ನನ್ನ ಮಗನಿಗೆ ತಿಳಿಸುತ್ತೇನೆ. ಈ ಸಂದರ್ಭದಲ್ಲಿ ನನ್ನ ಮಗನಲ್ಲದೆ ಅನ್ಯ ಯಾರಿಲ್ಲ ನನಗೆ. ಮಗನೇ ಮಗನೇ ಮಹಿಷ, side. सिटी सर अंचा बने अंची बने साइड कर ले चूर एक और साइड रखे रद्द दिया
Side, 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 side.
ಹೌದು ಮಗ. ಸುಮಂಗಲೆಯಾಗಿ ಬೆಳೆಯುತ್ತಿರುವಂತಹ ನಿನ್ನ ಈ ತಾಯಿಯ ದುಸ್ಥಿತಿಯನ್ನು ಕಂಡು ಯಾಕಮ್ಮ ಕಣ್ಣೀರು ಎಂಬುದಾಗಿ ಪ್ರಶ್ನಿಸ್ತಾ ಇದೆಯಲ್ಲ ಮಗ. ಗೋಳಗಳ ಮೇಲೆ ಕಣ್ಣೀರ ಮಾಡಿ. ಹೌದು ಮಗನೇ, ನನ್ನ ಕಷ್ಟವನ್ನು ನಿನ್ನಲ್ಲದೆ ಬೇರೆ ಯಾರಲ್ಲಿ ನಾನು ತಿಳಿದಿಲ್ಲ ಮಗನೇ. ನೀನು ತಿಳಿದ ಹಾಗೆ ಮೊನ್ನೆ ಕಾಳಗಕ್ಕಾಗಿ ಸೈನ್ಯ ಸಮೇತರಾಗಿ ತುಲೋಕದಲ್ಲಿ ನಿನ್ನ ತೀರ್ಥರು ದಾಳಿ ಮಾಡಿದ್ದನ್ನು ನೀನು ತಿಳಿದಿದ್ದಾನೆ ಮಗನೇ. ಮಹಿಷ ಸಮಸ್ತ ದೇವಸ್ಥಾನವನ್ನೆಲ್ಲವನ್ನು ಸೋಲಿಸಿ ಸ್ವರ್ಗಲೋಕದ ಸಿಂಹಾಸನದಲ್ಲಿ ನಿನ್ನ ತಂದೆ ನೆಲೆಯುತ್ತಿರುವಂತಹ ಸಮಯ ಮಗ. ಅವರೇ ನನ್ನ ಅಪ್ಪ ವಿದ್ಯುನ್ಮಾನಿ ಸುಲಭಾಕರ ಸುರಗಂಧಿಗೆಯನ್ನು ಹೇಳಿದರೆ ನಮ್ಮಕ್ಕಾಗಿಗಾಗಿದೆ. ಮತ್ಯಾಕಮ್ಮ ಸಿಂಹಾಸನ ನಮ್ಮ ಪಾಲಿಗೆ ಆಯ್ತೆನ್ನುವಂತಹ ಸಂತೋಷ ನಮ್ಮ ಪಾಲಿಗೆ ಸಮಯ ಒದಗಿಸಲಿಲ್ಲ ಮಗನೇ. ಮಹಿಷ ಲೋಕದ ಸಿಂಹಾಸನದಲ್ಲಿ ಸಂಭ್ರಮದಿಂದ ಮೆರೆಯುತ್ತಿರುವಂತಹ ಸಮಯದಲ್ಲಿ ಯಾವನ ಒಬ್ಬ ಯಕ್ಷನಂತೆ ಮಗ ಏನಾಯಿತು? ಆತ ಬಂದು ನಿನ್ನ ತಂದೆಯನ್ನು ಕೊಂದ ಮಗ.
ಕಂಡಾಗ ಮನಸ್ಸಿಗೆ ಸಂತೋಷವಾಯಿತು. 9 ತಿಂಗಳು ನನ್ನ ಉದರದಲ್ಲಿ ಇಟ್ಟು 10ನೇ ತಿಂಗಳಿಗೆ ಈ ಪ್ರಪಂಚದ ಬೆಳಕನ್ನು ತೋರಿಸಲಿಕ್ಕೆ ಸಾರ್ಥಕವಾಯಿತು ಮಗ, ಸಾರ್ಥಕವಾಯಿತು. ಮಗನೇ ಮನುಷ್ಯ ತಂದೆ ಮಾಡಿದಂತಹ ವಾರ್ತೆಯನ್ನು ಕೇಳಿದ ತಕ್ಷಣವೇ ಇಂದ್ರಾದಿ ಸುಮನಂದನನ್ನು ಕೊಲ್ಲಬೇಕು. ಯುದ್ಧಕ್ಕಾಗಿ ಮುಂದುವರಿಯುತ್ತಾ ಎತ್ತಿ ಭೂಮಿಯೇ ಬಾಯಿ ನೀರಂತೆ ಸಾಗರವೇ ಮುಚ್ಚಿಯಾಗಿ ಬಂತು. ಗಗನದ ಬೀಳದ ಮೇಲೆ ಕೂಡಿದದು. ನಾನಾಡುವ ಮಾತನ್ನು ಕಿವಿಗೊಟ್ಟು ಕೇಳು ಮಗನೇ. ಕೇವಲ ಸುಮನ ಸಭೆಯಲ್ಲಿ ಲೆಕ್ಕವೇ ಅಲ್ಲ, ಆದರೆ ಪಕ್ಷಪಾತಿಗಳಂತಹ ಈ ಹರಿಯು ಕಪಟಿ ಯಾವ ರೂಪದಲ್ಲಿ ಯಾವಾಗ ಎಲ್ಲಿ ಹೇಗೆ ಬರ್ತಾನೆ ಎಂಬುದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅನವರತವು ಅವರ ರಕ್ಷಣೆಗಾಗಿ ಆತ ನಿಂತುಕೊಂಡಿದ್ದಾನೆ. ಅವನನ್ನೇ ಬಂದ್ರೆ ಆತನನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ ಮಗ. ಅದಕ್ಕಾಗಿ ಹೀಗೆ ನೀವು ಹಲವಾರುವಂತ ಕಾರಣವನ್ನು ಸೇರಬೇಕು. ಒಳಗಿನ ತಪಸ್ಸನ್ನು ಆಚರಿಸಬೇಕು. ಕಾಡಲು ಸೇರಬೇಕಂತ ಹೇಳುವ. ಹೌದು ಮಗ. ಕೇವಲ ನೀನು ಜನಿಸುವುದಕ್ಕಿಂತ ಮೊದಲೇ ನಾನು ಹೊರಬಲವನ್ನು ಪಡೆದವರಿದ್ದೇವೆ. ಅದು ಸಾಲದು, ಇನ್ನು ಅದಕ್ಕಿಂತಲೂ ಹೆಚ್ಚಿನ ಹೊರಬಲವನ್ನು ಪಡೆಯುವುದಕ್ಕಾಗಿ ಕಾಡನ್ನು ಸೇರಬೇಕು, ಪುಷ್ಕರಣಿಯನ್ನು ಸೇರಬೇಕು, ಮನುಷ್ಯನಾಗುವ ತಪಸ್ಸಿನಿಂದ ಒಲಿಸಿಕೊಳ್ಬೇಕು. ಆತನಿಂದ ಬೇಕಾದಂತಹ ವರವನ್ನು ನೀನು ಪಡೆದುಕೊಳ್ಬೇಕು. ಆ ನಂತರ ಮಂಗಳೆಯಾಗಿ ಬೆಳೆದಿದ್ದಂತಹ ನಿನ್ನ ತಾಯಿ ಮಾಲಿನಿಯನ್ನು ಅಮಂಗಳೆಯಾಗಿ ಮಾಡಿದಂತಹ ದೇವತೆಗಳಿಗೆ ನೀನು ಮಾಡಬೇಕು ಮಗ. ಇದು ಬರಿಗೈಯಲ್ಲಿ ಓದುವುದು ಸರಿಯಲ್ಲ. ನಿನ್ನ ಅಂಗರಕ್ಷಣೆಗಾಗಿ ಇದು ಈ ಆಯುಧವನ್ನೇ ಹೊರಡಿಸುತ್ತಾ ಇದ್ದೇನೆ. ಸಿಂಧೂರು ತಿಲಕವನ್ನು ಇಟ್ಟಿದ್ದೇನೆ ಹಣೆಗೆ. ವಿಜಯಶಾಲಿಯಾಗಿ ಬಾ ಮಗ, ವಿಜಯಶಾಲಿಯಾಗಿ ಬಾ. Thank you.
ವಿದ್ಯುನ್ಮಾಲಿಯ ಸಹಚರರು ಅವರ ಜೊತೆಗಾರರಾಗಿ ನಾವಿದ್ದೇವೆ. ಇವೆಲ್ಲ ಯಾಕೆ ಹೀಗಾಯಿತು ಅದಕ್ಕೆ ಕಾರಣಗಳುಂಟು. ಏನು ಕಾರಣ? ಈ ಹಿಂದೆ ವಿದ್ಯುನ್ಮಾಲಿ ಮಹಾಪ್ರಭುಗಳನ್ನು ಒಡಗೂಡಿಕೊಂಡು ನಾಟಕ್ಕೆ ಒತ್ತಿಗೆಯನ್ನು ಹಾಕಿದವರು ಏನಾಯ್ತು ಪರಿಣಾಮ? ಸ್ವಾಧೀನಪಡಿಸಿಕೊಂಡು ಆಧಾರೇನು ಮಾಡೋಣ ಪ್ರಪಂಚದ ಅಂತ ತಿಳಿದಿದ್ದಾರೆ. ಸರಿ, ಅವರು ಯಕ್ಷರೂಪವನ್ನು ತಳೆದು ನಮ್ಮ ಒಡೆಯನನ್ನು ನಿನ್ನ ಪಿತರನ್ನು ಕೊಂದ. ಮತ್ತೆ ಈಗ ಯಕ್ಷರನ್ನು ತರಲಿಲ್ಲ. ಅಲ್ಲ, ಒಂದು ವಿಚಾರ, ಎಲ್ಲರಿಗೂ ಶಕ್ತಿಯೋ ಅಥವಾ ವಾಸ್ತವ್ಯವೋ ಬರುತ್ತಿದ್ದರೆ ಎಲ್ಲರೂ ವಿಶ್ವಾಸವಾದ ವೀರರು ಆಗುತ್ತಿದ್ದರು. ಹಾಗಾದ್ರೆ ನೀವು ವೀರರಲ್ಲ. ನಮಗೊಬ್ಬ ಪ್ರಮುಖ ಕರುಣಾಪತಿಯ ಅಗತ್ಯವಿದೆ. ಇದು ಮಾತು. ಅದಕ್ಕೋಸ್ಕರ ನಿಮ್ಮ ಬಳಿ ಬಂದಿದ್ದೇವೆ. ಸಹಾಯಕ್ಕಾಗಿ ಒಂದು ವೇಳೆ ನಿಮ್ಮ ಸಹಾಯ ಸಿಕ್ಕಿದರೆ ನಾವು ಪುನರುಕ್ತಿಯ ಆ ನೋಟಾರೋಪವನ್ನು ವಶಪಡಿಸಿಕೊಳ್ಳಬಹುದು. ಸಹ ಮಾಡಿದರೆ ಯಾರು
ಸ್ವರ್ಗಕ್ಕೆ ದಾಳಿ ಬೆಟ್ಟಿದ್ದಾನೆ ಎಂಬಂತ ವರ್ತಮಾನವನ್ನು ಕೊಟ್ಟು ಬಿಟ್ಟು ಕೊಟ್ಟನಲ್ಲ, ಸುಮ್ಮನಿರುವುದೇ ರಾಕ್ಷಸರ ಉಪದ್ರವ ನಿನ್ನೆಯಿಂದಲ್ಲ ನವತಿ ಕಾಲದ ಜನಗಾಡುವಂತದ್ದು. ಹೌದು, ಈಗ ಹೊಸ ವರ್ತಮಾನದಲ್ಲಿ ಗೆದ್ದೇನೆ ಒಬ್ಬ ಚೋಟದಿಂದ ಯಾವುದೋ ಒಬ್ಬ ಮೈಸಾಪುರವನ್ನು ಹೊರತರೆ ರಾಜ್ಯ ಗಟ್ಟಿ ಕಾಣಿಸಲ್ಪಟ್ಟೆ ಏನು ಹೇಳ್ತೀಯ ನೀವು?
ಅಭಿಶಾಪಿಸಪಟ್ಟಿದ್ದಾರೆ. ಲೋಕದ ಗತಿಯನ್ನು ಬಿಟ್ಟುಕೊಂಡು ಎಲ್ಲ ಕಾವಲು ಹಿಡಿದರೆ ನಮ್ಮ ಜಾಯಮಾನ ಸ್ವಭಾವ ಅದೆಲ್ಲರಿಗೂ ಇರ್ತಾನೆ. ತುಟ್ಟ ಬೀಜರು ಬೀಜ ತುಟ್ಟರು ಮತ್ತೆ ಕೂಡ ಮೊಳಕೆ ಇರ್ತದೆ. ಕಾದಿರೋ ನೀನನ್ನ ನಿಮ್ಮ ರಾಕ್ಷಸರ ದೇಹಗಳ ಹಾಗೆ ಅದೇನೋ ಏನು ಪ್ರಪಂಚದಲ್ಲಿ ಅದ್ಭುತ ಪ್ರಾಣಿಯಿಂದಲೇ ವ್ಯಕ್ತಿಯಿಂದಲೇ ಅರ್ಥ ಆಗುತ್ತಾ ಇಲ್ಲ. ನಿನಗೆ ಅರ್ಥ ಆಗುವುದಿಲ್ಲಲ್ವ? ಎಲೆ ನೋಡಿದ್ರೆ ಹೋಗೋಣ, ಕೆಳಗೆ ನೋಡಿದ್ರೆ ಕಾಲು ಅಯ್ಯೋ ಎಲ್ಲ ಪ್ರಾಣಿಯೋ ಹೇಗೆಂದು ಕರೆಯಲಿ ನಿನ್ನ ಬಗ್ಗೆ ಒಳಗೊಂಡಂತೆ ಕರೆ ಅದೇನಾ ಸತ್ಯದ ಆಶಯವನ್ನು ಇಟ್ಟುಕೊಂಡು ಅದಷ್ಟು ದಾನವರು ಈ ಹಿಂದೆ ಬಂದಿದ್ದಾರೆ. ಹೆಚ್ಚೇಕೆ 10 ವರ್ಷದ ಹಿಂದೆ ನಿನ್ನ ಅಪ್ಪರು ಬಂದಿದ್ದ ಏನಾಗಿಬಿಟ್ಟ ಕಣ್ಣು ಕಾಲ ಅತಿ ಹೋದ ಮೋಸಕ್ಕೆ ಒಳಗಾನ. ಹೌದೇನೋ ನೀವು ಭೂಗೋಳವನ್ನೆಲ್ಲ ಕಲ್ತಿರ್ತೀರಿ, ಹೇಗ ದೋಷಕ್ಕೆ ಬರಬೇಕು ಅಂತ. ಆದ್ರೆ ಇದು ನಮ್ಮ ಜಾಣ್ಮೆ, ಇತಿಹಾಸವನ್ನು ಕಲಿಯಿಲ್ಲ. ಏನು ಈ ಹಿಂದೆ ಬಂದವರು ಏನಾಗಿದ್ದಾರೆ, ಏನಾಗಿದ್ದಾರೆ ಯಾರು ಬಂದದ್ದು? ಎಲ್ಲ ಬಂದವರೆಲ್ಲ ಯಾರು ಬಂದದ್ದು? ಈ ಹಿಂದೆ ಬಂದವರು ನೀನು ಬಂದಿದೀಯಾ? ಮೊದಲ ಬನ್ನಿ ಗುರುವಪ್ಪ ಎಲ್ಲರೂ ಇದು ಅವರ ಸಾಲಿಗೆ ಮಾಡಿ ಅದು ಭಕ್ತಿ ಮಾರ್ಗ, ಇದು ನಮ್ಮ ಶಕ್ತಿ ಮಾರ್ಗ. ಹೌದು, ಅವ
ಇಲ್ಲಿಯೇ ಮನೆ. ನೀನು ಇಲ್ಲಿಯೇ ಬನ್ನಿ. ಅದಕ್ಕಾಗಿಯೇ ಈಗ ಇಲ್ಲಿಗೆ ಬರುವಂತ ಅವಕಾಶ ಲಭಿಸಿದೆ. ಹೌದು, ಹಣ ಬೇಡಿಕೆ ಹೌದೌದು, ನಿನ್ನ ಬೇಡಿಕೆ ಎಂದರೆ ಮರವನ್ನು ಹಿಡಿದು ಎಣ್ಣೆಯನ್ನು ತೆಗೆದ ಹಾಗೆ ಅಯ್ಯ. ನಿಮ್ಮ ಅಪ್ಪಣೆ. ನನ್ನಪ್ಪ ನಿಮ್ಮ ಅಪ್ಪಣೆ. ಆಗಲಿ. ಈಗ ಸುಲಭವನ್ನು ಹೇಳಿದವನು ಯಾರು? ಅದು ನಿಮಗೆ ಯಾರು ನಾನು? ನೀವು ಇಲ್ಲಿಯೇ ಮನೆ. ಒಡೆಯ ಚಕ್ಕಂಬಡಿ. ನನ್ನ ಹೆಸರೇನು? ಬೈಸಂದ್ರೆ. ಸಂತಾನ. ನಿನ್ನ ಸಂತಾನದವನು ಯಾರಿಗೆ ವಯಸ್ಸಾಗಿರಲಿಲ್ಲ. ಎಪ್ಪುನಿ ದೀಪುನು ನೀನೇ ಅಂತ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಏನಂತ ಅರ್ಥ ನನಗೆ ಗೊತ್ತಿಲ್ಲ. ಯಾವುದನ್ನು ಬೆಪ್ಪುನಿ ಯಾವುದನ್ನು ದೀಪುನಿ ನಿನಗೆ ಹೇಳಿಲ್ಲ. ಎಲ್ಲ ಇರುವುದೇ ಎಲ್ಲ ತೆಗೆದು ನಾನು. ಇಡಲಿಕ್ಕೆ ತೆಗಿಲಿಕ್ಕೆ ನೀನು ಅದು ಹೊತ್ಕೊಂಡು ಹೋಗಿದ್ದರೆ ಅಯ್ಯೋ ಸತ್ಯಕ್ಕೆ ಈ ಸುರಾಟನ ಗದ್ದೆಯನ್ನೇ ಹೇಳಿದವ ನಾನು ಮಹಿಷಾಸುರ. ಅವನ ನಾಲಿಗೆಯನ್ನು ಸರಿ ಮಾಡಲಿಕ್ಕೆ ಹೋಗಿದ್ರೆ ನಮ್ಮ ಬುದ್ಧಿ ಮಾಂದ್ಯವಾದಿತ್ತು ಬಿಡು. ಹೌದೇನು? ಸತ್ಯ ನಾನಿಲ್ಲಿದ್ದೇನೆ. ಇವರೆಲ್ಲರೂ ನಿನ್ನವರು, ಸುರಲೋಕದವರು, ನನ್ನವರೆಲ್ಲ ನನ್ನವರು. ಅವರ ಪರಿಚಯ ಮಾಡಿ. ಏನದು? ಅಲ್ಲ ಏನೇನು? ಅಲ್ಲ ಏನು ಹೇಳಿದ್ರೆ ಹೇಗೆ ಅದು? ಇವಾಗ ಮತ್ತೆ ನೀವು ಅದು ಮಾಡಿದ್ದೆಲ್ಲ ಅದು ಮಾಡಿದ್ರೆ ಅದು ಆಗ್ತದೆ. ಅದು ಎಲ್ಲರಿಗೆ ನಮಸ್ಕಾರ. ಮಾನ್ಯರೇ, ಸನ್ಮಾನ್ಯರೇ, ಅಕ್ಕನವರು, ತಂಗಿಯವರು, ನಾನು ಇಲ್ಲಿ ಒಬ್ಬನ ವಿಷಯದಲ್ಲಿ ಮಾತಾಡಿಕೊಂಡದ್ದು. ನಾನು ಚಂದ್ರ ಸಾಮ್ರಾಟ ಪದ್ಮಭೂಷಣ ಪದ್ಮಣ್ಣ ನನ್ನ ಹೆಸರು. ಸಂತಾನದ ವಿಳಾಸ ಹೇಳಿದ್ದೇವೆ ನಮ್ಮ ಬಗ್ಗೆ ಕೇಳಿ ಚಂದ್ರವಾಚಾರಿ ಎಲ್ಲರೂ ಕೇಳಬೇಕು. ಏನು ಪ್ರಯೋಜನ ಇದೆ? ಅವನು ಬರುವಾಗ ನೀರಲ್ಲ, ಆ ಕೊಳಕ ಟೊಮೆಟೊನ್ನು ಮಂಟಿಗೆ ಹೋಗಿದೆ. ಇನ್ನೊಂದು ಪದೇ ಪದೇ ಬರ್ಲಿಕ್ಕೆ ಹೋಗಿ ನಾನು ಬರುವುದು ಹೇಳಿ. ಅವರೇನು ಅದು ಏನು ಹೇಳಿದ್ದು? ಎಲ್ಲ ಮಹಾರಾಜರು ಬರುವಾಗ ತೋಟ ಸಿಂಗಾರ ಎಲ್ಲ ಮಾರ್ಗವನ್ನು ಶುಚಿ ಮಾಡಿ ಒಳ್ಳೆದನ್ನೆಲ್ಲ ಬಿಸಾಕಬೇಕು. ಒಳ್ಳೆದನ್ನು ಬಿಸಾಡಿ ಒಳ್ಳೆದನ್ನೆಲ್ಲ ಇಲ್ಲಿ ಇಟ್ಟುವರೆಗೆ ಪೂಜೆ ಮಾಡಬೇಕು. ನನಗೆ ಬೇರೆ ಕಳಿಸಿ. ಇದರ ಪೂಜೆ ಮಾಡಬೇಕು. ಒಂದು ಪಕ್ಷ ನೀವು ಪೂಜೆ ಮಾಡದಿದ್ದರೆ ನಿಮ್ಮ ತಲೆ ಕಾಲನ್ನು ಬೇರೆ ಬೇರೆ ಜಾಗದಲ್ಲಿ ಅಲ್ಲ ಹಾಗೆ ಇನ್ನು ಮುಂದೆ ಹೀಗೆ ಮಾಡಬಾರ್ದು. ಒಂದೇ ಭಾಷೆ ಒಂದೇ ಬೇರೆ ಭಾಷೆ ಹೇಳಬೇಕು. ಅಣ್ಣನ ಕುಲ ಅಕ್ಕನ ಕುಲ ಎಂತದದು ಕುಲೆ? ಭಗವತ್ತಿನಲ್ಲಿ ಮಾತಾಡು. ಕುಲೆ ಅಂದ್ರೆ ಎಲ್ಲ ಕುಲೆ ಮೇಲೆ ಮಂಡ್ಯ ಸಗೀಜಿ ಎಲ್ಲ ಕುಲೆ ಎಲ್ಲ ಅದು ಹೇಳಿದ್ರೆ ಕುಲೆ ಎಲ್ಲ ಕೊಲೆ ಅಂದ್ರೆ ಮಹಿಷಾಸುರನವರು ಬಹಳ ದೊಡ್ಡ ಜನ ಇಲ್ಲಿ ಬಂದಿದ್ದಾರೆ. ನಿಮ್ಮಲ್ಲ ಆತ್ಮ ಮಾತೆಲ್ಲ ಕೇಳೋರು. ಮೇಲೆ ಮೂಗು ಗಿಂಡಲಿ ಗಜ್ಜಿ ಕುಂಕಿವಾದ ಆಗಿದ್ದ 5-6 ಮಂದಿ ತಿನ್ನುವುದು ಇಲ್ಲ. ಅಂದ್ರೆ ದಾಳ ಜನ ಬೇಗನೆ ಕಾಂಡೆ ಬರೋದು ಪಾಡಲ್ಲಿ ಇತ್ತು. ಗೊತ್ತ ಏನು ಬಣ್ಣ ಆ ಬಣ್ಣದಲ್ಲಿ ಚೆನ್ನಿಗಲ್ಲಿ ಬಂದಿಗೆ ಇಚ್ಛಗಳು ತುಂಬ ಬನ್ನಿ ಸಮಗೇನು ನಮ್ಮ ಭಾಷೆ ನಿಮ್ಮ ನಾನು ಆ ಚೋರಿತಾಪುರದಿಂದ ಸ್ವತಃ ಬಂದವು. ಹೌದು ಬರುವಾಗ ನಿನ್ನ ಭಾಷೆಯನ್ನು ಸಿಕ್ಕಿದ್ದಾರೆ. ಹೌದು ಏನು ತಲೆಗೆ ಜಲ್ಲಿಕಲ್ಲ. ಅಲ್ಲ ಎಲ್ಲ ಮಾರ್ಗದಲ್ಲಿ ಜಲ್ಲಿಸದ್ದು ತೆಗೆದು ಮಹಾರಾಜರು ಬರುವಾಗ ಅವರಿಗೆ ಒಳ್ಳೆಯ ವ್ಯವಸ್ಥೆ ಮಾಡಬೇಕಂತ ಹೇಳಿ ಅಪ್ಪಣೆ ಮಾಡುದು. ಹೌದು काय सांगतात सकाळी पासून दुपारीपर्यंत मारून फक्त जगतात. म्हणजे काम ಅದು ಸಮಯದಲ್ಲಿ ಹಾಕಿ ಏನ್ ಹೇಳಿದ್ರು ನೀವು? ಅವರು ಮರಾಠಲ್ಲ ಅವ ನೀವೆಲ್ಲ ಇದು ಮಾಡುದು ಗಣನೆ ಮಾಡ್ಬೋದು. ಅವರ ನಿದ್ರೆ ಎಲ್ಲ ಇದಾಗ್ತದೆ. ಅವ್ರು ಸುಖಪ್ರಿಯ ಅವರು ನಂತರ ಕಾಯ್ಗಾರ ಸುಖಪ್ರಿಯ ಸುಖಪ್ರಿಯ ನಂತರ ಕಾಯ್ಗಾರ ಚಂದ್ರಹಾಸ. ಹೌದೌದು ಆಯ್ತು. ನಿನಗೆ ಭಾಷೆ ಇದ್ರೆ ಹೇಳು.
भाई क्या बोलते हैं ये है ना आज की गवर्नमेंट नहीं है बाबा बोलते ये करते हैं तुम आपको बहुत कुछ बोला तो और वगैरह तुम मेरे काम करेगा इसके जैसा जाकर तो क्या काम करेगा ಎಲ್ಲ ಸೂರ್ಯ ಚಂದ್ರವೇ ನನ್ನ ಅಪ್ಪಣೆ ಇಲ್ಲದೆ ಆಚೆಗೆ ಹೋಗಬಾರದು ಇದು ನನ್ನ ಕಟ್ಟಪಡ ನಡೆಯುತ್ತದೆ ಎಂಥ ಅಸಂಸ್ಕೃತಿಗೆ ನಾವು ಒಳಪಟ್ಟಿದ್ದೇವೆ. ಓಡು ಗೆಲುವು ಎನ್ನುವುದು ನಮ್ಮ ಕೈಯಲ್ಲಿಲ್ಲ. ಆದರೆ ನಾವು ಸೋತದ್ದು ಬಹಳ ಹೀನತೆಯಿಂದಲೇ ಇಲ್ಲ. ಈ ಹಿಂದೆ ಅದಕ್ಕೋ ದಾನವನ್ನು ಎದುರಿಸಿ ಕಾರಣ ಏನು? ವರಬಲ ಆ ಬ್ರಹ್ಮದೇವನಿಂದ ಒಳವನ್ನು ಪಡೆದುಕೊಂಡಂತ ಹಾಗಾದ್ರೆ ಬ್ರಹ್ಮದೇವನಲ್ಲವೇ ಅದಕ್ಕೆ ಇದಕ್ಕೆ ಸಂಬಂಧವನ್ನು ಕೂಡ ಬ್ರಹ್ಮದೇವನೇ ತಪ್ಪಿಸಬೇಕಲ್ಲ. ಹಾಗಾದ್ರೆ ಬ್ರಹ್ಮದೇವನಲ್ಲಿ ಬ್ರಹ್ಮದೇವ ಸಮಸ್ತ ದೇವತೆಗಳು ಕಮಲ ಬಗ್ಗೆ ಬಂದಿದ್ದೆ. ಏನಾಯ್ತು? ಬರಬೇಕಾದಂತಹ ಹೊರವಾದ ಕಾರಣ ಏನದು ಕಾರಣ? ನಿಮ್ಮಿಂದ ಹೊರವನ್ನು ಪಡೆದಂತಹ ಮಹಿಷಾಸುರ ನಮ್ಮೆಲ್ಲ ಕಿತ್ಕೆಂತ ಮಾಡಿಬಿಟ್ಟಿದ್ದಾನೆ. ನಮ್ಮನ್ನು ತೋರಿಸಿ ಸ್ವರ್ಗವನ್ನು ಬಂದ ಆ ಪ್ರಯತ್ನದಲ್ಲಿ ಲೋಕಕ್ಕೆ ಕಟ್ಟನಾಗಿ ಬೆಳೆಸ್ತಾ ಇದ್ದೇನೆ. ಸ್ವಾಮಿ, ಹೊರವನ್ನು ಕೊಟ್ಟವರು ನೀವು, ಅದಕ್ಕೆ ಏನಾದರೂ ಉಪಶಮನವನ್ನು ಕೂಡ ನೀವೇ ಹೊರವಾಗಿ ಬರ್ತದೇನೆ ಸರಿ, ಆದರೆ ಹೊರನ ದುರ್ಭೋಗ ಮಾಡಿದ್ದಾನೆ. ಹೌದು, ಗುಟ್ಟಾಗಿದೆ. ಆದರೆ ಎಲ್ಲ ಪುರುಷರು ಮತ್ತು ದೇವರಿಗೆ ಒಬ್ಬನಿದ್ದಾನೆ, ಭೀಮಣ್ಣವರಿದ್ದಾನೆ. ಆಧಾರವಾಗಿ ಹೋಗಿ ನಮ್ಮ ಶ್ರೀಮನ್ನಾರಾಯಣದಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ
ಕೈಲಾಸಿಗೆ ಹೋಗಂತೆ ನೀವು ಕೈಲಾಸದಲ್ಲಿ ಹೇಳ್ತಾ ಇದೆಯಲ್ಲ ರಾತ್ರಿಯಲ್ಲಿ ಮಹಿಷಾಸುರ ದುರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ಸುಖವು ಅವನ ಅಂಕಿತದಲ್ಲಿದೆ. ಈಗ ಪುನರಪಿ ಅವರನ್ನು ಸೋಲಿಸುವರೆ ಕೊಲ್ಲುವರೆ ನಮ್ಮಿಂದ ಆಗುವುದಿಲ್ಲ. ಹೊರಟಂತ ಬ್ರಹ್ಮದೇವನಲ್ಲಿ ಮೂಲಕ ನೀವು
ಸ್ವೀಕರಿಸಿಕೊಂಡಿದ್ದೀರಾ? ಭಗವಾನೇ, ನಿಮ್ಮ ಮುಖಾವಲೋಕನವಾಗಿದೆ. ತತ್ವದ ಮೇಲೆ ಕಣ್ಣೀರ ಧಾರೆ ವಿಷ ಕಮಲದಂತಾಗಿದೆ. ಹಿಂಬವನ ಆರಿಂದ ಬಂದವನೇ ನಿರ್ಭೀತಿಯಿಂದ ಹೇಳಿರುತ್ತದೆ. ಪ್ರತ್ಯಕ್ಷೀಕರಿಸಿದಂತೆ ಬಲವಾದಂತ ಕಾರಣವಿದೆಯಮ್ಮ. ಏನ್ ಮಗನೇ, ಸ್ಥೂಲನಾದಂತ ಮಹಿಷಾಸುರನು ಬ್ರಹ್ಮನಿಂದ ವರವನ್ನು ಪಡೆದು 3 ಲೋಕವನ್ನು ಗೆದ್ದು ನಮ್ಮ ಈ ಭೂಮಿಗೆ ಕಂಟಕಪ್ರಾಯನಾಗಿದ್ದಾನೆ. ಇವನ ಉಪಟನವನ್ನು ತಡೆದು ನೀವು ಅವನನ್ನು ಸಂಹರಿಸಿ ನಮ್ಮ ಸಂಘರ್ಷವನ್ನು ದೂರವಾಗಿ ಲೋಕದಂತಕನಾಗಿ ಧರ್ಮದ್ರೋಹಿಯಾಗಿ ಜಗಜ್ಞಾನಿಗಳನ್ನು ಕೆಡಿಸಿದನೇ. ಸೂರ್ಯ ಚಂದ್ರನ ಸಂಚಾರಕ್ಕೆ ಭಯಪಡಬೇಡಿ. ಇದು ದಿನದೊಳಗೆ ಅಸುರನ್ನು ವಧಿಸಿ ನಿಮ್ಮನ್ನು ನಾನು ರಕ್ಷಿಸ್ತೇನೆ. ಮಹಿಷನೋಡನೆಯಲ್ಲ, ಆತನ ಸಹಚರನಾಗಿ ಶಂಕಾಸುರ, ದುರ್ಗಾಸುರ, ಚಾಮರಾಸುರ, ವಿಡಲಾಸುರ, ಶೂರಾಸುರ ಅವರಂತಹ ರಕ್ತಸದರನ್ನೇ ಭಯಪಡಬೇಕಾಗಿಲ್ಲ. ಇವರೆಲ್ಲರನ್ನೂ ರಕ್ಷಿಸಿ ಅವರ ನೆಟ್ಟನಿಂದ ದತ್ತಳೆದು ಈ ವೇದಿಕೆಯನ್ನೇ ಸುತ್ತಿಗಳಿದ್ದೇನೆ. ನಿರ್ಭಯವಾಗಿ ನಿರ್ಭಯವಾಗಿ ಕೊಟ್ಟಿದ್ದಾನೆ. ದೇವರ ಕನ್ಯೆಯರೂ ನಿನಗೆ ಕೊಡಿಸಿ ನಿನ್ನನ್ನು ಸಂಗರಿಸಿದ್ದಾರೆ. ಅದರ ಜೊತೆಗೆ ನಮ್ಮಲ್ಲಿರುವಂತಹ ಈ ಅಸ್ತ್ರಗಳನ್ನೆಲ್ಲ ಆ ರಾಕ್ಷಸನ ಒದಗೆ ನಿನಗೆ ಸಮರ್ಪಿಸುತ್ತಾ ಇದ್ದೇನೆ. ಸ್ವೀಕರಿಸಬೇಕು ತಾಯಿ, ಸ್ವೀಕರಿಸಬೇಕು. ಮಳೆಗಾಲದಲ್ಲಿ ನೀವು ಮೊದಲಾಗಿ ತ್ರಿಶೂಲಪಾಣಿಯಾಗಿ ಇಲ್ಲಿಂದಲೇ
ಕತ್ತರಿಸಿದರಲ್ಲಿ ಏಸು ಏನೋ ನಾನು ಮಹಿಷೋಕ್ತ ಮಹಿಷ ಇನ್ನು ವಿಷಯಗಳ ಬರವನ್ನು ಪಡೆದೆಯ ಹೌದು ನಾಲ್ಕು ದಾಳಿಯಲ್ಲಿದ್ದೆಯ ಅಪ್ಪು ಸುಮನಸ್ಥರನ್ನು ಗತದರ್ಶನ ಮಾಡಿಸಿದೆಯ ಸಾಮರ್ಥ್ಯ ಯಜ್ಞಾದಿಗಳನ್ನು ಕೆಡಿಸಿದೆಯ ಸಾಧ್ಯವಾಯಿತು ಚಂದ್ರದ ಸಂಚಾರಕ್ಕೆ ಸುಲಭವನ್ನು ಮೊರೆಯನ್ನಾಡಿಸಿ ನಿನ್ನನ್ನು ನಿಯಂತ್ರಿಸುವ ಬಂದವನು ಲೋಕನಾಯಕಿ ಶರಣಾಗು ಅದು ಪುಣೆ ಅಲ್ಲ ನಿನ್ನ ಪುಟ್ಟಿ
ದೇವೇಂದ್ರ, ದೂರವಾದ ಮಹಿಷಾಸುರನನ್ನು ಆತನ ಸಹಚರನನ್ನು ತರುವುದಕ್ಕೆ ಬೇಕಾಗಿ 9 ದಿನಗಳ ಪರ್ಯಂತ 9 ರೂಪದಿಂದ 9 ವಿಧದಿಂದ ಪದರವನ್ನು ಕೊಟ್ಟವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಧ, ಸೂಕ್ಷ್ಮಾಂಧ, ಸ್ಕಂದಮಾತ, ಆದ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಈ 9 ರೂಪಗಳಿಂದ ನೃತ್ಯವನ್ನು ಮಾಡಿ 10ನೇ ದಿನದಂದು ಇವರೆಲ್ಲರನ್ನು ವಂದಿಸಿ ಈ ವೇದಿಕೆಯ ಭಾರವನ್ನು ಏರಿಸಿ ನಿಮ್ಮ ಪಾಲಿಗೆ ಕ್ಷೇಮವನ್ನು ಒದಗಿಸಿದವರು ನಾನು. ವಿಜಯ ದಶಮಿಯನ್ನು ಹೌದು ಮಗನೇ, ವಿಷಯವನ್ನು ನಿಮಗೆ ಗೊತ್ತಿದೆ. ಹಾಗೆಂದು ಈ 9 ದಿನಗಳು ಹೇಗೆ ಕಳೆಯಿತು ಒಂದು ನಮ್ಮ ಇವೆಲ್ಲರೂ ಕಾಣುತ್ತಾ ಇದ್ದವರು ಅಲ್ಲವೇ ಅಲ್ಲ. ಇವರ ಮನುಷ್ಯನ ಬಾಧೆಯಿಂದ ನಮ್ಮಂತಹ ಇವೆಲ್ಲರೂ ಮೊರೆಯಿಟ್ಟಂತಹ ಸಂದರ್ಭ ಕಾಲ ರಾತ್ರಿಯನ್ನು ಭೇದಿಸಿ ಅಮಾವಾಸ್ಯೆಯನ್ನು ಹೋಗಿದವಳು. ಇನ್ನು ಮುಂದಕ್ಕೆ ನಾನು ಮೀನುವಂತಹ ದಿವಸವನ್ನು ಮಹಾಲಯ ಅಮಾವಾಸ್ಯೆಯನ್ನು ಮಾಡಿ ಪ್ರಪಂಚದಲ್ಲಿ ಮಾತ್ರವೇ ಅಲ್ಲ ದಿನಗಳನ್ನು ನೋಡಾಡಿಸಿ 10ನೇ ವಿಜಯದಶಮಿಗೆ ಯಾವ ಭಕ್ತಾದಿಗಳು ಸಕಲ ಭಕ್ತಿ ನವರಾತ್ರಿ ವಿಜಯದಶಮಿಯನ್ನು ಆಚರಿಸ್ತಾರೋ ಅಂತವರನ್ನು ನಾವು ಬರೆಯುತ್ತೇವೆ. ಜಯ ಜಯ. ನಿನ್ನೆ ವಿಷಯವೇ ಮಗನೇ, ಈಗ ನಮಗೆ ಕರ್ತವ್ಯ ಬಂದಾಗ ನಾನೇನು ಮಾಡಲಿ ತಾಯಿ? ಮಾಡ ಇನ್ನು ಮುಂದೆ ಕಟ್ಟಬಾರದೆ ಕಷ್ಟವಾಗಿ ಬಂದರು ಉಪದೇಶವನ್ನು ಸೇರಿ ನನ್ನ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿ ನಾನು ವ್ಯಕ್ತವಾಗಿ ಒಂದು ಬರೆಯುತ್ತೇನೆ. ನಿಮ್ಮ ಅನುಶಾಂತಿ
ತುಂಬ ಕಾರಣವರ ಜನ ಅವನಿಗಿಂತಲೂ 100 ಮಂದಿ ಮನಗುಳ್ಳವರು ಅಲ್ಲಿ ದುಡಿದ ಕಾರಣವ ಒಟ್ಟುಗೂಡಿಸಿ ರಾಜ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಬದ್ಧ ಶಿವಪತಿ ಅವನನ್ನು ಬದ್ಧಪಡಿಸಿದರೆ ಮತ್ತೆ ತಪ್ಪು ನಾನಾಡುವಂತೆ ಅವನು ಅವನನ್ನು ಸರಿಬಾರದು ಯಾರೋ ಹಣ್ಣು ಕುಡಿಕೊಂಡು ನಾನೇ ಹೋಗ್ತೇನೆ ಅಂತೇಳಿ ಅವನು ಓದುವುದೇ ನಾವು ಕಳಿಸಿದ್ದೇವೆ ವಿಳಂಬವಾಗಿ ಬಂದಿದ್ದೇವೆ ಅತಿ ಶೀಘ್ರದಲ್ಲಿ
ನಮಗೆ ಏನಾಗಿದ್ದಾರೆ ಎಲ್ಲರೂ ಬರ್ತದೆ ಹೇಗೆ ಮಾಡಿ ದೊಡ್ಡ ಕಿರೀಟವನ್ನು ತಲೆಯಲ್ಲಿ ಮುಡಿಗೇರಿಸಿಕೊಂಡ ದೊಡ್ಡ ಜನಾಧಿಪತಿ ಅಂತ ಹೇಳ್ತಾ ಇದೆಯಲ್ಲ ಹೌದೇನು ನೀನು ದೊಡ್ಡದಂತಹ ಐರಾವತವನ್ನು ಎತ್ಕೊಂಡು ಬಂದ ನಾನೊಬ್ಬ ದೊಡ್ಡ ಜನ ಅಂತೇಳಿ ಎತ್ತರ ಹೆಜ್ಜೆಯನ್ನು ವಹಿಸಿಕೊಳ್ಳಬೇಕು ಅಲ್ವಾ ಹೌದೇನು ನಿನ್ನ ಹಣೆ ಬರಹ ಎಷ್ಟು ಅಂತೇಳಿ ಚೆನ್ನಾಗಿ ಎತ್ತರಕ್ಕೆ ಏರಬೇಕೆನ್ನುವಂತಹ ಅವಧನ್ಯ ಶಕ್ತಿ ಇದೆಯೋ ಅವನಿಗೆ ಕಾಸಿಗೆ ಕೈ ಹಾಕುತ್ತಾ ಹೋಗುವುದಿಲ್ಲ. ನೀನು ಮಾಡಿದ್ದು ಏನು ಗಂಡತಿ ಮಕ್ಕಳನ್ನು ಬಿಟ್ಟು ಗಂಡತಿ ಅಲ್ಲ ಓದಿನಂತಹ ಆಗಿರುವಾಗ ನೀನು ಬರೆಯುವ ನೀನು ಸುಮ್ಮನೆ ಅಪ್ಪನ ಆಶ್ಚರ್ಯ ನೀವು ಯಾರಾದ್ರೂ ಸಹಾಯ ಮಾಡಿದ್ರೆ ಚಂದಾಡಿಯನ್ನು ಅವರು ಮನೆಯಲ್ಲಿ ಓದಿರಬೇಕು. ಹೆಂಗತಿ ಮಕ್ಕಳು ಹೌದಾ
ಚಿತ್ರವೀರ ಅವರ ಮುಖಕ್ಕೆ ಸಮಯದಲ್ಲಿ ಕೂಡಿದ್ರು ನಮ್ಮವರನ್ನು ನೋಡಬೇಕು ಸಮಯದ ಬಗ್ಗೆ ನಾವಿಗೆ ಬರಬೇಕು. ಹೌದು ನಮ್ಮಲ್ಲಿ ಬಲವಿಲ್ಲವೇ ಶಕ್ತಿ ಇಲ್ಲವೇ ಹೀಗೆ ಹೊರೊಳಗಿಂದ ಸಾಧನಗಳು ಬೆಳೆಯುತ್ತಾ ಇದೆ. ಮತ್ತೆ ನಮ್ಮ ಶಾಂತಿಗೆ ಏನು ಮಾಡಿದೆ ಈ ಕನ್ನಡದಲ್ಲಿ ಬದುಕುತ್ತಾ ಲೋಕದಲ್ಲಿ ಅಶಾಂತಿಯೇ ಜಗತಿ ಧರ್ಮಾಂತಗಳು ಎಲ್ಲೋ ಪಾಂಡವ ಕಾಲದಿಂದ ಪೂಜೆ ಮಾಡ್ತಾ ನಿಮ್ಮ ಬಾಳಿಗೆ ಸೌಲಭ್ಯದ ಸೇವೆಯನ್ನು ನೆರವಾಗಿಸಿದವನು ನಾನು. ಹೌದು ತಾಯಿ ಹೀಗಿದ್ದರೂ ಇಂದಿನ ದಿನ ನಿಮ್ಮ ಮನೆಯಾದ ನಿನ್ನವರನ್ನೆಲ್ಲ ನೋಡಿಕೊಂಡು ನನ್ನ ಹಿಂದಿನ ಸಹಾಯ ಮೂಲಕ ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡೆಯಲ್ಲ. ಯಾರಿಂದ ನನ್ನ ಬಾಳಿಗೆ ಕಷ್ಟವಾಗಿದ್ದೆಂದು ಹೇಳಬಾರದೇ ಇಲ್ಲ. ಜನನೀ ಭಿನ್ನ
ಶಾಂತಿಯ ಧರ್ಮವಂತಹ ಸುಂದರಗಳು ಶಾಂತಿಯ ನೆಲೆಯುವನ್ನಾಗಿಸಿದ್ದೇನೆ. ಈ ರೂಪದಿಂದಲೇ ನಿಮ್ಮಲ್ಲಿ ಭಯವಾದಲ್ಲಿ ಅವ್ಯಕ್ತ ರೂಪದಿಂದ ನನ್ನನ್ನು ಬಳಸಿಕೊಂಡಿದೆ. ನಿಮಗೆಲ್ಲರಿಗೂ ಪದಾರ್ಥ ಮಾಡಿಸಿಕೊಂಡಿದ್ದೇನೆ. ಹಾಗೆ ದೇಶ ಪದವನ್ನು ಮಾಡಿ ಮಕ್ಕಳಿಗೆ ಕೊಟ್ಟಂತಹ ಮಾತನ್ನು ಉಳಿಸಬೇಕಾದ್ದು ಮಾತೆಯಾಗಿ ನನ್ನ ಕರ್ತವ್ಯ. ಸುರರ ಉಳ್ಳನ್ನು ಕೇಳಿದ ಕ್ಷಣ ನೇರವಾಗಿ ಹೋಗಿ ಅಸುರನನ್ನು ಕೊಂದರೆ ಧರ್ಮವಲ್ಲ. ನಾನು ಜಗನ್ಮಾತೆ. ಈ ಪ್ರಪಂಚ ಜಗನ್ನ ಸಕಲ ಜೀವರಾಶಿಗಳು ನಮಗೆ ಮಕ್ಕಳು. ಅದರಲ್ಲಿ ದೇವರು ಧರ್ಮವನು ಅಂತ ಅನ್ನುವಂತಹ ವೇದವೇ ಇಲ್ಲ. ಅದರಲ್ಲೂ ಇಂದಿನ ಮನುಷ್ಯಂತ ನೋಡಿಕೊಂಡದ್ದು ಸುರಾಸುರರಲ್ಲಿ ಸುರಗೊಂದರೆ ಪ್ರಕಾಶವುಳ್ಳವರು, ಅಸುರರು ಒಂದರೆ ಪ್ರಕಾಶರಹಿತರು. ಯಾವರಿಗೆ ವಿಧಾನ
ಪ್ರಕಾರದ ಹೊರಗೆ ಹಸುರರ ಬದುಕಿನಲ್ಲಿ ತನ್ನಿಗೆ ಕಾರಣವೇ ಸತ್ಯ ಮದುವೆ ಮುಖ್ಯ ಅನ್ನೋ ಹಾಗೆ ಗಮನಿಸಿ ಐಹಿಕ ನೈತಿಕ ಸುಖಗಳನ್ನು ತಮ್ಮ ಬದುಕಿನ ಪರಮಚರಮ ಲಕ್ಷಣನ್ನಾಗಿಸಿ ಬದುಕುತ್ತಾ ಇದ್ದಾರೆ ದಾನವರು. ಹಾಗೆಂದು ತಪ್ಪಿಗೆ ಸರಿಯುವ ಬದುಕಿನಲ್ಲದೆ ನಮ್ಮ ಹಾಗೆ ವರ್ತಿಸಿದ್ರೆ ಇದೆ ಯಾವ ಮನೆಯಲ್ಲಿ ಹೊರಗುಟ್ಟಕ್ಕೆ ತಮ್ಮದೇವ ಮನೆಯೇನರಾದ ಈಶ ಒಬ್ಬರು ಇವರನ್ನು ಕೊಡಿಸುತ್ತಾ ಇದ್ದಾರೆ ಅಂದ್ರೆ ಏನಿದರ ಅರ್ಥ ಪರೋಕ್ಷವಾಗಿ ಓಂಕಾರ ಸ್ವರೂಪಿಣಿಯಾದ ನನ್ನೇ ಯೋಚಿಸಿದ ಕಾಲವೇ ಇದರ ಅರ್ಥ ಏನು ಅನ್ನುವುದನ್ನು ಯೋಚಿಸಿದ ಹಿಡಿತಾ ಇದೆ. ಅಂತರ ಮನೆಯಲ್ಲಿ ಭಕ್ತಿ ಇದ್ದರು ನಾನು ತನ್ನನ್ನು ತನ್ನಿಲ್ಲದೆ ಅನ್ನುವಂತಹ ಅಹಂಕಾರದಿಂದ ಪೂರಿತವಾದ ಅಸುರರಿಲ್ಲ ಈ ಹೊತ್ತು ಅವರನ್ನು ವಾಕ್ಯಕ್ಕೆ ಬಿಡ್ತಾ ಇಲ್ಲ. ಜಗನ್ಮಾತೆ ಅಸುರರ ಆತ್ಮಕೋಟಿಸಬೇಕು, ಭಕ್ತಿಯ ಸುಮಾರವನ್ನೇ ಬೆಳೆಸಬೇಕು. ಜೀವಾತ್ಮನಿಗೆ ಸುಖವೆನಿಸತಕ್ಕಂತಹ ಸಕಲ ಉಪಾಧನೆ ನನ್ನ ಕೈಯ ಆಯುಧದಿಂದಲೇ ಬಳಸಿದಾಗ ಆವತ್ತಿನ ಆದಂಥದ್ದು ಯಾವುದು ಆತ್ಮದಲ್ಲಿದ್ದೇನೆ. ಮಹಾಭೂಮಿಯ ಆತ್ಮಭೂಮಿಯ ಬಂದೆ ಉಪದಿಂದಲೇ ಬದಲಾವಣೆಗೆ ಬಂದೆ. ಆ ಗೆಂದು ನನ್ನ ಹೊರಗೆ ನಾನು ಎಲ್ಲಿದ್ದೇನೆ ಅನ್ನೋದು ಗೊತ್ತಬೇಕಲ್ಲ. ಅದಕ್ಕಾಗಿ ಪಸರಿಸುವ ಹಾಗೆ ಈ ಮೂಲಕ್ಕೆ ಸೋದರ ಯಾವುದಿಲ್ಲ. ಅದರಲ್ಲೂ ದೂರವಾದಂತಹ ಸ್ತ್ರೀಗಳನ್ನು ನಮ್ಮ ಮಾನವ ಮನೆಯೊಳಗೆ ಸಿಕ್ಕಿಸಿ ಅವರನ್ನು ನೋಡುವಂತಹ ನಿರ್ಧಾರವನ್ನು ಮಾಡಿದ್ದೇವೆ. ಅವರು ನಮ್ಮಲ್ಲಿಗೆ ಬರೆಯುವವರೆಗೆ ಇನ್ನೊಂದು ವ್ಯವಸ್ಥೆ ಬೇಕಾದ ಹೇಗೆ ನಾನು ಹೊರಡಿಸಿದೆನೆಂದಾದರೆ ಯಾರಾದ್ರೂ ಮಾಡುವುದಲ್ಲ. ದೇವರನ್ನು ಹಳೆಯನ್ನು ಕಟ್ಟಿ ಮರವನ್ನು ಸಿಗಬೇಕಾದರೆ ಈ ಕನಕನ ವಿಚಾರವನ್ನೇ ನೂರಾರು ನಮಗೆ ಆಕರ್ಷಿಸುವುದಕ್ಕೆ ವಾಯುವಿಗೆ ಅಪ್ಪಣೆ ಕೊಟ್ಟಿದ್ದೇನೆ. ನನ್ನ ತನ್ಮಾನವನ್ನು ಎಲ್ಲರಿಗೂ ಪಸರಿಸುವ ಹಾಗೆ ನನ್ನ ದೇಶವನ್ನು ಶತಕೋಟಿ ಸೂರ್ಯನ ಪ್ರಭೆಯ ಹಾಗೆ ಪಸರಿಸಿದ್ದೇನೆ. ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಹಸುರ ಸಂಹಾರ ಯಜ್ಞಕ್ಕೆ ಬೇಕಾಗಿ ಕನಕದ ಉಯ್ಯಾಲೆಯನ್ನು ಹೇಳಿಕೊಟ್ಟೇನೆ. Thank you.
ಆಯಾಸವೆಲ್ಲ ಪರಿಹಾರವಾಗಿದೆ. ಶಕ್ತಿಗೆ ಏನೊಂದು ಸ್ವರವನ್ನು ಕೇಳಿ ಬರುತ್ತೇನೆ ಅಲ್ಲ. ಎಲ್ಲಿರಬಹುದು ಏನು ಅಲ್ಲ, ಇದು ಒಳ್ಳೆ ಇಲ್ಲಿ ಯಾಕೆ ಬರ್ತಾರೆ? ಅದು ಕೂಡ ಈ ಕಾನೂನಾದಂತಹ ಪ್ರದೇಶ ಬೇರೆ ಆಗಿರ್ಬೋದು. ಯಾರು ಅಂತ ತುಂಬುರು ಮತ್ತು ಆಸ್ಥಾನಗಳಿರೋ ಹೌದು ತುಂಬುರು ಹೌದು ಈಗ ಬಂದು ಹೌದು ಅವರಿಗೆಲ್ಲ ಆಗ್ಲಿಕ್ಕಿಲ್ಲ. ಹೌದು ಸಂಚಾರಿಗಳು ಹೌದು. ಇನ್ನು ನಾವು ತಡ ಮಾಡುವುದಲ್ಲ. ಯಾರು ಎಲ್ಲಿಂದ ಯಾವ ಕಡೆಯಿಂದ ಬರ್ತಾರೆ ನೋಡಬೇಕು. Holy God.
ಹೌದು ಕಾಣ್ತಾ ಇದೆ. ಅದರ ಹೊರಗೆ ಅಂದ್ರೆ ಕನ್ನಡಿ ಹೇಳ್ತೇನೆ. ಹೌದು ಚಿಂತೆ ಬರಿಯ ಕವಿಯಂತೆಯವರ ಬಣ್ಣಗಳು ಹೌದು ಎಷ್ಟು ಸುಂದರ, ಎಷ್ಟು ನವಿಲು ಕವಿಯೇ ಹೌದು. ಏನು ಮಾಡುದು ಇನ್ನು ಶಬ್ದ ನಮಗೆ ಸಿಗುವುದೇ ಇಲ್ಲ. ಏನು ಮಾಡುದು ಏನು ಮಾಡುದು ಹೌದು ಬ್ರಹ್ಮಚರ್ಯ ಹೌದು ಹೌದು ಏನು ಮಾಡುದು ಏನು ಮಾಡುದು ನಮ್ಮನ್ನ ಇದ್ದಾನೆ ನಮ್ಮನ್ನ ಇದ್ದಾನೆ ನೋಡಿ ಅವರನ್ನು ಕೂಡುವ ಗೊಡವೆಗೆ ನೀನು ಅವಳು ಹೆಜ್ಜೆ ಮಾಡಿ ಒಂದು ವೇಳೆ ಶುಂಭನನ್ನು ವಿವಾಹ ಆಗುವುದಿದ್ರೆ ಇಲಕ್ಕಿಯ ಸಮಾನ ನಮ್ಮ ಕದಂಬರವರಿಗೆ ಇದ್ದಾರೆ. ನಮ್ಮ ಮಾರ್ಗನಾಥ ರಾಜ್ಯ
ಶತ್ರುಗಳ ಮುಂಡನವೇ ಅಥವಾ ಅಡಕ್ಕೆ ವಸ್ತುವಿನ ಆಶೆಗೆ ಖಂಡಿತೇನಾಗಬೇಕು. ಮೊಳಕೆಯಲ್ಲಿ ಬಂದೆ ನಮ್ಮ ತಂದೆಯಾದಂತಹ ನಿಮ್ಮ ಪ್ರವೇಶದಲ್ಲಿ ಕನ್ನಡ ಮೆಚ್ಚುಗೆ ಬಹಳ ಸಂತೋಷವಾಯಿತು. ನಿನ್ನಂತಹ ದಂಡನಾಯಕರು ಈ ಶುಭ್ರನ ಆಕಾರದಲ್ಲಿ ಅತ್ತಾಗಿ ಶೋಡಿತಾಪುರಲ್ಲಿ ಇದ್ರೆ ಅದು ನಿಜವಾಗಿ ನಮಗೆ ಹೆಗ್ಗಳಿಕೆ. ನಿನ್ನಂತವರು ಬೇಕು ಹೌದಪ್ಪ. ಹೇಳಿದಂತಹ ಬಿಂಕದ ನುಡಿ ಅದನ್ನು ಕೇಳಿ ಸುಂದರ ಅಯ್ಯೋ ನಿನ್ನ ದರ್ಶನ ಆಗಬೇಕು ಇದು ಮಾಡುವುದರಿಂದ ಮೆರೆಯುತ್ತಾ ಇದ್ದಾಳೆ. ದಾನವ ಇಲ್ಲಕ್ಕೆ ಹಗರಣ ಮೆರೆಯುತ್ತಾ ಇದ್ದಾಳೆ, ಪಗಲಲ್ಲಿದ್ದಾಳೆ. ಅವರನ್ನು ವಿವಾಹಬೇಕಂತಹ ಆಶೀರ್ವಾದನಾಗಿದ್ದೇನೆ. ಪ್ರಯೋಜನವಾಗಿ ದಂಡನಾಯಕರುವಂತಹ ನೀನು ಇದಕ್ಕೆ ನಿನ್ನಂತಹ ದಂಡನಾಯಕನು ಬೇಕು. ನಮ್ಮೊಂದಿಗೆ ನೀನು ಬರಬೇಕು, ಇನ್ನು ಉಳಿಯಬೇಕು, ನಮ್ಮೊಂದಿಗೆ ಬೆಳೆಯಬೇಕು. ಆಶಯವನ್ನು ಇಟ್ಟುಕೊಂಡವರು ನಾನು ಆದ್ದರಿಂದ ನೇರವಾಗಿ ಸೇವೆಯನ್ನ ಕೂಡಿಕೊಂಡು ಕದಂಡವನ್ನು ಪ್ರವೇಶ ಮಾಡಬೇಕು. ಹೀಗೆ ಹೋಗಲಿಲ್ಲ ದಂಡ ಇವರನ್ನು ಬೆಳವಣಿಗೆ ಮಾಡಿ ಅವರನ್ನು ಬೇಡಿಕೊಳ್ಳಬೇಕು. ಒಪ್ಪದಿದ್ದರೆ ಹೊರಗೆ ಕೈ ಹಾಕಿ
ಜನ್ಮಿಗೆ ಬಂದಂತ ಪರಮಾಣಿಯಲ್ಲ ಐದರಿಂದ ಬೆಳೆಯಿಂದ ಕೂಡಿಕೊಂಡು ನಾನೇ ಬರೆಯಬೇಕಾಗುತ್ತೆ
ಬೀಜರಿಗೆ ಇಲ್ಲವೇ ಆದರೂ ನಿನ್ನ ಆಸ್ಥಾನದಲ್ಲಿ ಈವರೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬರಡಾದಂತಿಲ್ಲ. ಆ ವಿಶ್ವಾಸದಿಂದಲೇ ಪ್ರಸಕ್ತ ಒಂದೆರಡು ಮಾತ್ರ ನೋಡಬೇಕು. ನಿನ್ನ ಅಪ್ಪಣೆ ಬೆಳೀತಾ ಇದೆ. ಯಾವ ವಿದ್ಯಮಾನವೂ ನಡೆಯುತ್ತಾ ಉಂಟು. ಆ ಬಗ್ಗೆ ನಾವು ಸಿಂಹಾವಲೋಕನ ಮಾಡಿದವು ಎಂದಾಗಲಿ ನಾವು ಎಲ್ಲಿ ತಪ್ಪಿದ್ದೇವೆ ಎಂಬುದು ನಮಗೆ ಅರ್ಥ ಆಗುತ್ತದೆ. ಎಲ್ಲಿ ತಪ್ಪಿದ್ದೇವೆ? ಜೀವಿಯಾದವರಿಗೆ ಬದುಕಿನಲ್ಲಿ ಕಾರ್ಯ ಕಪ್ಪತ್ತಿಗೆ ಬೇಕಾಗಿ ಮಂಡಮುಂದೆ ಒದಗಿರುವಂತಹ ಎರಡು ದಾರಿಗಳು, ಒಂದು ರುಜು ಮಾರ್ಗ, ಇನ್ನೊಂದು ವಾಮಮಾರ್ಗ. ರುಜು ಮಾರ್ಗದಲ್ಲಿ ಸಾಧ್ಯವಾದವರು ಶಾಂತರಾಗಿ ಧರ್ಮ ಭೂಯಿಷ್ಠರಾಗಿ ಪ್ರಪಂಚದಲ್ಲಿ ಸರ್ವೋತ್ತಮ ಮಾನ್ಯರಾಗಿ ನಾವು ವಾಮಮಾರ್ಗದಲ್ಲಿ ಬಹಳಷ್ಟು ಮುಂದುವರಿದಾಗಿದೆ. ಹೇಗೆ ಅಂತ ಕೇಳಿದರೆ ತಿರುಗಿ ಬಹಳಷ್ಟು ದೂರ ಹೋಗಿ ಆಗಿದೆ. ಆದ್ದರಿಂದ ಹೆಜ್ಜೆ ಹೆಜ್ಜೆಯಲ್ಲೂ ನಮ್ಮ ಬದುಕಿನಲ್ಲಿ ನಾವು ಸವಣಿಸುತ್ತಾವು. ಹೇಗೆ ಸಾಧ್ಯವಲ್ಲ? ಇದಕ್ಕೆಲ್ಲ ಪ್ರಾಗಸ್ಥಾನದಲ್ಲಿ ನೀವೇ ಇದ್ದಿ ಎಂದು ಹೇಳುವುದಕ್ಕೆ ನಮ್ಮ ನಾನಗಳು ಸಹಕರಿಸುತ್ತಾ ಉಂಟು. ಪ್ರಭು ಸುಖವಾಸ ಅಂದರೆ ಯಾರು? ನೀವು ಲೋಕದಲ್ಲಿ ಕೇವಲ ಅಧಿಕಾರವನ್ನು ಸಂಪಾದನೆ ಮಾಡಿದಂತಹ ವ್ಯಕ್ತಿ ಅಲ್ಲ. ಅಳಿದು ಉಳಿದಂತಹ ರಾಕ್ಷಸ ಕುಲದಲ್ಲಿ ಒಬ್ಬ ಪ್ರಾಣ ಪುರುಷನಾಗಿ ಹುಟ್ಟಿಕೊಂಡವ. ಆದ್ದರಿಂದಲೇ ನೀವು ಹುಟ್ಟಿದಾಗ ನಮ್ಮವರೆಲ್ಲ ಕೊಂಡಾಡಿದ ಗಂಜಕುಲ ಅಂಬರನ್ನು ತಿಳಿಸಿ ಬಂದಂತಹ ದಿನಮಣಿಯಾಗಿ ನಮ್ಮವರ ಆಸಕ್ತಗಳನ್ನು ಕೃಷಿ ಮಾಡದೆ ಸಾಧನೆಯನ್ನು ಮಾಡಿದಂತಹ ನೀನು ವಿಲೋಕ ವಿಜಯಾಗಿ ಎಳೆದಾಡುತ್ತಾ ಇರು. ಗೋವಿಂದವಪುರದ ಶ್ವೇತ ಚಕ್ರದ ಹಳ್ಳಿಗಳಲ್ಲಿ ಲೋಕದ ಸಮಸ್ತ ರಾಕ್ಷಸರನ್ನು ಕರೆತಂದು ಆಶ್ರಯ ಮತ್ತು ಸ್ಥಾನಮಾನವನ್ನು ಒದಗಿಸಿಕೊಟ್ಟು ನಮ್ಮ ಮನೆಗೆ ದೊರೆಯುತ್ತಾ ಇದ್ದೀವಿ. ಆದ್ದರಿಂದ ಇದನ್ನು ಗಮನಿಸ ಹೀಗನ್ನು ನಾವೆಲ್ಲ ಗೊತ್ತಾಗ್ತಾ ಇದ್ದೇವೆ. ಮನಸ್ಸಿಗೆ ಸದಕ್ಕೆ ಸಿಲುಕಿದ್ದೇನೆ. ಎಲ್ಲಿ ಹೇಗೆ ಮನಸ್ಸಿನಲ್ಲಿ ಕಾಮನೆಗಳ ಬೀಜವನ್ನು ಮೊಳಕೆ ಇರುತ್ತದೆ ಸಹಜ. ಆದರೆ ಯಾವ ಬೀಜಕ್ಕೆ ನೀರು ಹಾಕಬೇಕು, ಯಾವ ಬೀಜಕ್ಕೆ ಗೊಬ್ಬರ ಹಾಕಬೇಕು, ಯಾವುದನ್ನು ಬೆಳೆಯುವುದಕ್ಕೆ ಬಿಡಬೇಕು ಎನ್ನುವಂತಹ ಸ್ಥಿತಿ ಜಾಗೃತರಾಗಬೇಕಿದ್ರೆ ಕಿವಿಯಾದವರ ಬುದ್ಧಿಗೆ ಕೆಲಸವನ್ನು ಕೊಡಬೇಕಾಗುತ್ತದೆ. ಬುದ್ಧಿಯನ್ನು ಹಿಂದೆ ಇರಿಸಿ ಮನಸ್ಸನ್ನು ಮುಂದೆ ಬಿಟ್ಟರೆ ಇಂತಹದ್ದೆಲ್ಲ ಅಪಮತಕ್ಕೆ ಕಾರಣವಾಗುತ್ತದೆ. ಎಲ್ಲಿ ಅಗತ್ಯವಾಗಿದೆ? ವರ ವನಿತೆ ಯಾರವರು? ಅದೊಂದು ವರದಲ್ಲಿದ್ದಂತಹ ನೀನು ಹೆಣ್ಣನ್ನು ಬಯಸಿದೆಯಲ್ಲ, ಇದು ಸಾಧು. Yeah.
ಹಾಗೆ ತಿಳಿದುಕೊಂಡರೆ ಅದನ್ನು ಬುದ್ಧಿಯ ಬಡತನವಾಗುತ್ತದೆ. ಯಾಕೆ ಏನು ಮಾಡಿದ್ದಾನೆ ವನಿತೆ ಅಂತ ಹೇಳಿದ್ದೇನೆ ನಾನು. ಬರೇ ವನಿತೆ ಅಲ್ಲವ, ಮತ್ತಾರು ಅವರನ್ನು ತಿಳಿದವರಿಗೆ, ಅವರನ್ನು ಬುದ್ಧಿಸುವವರಿಗೆ, ಅವರ ಮುದಾಯವಾಗಿ ಗೋಚರಿಸುವುದಕ್ಕೆ ಇದ್ದವರು ಇವತ್ತು ಧರ್ಮದ ಹಾದಿಯಲ್ಲಿ ದೈವವಂತಹ ಪ್ರಪಂಚವನ್ನು ಮತ್ತೊಮ್ಮೆ ಸೃಷ್ಟಿಸಿ ಪರಿಪಾಲಿಸಿ ಭಯಗೊಳಿಸುವುದಕ್ಕೆ ಬೇಕಾಗಿ ತನ್ನದೇ ಆದಂತಹ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಈ ಮೂರು ಶಕ್ತಿಗಳಿಗೆ ಮೂರು ಮೂರ್ತಿಗಳನ್ನು ಮೂರು ಮೂರ್ತಿಗಳನ್ನು ಸೃಷ್ಟಿಸಿದವರು ಅವರಿಗೆ ಗುರುತರವಾದಂತಹ ಜವಾಬ್ದಾರಿಯನ್ನು ಕೊಟ್ಟದ್ದು ಮಾತ್ರವಲ್ಲ, ನಿಮ್ಮ ಕೈಸಾಗದೆ ಇದ್ದಾಗ ನಾನೇ ಮೈದಾರಿಯನ್ನು ಶಿಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸುತ್ತೇನೆ ಎನ್ನುವಂತಹ ವಾಗ್ದಾನವನ್ನು ಕೊಟ್ಟವರು ಇವತ್ತು ಸುಖಲೋಕವನ್ನು ದಶಗಳಿಗೆ ದೇವತೆಗಳ ದಶಗಳನ್ನು ಬರುವಂತೆ ಮಾಡಿ ಲೋಕ ಕಂಟಕರಾಗಿ ನಾವು ಮೇಲೆ ಇಡ್ತಾ ಇದ್ದೇವೆ. ಮೂರು ಮೂರ್ತಿಗಳಲ್ಲಿ ಕೈಸಾಗದೆ ಹೋದಾಗ ನಿರಾಕಾರರು ನಿರ್ಗುಣರು ಆದಂತಹ ಆಕೆ ಸಾಕಾರವಾಗಿದ್ದಾಳೆ. ನಮ್ಮದೇ ಆದಂತಹ ಧರ್ಮಬಲಕ್ಕೆ ಬಂದು ನಮ್ಮನ್ನೇ ಆಹ್ವಾನಿಸಿ ಒಬ್ಬೊಬ್ಬರ ತಲೆಯನ್ನೇ ತೆಗೆಯುತ್ತಾ ಇದ್ದಾರೆ ಎನ್ನುವಲ್ಲಿ ಆಕೆಯನ್ನು ತಿಳಿದುಕೊಳ್ಳಲಾರದಷ್ಟು ಬುದ್ಧಿಯ ಬಡತನ ನಿನಗೆ ಇಲ್ಲ, ನನಗೆ ಗೊತ್ತು. ಆದರೂ ಹೀಗೆ ಯಾಕೆ ವರ್ತಿಸುತ್ತಾ ಇದ್ದಿ ಎನ್ನುವುದೇ ನನಗೆ ಅರ್ಥ ಆಗುವುದಿಲ್ಲ. ಆಕೆ ಸಾಮಾನ್ಯರಂತ ಭಾವಿಸಿದ್ದೇನೆ. ಆದ್ದರಿಂದ ಹೋಗ್ತಾರೆ ಸರ್ವಪ್ರಿಯಾದಂತಹ ಆಕೆಯನ್ನು ಧರಿಸಿ ವೀರವಾದ ನೀರನ್ನು ಕಳುಹಿಕೊಂಡೆ. ಹೋದವರು ಹಿಂದೆ ಬರಲಿಲ್ಲ. ಇನ್ನು ಕಂಡವರ ಮಾತಿಗೆ ನಾವು ಕಿವಿಯನ್ನು ಕೊಟ್ಟಾಗ ನಮ್ಮ ಮನದಲ್ಲಿ ಭ್ರಮಣೆ ಉಂಟಾಗುತ್ತದೆ. ಜೀವಿಯಾದವನ ಮನಸ್ಸಲ್ಲಿ ಕಾಮನೆ ಹುಟ್ಟಿ ದುಃಖದ ಕಾಮನೆಗಳಿಗೆ ಪ್ರತಿಯಾಗಿ ಅವನಲ್ಲಿ ದಶ ಗುಣಗಳು ಬೆಳೆಯುತ್ತದಂತೆ. ಆ ದಶ ಗುಣಗಳು ಬೆಳೆಯುತ್ತೇವೆ ಏನಾಗುತ್ತದೆ? ಜೀವಿಯಲ್ಲಿದ್ದಂತಹ ಅರ್ಥ ಕಾಮಗಳು ಯುಕ್ತವಾಗಿ ಹೋಗುತ್ತದೆ. ಕ್ರೋಧದ ಗುಣವು ಬೆಳೆದಾಗ ಅದರ ಮುಖೇನವಾಗಿ ಆ ಸಾಮರ್ಥ್ಯವಾಗಿ ಹೊರಗೆ ಬರುವಂತಹ 8 ಗುಣಗಳು ಜೀವಿಯಾದವನ ವಿನಾಶಕ್ಕೆ ಕಾರಣವಾಗುತ್ತದೆ. ಹೌದು, ಇವತ್ತು ನೀನು ಕ್ರೋಧಕ್ಕೆ ಮಾಡಿದ್ದೀಯ. ನೀನು ಆಕೆಯ ಅಂತಾವಾನವನ್ನು ಸ್ವೀಕರಿಸುವುದು ಮಾತ್ರವಲ್ಲ, ನಮ್ಮವರನ್ನ ಸಾಯುತ್ತಾ ನಮ್ಮ ಗುಣವನ್ನು ಸೇರುವುದನ್ನು ನೋಡುತ್ತಾ ಇರುವುದು ಮಾತ್ರವಲ್ಲ, ಯಾವುದೋ ಪ್ರತಿಜ್ಞೆಗೆ ನೀನು ಬದ್ಧನಾದಂತೆ ನಿನ್ನ ಕಣ್ಣ ಮುಂದೆ ನೀನು ಗೊಬ್ಬರ ಹಾಕಿ ಬೆಳೆಸಿದಂತಹ ಸಸಿಯನ್ನು ಹೊರಗೆ ಪ್ರಹಾರ ಮಾಡಿ ಪಡೆದು ಹಾಕುವಂತೆ ನಮ್ಮವರೆಲ್ಲ ನೀನು ಬೆಳೆಸಿ ನಮ್ಮವರಕ್ಕೆ ಕಲಿಸುತ್ತಾ ಇದ್ದು ನಾವು ಸಾಯುವುದಕ್ಕೆ ನಮ್ಮವರು ಹೆಗತ್ತಾರಂತೆ ನಾವು ಹೇಳಿದ್ದಲ್ಲ. ಒಂದು ಯುದ್ಧ ಆಗಬೇಕಿದ್ರೆ ಒಂದು ದಾನ ಅಂತ ಬೇಕಾಗ್ತದೆ. ಸಾಮ್ರಾಜ್ಯದ ವಿಸ್ತರಣೆ ನಿನಗೆ ಬೇಕಾಗಿ ಎಲ್ಲ ವಿಸ್ತರಣೆ ಮಾಡಿದರು. ಮೂಲೋಕರ ಅಧಿಕಾರ ಪ್ರಾಪ್ತಿಯಾಗಿದೆ. ಸಂಪತ್ತಿನ ಶೇಖರಣೆ ಬೇಕಾ ನಿನಗೆ? ಬೇಕಾಗಿಲ್ಲ. ಹಾಗಿದ್ರೆ ಯಾವುದಕ್ಕಾಗಿ ಇದ್ದ? ನಿನ್ನ ಕೇವಲ ಹೆಣ್ಣಿನ ಹುಚ್ಚಿಗಾಗಿ. ಆ ಹುಚ್ಚಿಗಾಗಿ ನಮ್ಮ ಪ್ರಜೆಗಳೆಲ್ಲ ಸಾಯ್ಬೇಕೆ. ಆದ್ದರಿಂದ ಒಂದು ಮಾತನ್ನು ಆಲಿಸಿ
ಸಹಸ್ರಾರು ಮಂದಿಗೆ ನಾದಿ ಮಕ್ಕಳನ್ನು ಪಡೆದು ಮೊಮ್ಮಕ್ಕಳ ಮುಖ ನೋಡಿ ಪರಿಮಕ್ಕಳ ಆಟವಾಡುವಂತಹ ಸಮಯದಿಂದ ಇವತ್ತು ನಿಮಗೆ ಹೆಣ್ಣಿನ ಹುಟ್ಟು ಮಾಡಬಾರದು. ಆದರೂ ಇಷ್ಟು ಮುಂದುವರಿದ ಮೇಲೂ ನನ್ನ ಮಾತನ್ನು ಕೇಳಿ ನೀನು ನನ್ನ ಅಭಿಪ್ರಾಯದಂತೆ ನೀನು ಮನಸ್ಸನ್ನು ಬದಲಾಯಿಸಿ ನಾನು ತೋರಿಸಿದಂತಹ ದಿಸೆಯಲ್ಲಿ ಮಾಡ್ತೆ ಅಂತಾದರೆ ಮತ್ತೆ ಬಲವಾಗಿ ಮುಖ್ಯತೆಯನ್ನು ಬೇಕು. ಏನು ಮಾಡಬೇಕಂತೆ ಅದಕ್ಕಾಗಿ ನೇರವಾಗಿ ಕುಟುಂಬವಾಗಿ ನಾವು ಹೋಗಬೇಕು. ಹೋಗಿ ಆಕೆ ಅದಕ್ಕೆ ಹೊರಬೇಕು. ನಾವೆಲ್ಲ ಹೋಗೋಣ ಅಂತೆ. ತಾಯಿಯಾದವರು ಯಾವಾಗಲೂ ಕ್ಷಮಾಶೀಲರಾಗಿರ್ತಾರೆ. ಯಾವಾಗಲೂ ದುಷ್ಟ ಮಗನನ್ನಾದರೂ ಕ್ಷಮಿಸುವಂತ ಔದಾರ್ಯವನ್ನು ತಾಯಿ ತೋರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ನಮ್ಮನ್ನು ಕ್ಷಮಿಸುವುದಕ್ಕೆ ಖಂಡಿತವಾಗಿ ದಾರಿ ಹೊರಗಿರುತ್ತದೆ. ಮೊದಲೇ ಬ್ರಹ್ಮನಿಂದ ವರವನ್ನು ಪಡೆದಿದ್ದಿ ಬೇಕಾದಷ್ಟು ಆಯುಷ್ಯ ಇದ್ದು ನಿಮ್ಮ ಬದುಕಿನಲ್ಲಿ ಉಂಟು. ಆದ್ದರಿಂದ ಅಮ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಶೇಷಾಯುಷ್ಯವನ್ನು ಧರ್ಮಭೂಯಿಷ್ಠವಾದಂತಹ ಹಾದಿಯಲ್ಲಿ ಸಾಗಿಸಿ ಲೋಕಕ್ಕೆ ಒಬ್ಬ ಶುಂಭ ಹೌದು ಹೌದು ಅಂತ ತೋರಿಸಿಕೊಂಡಿರಬಹುದು. ನಮ್ಮ ಭಾರತದಲ್ಲಿ ನರಸಿದ್ದಾರೆ ಅವರ ಮೇಲನ್ನು ಮಾಡಿಲ್ಲ. ಆದಿವಾಗ ಬೆಳಗಿನ ಆಸೆ ಅಲ್ಲ, ಜನರಂಜನಾಗಿ ಬಿಡಬೇಕು, ಜನರಂಜನಾಗಿ ಪರಿಚಯವನ್ನು ನಾನು ನಿನಗೆ ಹುಟ್ಟಬೇಕೆಂಬ ಆಸೆ ಇದೆ ಎಂದರೆ ಮಕ್ಕಳನ್ನು ಕೂಡಿಕೊಂಡು ಇರಬೇಕು ತಿಳಿದ್ದೇನೆ. ನನ್ನನ್ನು ಓಲೈಸಿ
ಬಂದಂತಹ ರಾಕ್ಷಸರನ್ನೆಲ್ಲ ನನ್ನೊಂದಿಗೆ ಸೇರಿಸಿಕೊಂಡು ಯಾವುದು ನಿಜವಾಗಿಯೂ ನಾವು ಇರುವುದಕ್ಕಿರುವಂತಹ ಸ್ಥಳ ನಮಗೆ ತಿಳಿಸಬೇಕಾಗಿದೆ. ನಡೀತೇವೆ. ರಮಣೀಯದೇವಿ ನಾರಾಯಣಿ ಯಾದೇವಿ ಆತ್ಮನೋತ್ತರ ಸಂಚಿತ ನಮಸ್ತಸ್ಯೈ 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 ಕಾಮ ಕ್ರೋಧಾದಿ ಸರ್ವ ನಾಶನಾಯೇ ಪವಿತ್ರವಾದಂತಹ ಪಾದಗಳಿಗೆ ನಮಸ್ಕರಿಸಲಾಗಿದೆ. ಈಕೆಯನ್ನು ಬಂದಾಗ ಸಂಪೂರ್ಣವಾಗಿ ನನಗೆ ಚಿತ್ರಣ ಅರ್ಥವಾಗುತ್ತಾರೆ. ಈಕೆಯಲ್ಲಿ ರೋಹಿಣಿಯಾಗಿ ಪ್ರಪಂಚ ರೂಪದಲ್ಲಿ ಸರ್ವ ಜೀವರಾಶಿಗಳಿಗೆ ಮಾತೃಸ್ಥಾನದಲ್ಲಿ ಇರತಕ್ಕಂತಹವರು ಈಕೆಯನ್ನು ಅರ್ಥ ಮಾಡಿಕೊಂಡವರಿಗೆ ಈಕೆಯು ಅವರ ಬದುಕಿನಲ್ಲಿ ಪ್ರಸನ್ನತೆಯನ್ನು ಒದಗಿಸಿಕೊಡ್ತಾರೆ. ಯಾವಾಗಲೂ ಈಕೆಯನ್ನು ತಿಳಿಯದೆ ಈಕೆಯನ್ನು ಧಿಕ್ಕರಿಸಿ ಮುಂದುವರಿಯುತ್ತಾನೆ ಆತನಿಗೆ ವಿನಾಶದ ದಾರಿಯನ್ನು ತೋರಿಸುತ್ತಾರೆ ಎಂಬುದನ್ನು ಕಷ್ಟವಾಗಿ ನಾನು ಎದುರೊಡ್ಡೆ. ನಮ್ಮವರೆಲ್ಲ ಈ ಹಿಂದೆ ಬಂದು ಆಕೆಯ ಮೈ ಮೇಲೆ ಬೆಳಗೋದಕ್ಕೆ ಪ್ರಯತ್ನಿಸಿದರು. ನಾನು ಅವರ ವಂಶಕ್ಕೆ ಹುಟ್ಟಿದವನೇ ಹೌದು. ನನ್ನ ಮೈಯಲ್ಲೇ ಹರಿಯುತ್ತಾ ಇರುವುದು ರಾಕ್ಷಸ ರಕ್ತವೇ ಹೌದು. ರಾಕ್ಷಸ ರಕ್ತ ಅಂತ ಪ್ರತ್ಯೇಕ ಹೇಳುವುದಕ್ಕೆ ನಾನೇ ನಾವೆಲ್ಲ ತಾಮಸ ಗುಣ ಭರಿತರಾದಂತಹ ನಮ್ಮಲ್ಲಿ ಸಾತ್ವಿಕರಿಗೆ ದೀಪಕ ಕೊಡುವುದಕ್ಕೆ ಹೇಗೆ ಸಾಧ್ಯ? ಆದರೆ ಅಮ್ಮನ ಮಾಲಮರಕ್ಕೆ ಬಂದಾಗ ನನ್ನ ಅಂತರಂಗದಲ್ಲಿ ಸಾತ್ವಿಕ ನಾವು ಜಾಗೃತಿ ಹೊಡೆಯುತ್ತಾರೆ. ಈಕೆ ಯಾರು, ಈಕೆ ಇಲ್ಲಿ ಯಾಕೆ ಎಂಬುದಕ್ಕೆ ಸ್ಪಷ್ಟವಾದ ಚಿತ್ರಣ ಒದಗಿ ಬರುತ್ತಾರೆ. ಈಕೆಯನ್ನು ಬಯಸಿ ಇದಾಯ್ತಲ್ಲ, ತಾಯಿಯನ್ನು ಗುರುತಿಸಿ ಯಾವ ಆಕೆಯ ಪಾದ ಸೇವೆಯನ್ನು ಮಾಡಬೇಕಿತ್ತು. ಆಕೆಯ ಕೈ ಹಿಡಿಯುವುದಕ್ಕೆ ಮುಂದಾದಂತ ನಮ್ಮವರ ಶ್ರೀಮನಸ್ಸು ಎಂಬ ಪ್ರಪಂಚದಲ್ಲಿ ಬೇರೆ ಯಾರಾದರೂ ಇದ್ದಾರೆಯೇ? ಸಾಯುವುದಕ್ಕೆ ಒಂದು ಅರ್ಥ ಬೇಕು. ಈ ರೀತಿಯಾಗಿ ಸಾಯುವುದಕ್ಕೆ ಹೊರಟಿದ್ದಾನೆ. ತನ್ನ ದ್ವೇಷವನ್ನು ಮಾಡಿ ಅಧರ್ಮಿಯಾಗಿ
ಪ್ರಪಂಚದಲ್ಲಿ ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡುವುದಕ್ಕೆ ಹೋಗಿದ್ದಾನೆ. ತಾಯಿಯನ್ನು ಕಾಮದೃಷ್ಟಿಯಿಂದ ನೋಡುವಂತದ್ದು, ಅವರಿಗೆ ಯಾವ ಜನ್ಮದಲ್ಲಿ ಸುಖ ಸಿಕ್ಕುವುದಕ್ಕೆ ಸಾಧ್ಯತೆ ಉಂಟು ಅಥವಾ ಇನ್ನೊಂದು ಜನ್ಮದಲ್ಲಿ ಇದೇ ಜನ್ಮ ಒದಗಿ ಬರ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಉಂಟು. ಏನು ಮಾಡೋದು? ಭಾಷೆ ಕೊಟ್ಟು ಬಂದಿದ್ದೇನೆ, ನಮಗೊಂದು ಕರ್ತವ್ಯ ಅಂತ ಉಂಟಲ್ಲ. ಇಷ್ಟರವರೆ ಯಾವ ಉತ್ಪನ್ನವನ್ನು ತಿಂದು ಬೆಳೆದಂತಹ ಶರೀರ ಇದು. ಈ ಕಾಲಕ್ಕೆ ಶುಂಭನ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನನ್ನ ಮನಸ್ಸು ನಮ್ಮನ್ನು ಪ್ರಚೋದಿಸುತ್ತಾ ಉಂಟು. ಆದರೆ ನನ್ನ ಅಂತರ್ಚಕ್ಷು ಇಳಿಕೆಯನ್ನು ಕಂಡುಕೊಂಡಾದ ಮೇಲೆ ಬುದ್ಧಿಯು ನನಗೆ ಸೂಚನೆಯನ್ನು ಕೊಡ್ತಾ ಉಂಟು. ಹಾಗೆ ಸೇವೆ ಮಾಡುವಂತೆ ಸೇವೆ ಮಾಡಿದರೆ ಬದುಕಲಿಕ್ಕೆ ಬಿಡ್ತಾರೆ. ಇನ್ನು ಬದುಕಿ ಏನಾಗಬೇಕು? ನಮ್ಮವರೆಲ್ಲ ಸತ್ತವರೆಲ್ಲ ವೀರ ಗತಿಯನ್ನು ಪ್ರಾರ್ಥಿಸಿಕೊಂಡಿದ್ದಾರೆ. ನನಗೆ ವೀರ ಗತಿಯಲ್ಲಿ ಪ್ರಮುಖವಾದಂತಹ ಗತಿ ಬೇಕು. ಪುನಃ ಅದನ್ನು ಸಂಸಾರಕ್ಕೆ ಸಾಗದೇ ಇರುವಂತಹ ಗತಿ ಅದು ಆಗಬೇಕಿದ್ದರೆ ಆಕೆಯ ಪಾದಮೂಲವನ್ನು ಸೇರಬೇಕು. ಏನು ಮಾಡೋದು? ಅಂತರಂಗದಲ್ಲಿ ಭಕ್ತಿಯನ್ನು ಇರಿಸಿ ಬಹಿರಂಗದಲ್ಲಿ ನಾವು ಶುಂಭನ ಆಳಾಗಿಯ ಆಕೆಯಲ್ಲಿ ಮಾತನಾಡಿ ಆಕೆಯಲ್ಲಿ ಗೌರವವನ್ನು ಹುಟ್ಟಿಸಿ ನನಗೆ ಬೇಕಾದನ್ನು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಶುಂಭನಿಗೆ ಬೇಕಾಗಿ ಹೇಗೆ ಬೆಳೆಯಬೇಕು ಹಾಗೆ ಉಳಿಯುತ್ತೇನೆ. ಗೌರವ ಮಾತನಾಡಿಸಿದ ನನ್ನ ಕಣ್ಣಿಗೆ ಗೋಚರಿಸು. ನೀನು ಅಂಬರದಿಂದ ತುಂಬಿನಿಗೆ ಇಳಿಬಿಟ್ಟಂತಹ ಅಂಬರನ ವಿಯಾರಿಯಲ್ಲಿ ಕುಳಿತು ಹಾಡುತ್ತಾ ಇದ್ದೆ. ಈ ಹಾಡು ಎನ್ನುವುದು ಕೇವಲ ನಿನ್ನ ಸಂತೋಷಕ್ಕೆ ಮಾತ್ರವೇ ಅಥವಾ ಕೇಳುವವರ ಮನಸ್ಸಿನಲ್ಲಿ ಯಾವುದಾದ್ರೂ ರೀತಿಯ ಭಾವನೆಯನ್ನು ಹುಟ್ಟಿ ಹಾಕಬೇಕೆನ್ನುವ ಉದ್ದೇಶವೇ. ಯಾಕಂತ ಹೇಳಿದ್ರೆ ನಮ್ಮವರು ನೀನು ಹಾಡುವುದನ್ನು ಕೇಳಿ ಇಷ್ಟೆಲ್ಲ ಆಗುವುದಕ್ಕೆ ಕಾರಣವಾಯಿತು. ಈಗ ನಿನ್ನ ಹಾಡಿನಲ್ಲಿ ಇಷ್ಟೆಲ್ಲ ಸಮಸ್ಯೆ ಉಂಟಂತೆ ನನಗೆ ಈಗ ಗೊತ್ತಾಯಿತು. ನಮ್ಮವರೆಲ್ಲ ನಿನ್ನ ಹಾಡನ್ನು ಕೇಳಿ ಸುಮ್ಮನೆಗೆ ತಿಳಿಯುವುದು ನಿನ್ನನ್ನು ಬಯಸುವುದಕ್ಕೆ ದಾರಿಯನ್ನು ಹುಡುಕ್ತಾ ಬಂದು ಎಲ್ಲರೂ ಬೆಂಕಿಗೆ ಬೀಳುವ ಪದಕದಂತೆ ಸಾಯ್ತಾ ಇದ್ದಾರೆ. ಆದರೂ ನಾನು ಬಂದಿದ್ದೇನೆ. ಈ ಹಿಂದೆ ಬಂದವರ ಹಾಗೆ ಅಲ್ಲ. ಶುಂಭನ ಸಚಿವ ರಕ್ತಮೀಜ ಅಂತ ನನ್ನ ಹೆಸರು. ನಾನಾದನು ನಿನ್ನ ಹಾಗೂ ಶುಂಭನ ನಡುವೆ ಉಂಟಾದಂತಹ ಈ ವ್ಯಾಜ್ಯ ನಿನ್ನನ್ನು ಬಯಸಿದಂತಹ ಶುಂಭನನ್ನು ನೀನು ತಿರಸ್ಕರಿಸಿದೆ. ಅಲ್ಲ, ತಿರಸ್ಕರಿಸುವುದಕ್ಕೆ ಒಂದು ದಾರಿಯನ್ನು ಹಂತವನ್ನು ಇಟ್ಟೆ. ನನ್ನನ್ನು ಯುದ್ಧದಲ್ಲಿ ಸೋಲಿಸಬೇಕು, ಆಗ ನಾನು ಮದುವೆಯಾಗುತ್ತೇನೆ. ಸತ್ಯ ಮೂರು ಲೋಕದಲ್ಲಿ ಶುಂಭ ಬಯಸಿದ್ರೆ ದುರದೃಷ್ಟ ಹೆಣ್ಣುಗಳಲ್ಲ ನಾನೊಂದು ತಾನೊಂದು ಅಂತ ಬಂದು ಆತನ ಕಾಲಿಗೆ ಇರುವಂತಹ ಕಾಲ ಇದೆ. ಅವನಾಗೇ ನಿನ್ನನ್ನು ಬಯಸಿದ್ದಾನಂತ ಆದ್ಮೇಲೆ ನಿನ್ನ ಬದುಕಿನಲ್ಲಿ ಬಯಸದೆ ಬಂದಂತ ಭಾಗ್ಯ ಅಂತ ತಿಳಿಯಬೇಕಿದ್ದೀನಿ. ಹೆಣ್ಣಾದವಳಿಗೆ ಸ್ತ್ರೀ ತನ್ನ ಸಾರ್ಥಕ ಬಳಸಿಕೊಳ್ಳುವುದಕ್ಕೆ ಇರುವ ದಾರಿಯೇ ಅದೇ.
ಯೋಗ್ಯ ಗಂಡನ ಕೈ ಹಿಡಿಯುವುದು, ಮಕ್ಕಳಿಗೆ ತಾಯಿಯಾಗುವುದು, ಯೋಗ್ಯ ಸಂಸ್ಕಾರವಂತ ಮಕ್ಕಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ಕೊಡುವುದು, ಆಗ ಅವಳ ಸ್ತ್ರೀತನ ಸಾರ್ಥಕವಾಗುತ್ತದೆ. ಇಷ್ಟರವರೆಗೆ ನಿನಗೆ ಅವಕಾಶ ಬಂದದ್ದಿಲ್ಲ. ನಿನ್ನ ರೂಪವಾಗಲಿ, ನಿನ್ನ ಈ ಹಾಡುಗಾರಿಕೆಯಾಗಲಿ, ನಿನ್ನ ಈ ಕೃತ್ಯವಾಗಲಿ, ಇದನ್ನೆಲ್ಲ ಕಂಡಾಗ ನೀನೊಬ್ಬ ಸಾಮಾನ್ಯನ ಕೈ ಹಿಡಿದರೆ ಪ್ರಯೋಜನ ಇಲ್ಲ. ಮತ್ತೆ ನೀನು ಲೋಕೋತ್ತರ ಜೀವನನ್ನೇ ಮದುವೆ ಆಗಬೇಕು. ನಿನ್ನ ಬದುಕಿಗೂ ಒಂದು ಅರ್ಥ ಇರ್ತದೆ. ಆದ್ದರಿಂದ ಸಿಂಹನ ಕೈ ಹಿಡಿದು ಅವನ ಸಂಸಾರದಲ್ಲಿ ಆತನಿಗೆ ಮರದಿಯಾಗಿ ನೀನು ಬದುಕುತ್ತಾ ಇದ್ದಲ್ಲಿ ಒಂದು ಹೊಸ ಅಧ್ಯಾಯ ನಿರ್ಮಾಣವಾಗುತ್ತಾ ಇತ್ತು ತಾಯಿ. ಅದಕ್ಕೆ ನೀನು ಮನಸ್ಸು ಮಾಡಿಲ್ಲ. ನೀನೇನು ಮದುವೆಯಾಗದೇ ಒಳ್ಳೆಯ ಅಂದಾಜು ಮಾಡಿಲ್ಲ. ಇಲ್ಲದಿದ್ದರೆ ಇಷ್ಟವರೆ ಯಾಕೆ ಬೇಕು ಹೇಳು? ಮದುವೆಯಾಗುವಂತಹ ಹುಡುಗನನ್ನು ಯುದ್ಧ ಮಾಡಿ ಮದುವೆಯಾದ ಮೇಲೆ ಮತ್ತೇನು ಮಾಡಲಿಕ್ಕೆ ಅಂತ ಹೇಳಿ. ಆದ್ದರಿಂದ ಹೇಳುವುದಲ್ಲ, ಸಿಂಹನನ್ನು ಮದುವೆಯಾದರೆ ನಿನ್ನ ಬದುಕಿನಲ್ಲಿ ಭಾಗ್ಯೋದಯವಾಗುತ್ತದೆ. ಈಗ ನೀನು ಯಾರು ಅಂತ ಹೇಳಿ, ನಿಮ್ಮ ಮನೆತನದವರು ಯಾರು ಅಂತ ಹೇಳಿ, ನಿನ್ನ ಸ್ಥಿತಿಗತಿ ಏನು ಅಂತ ನೋಡಿ ಸಿಂಹನ ಮದುವೆಯಾಗುವುದಕ್ಕೆ ಮುಂದಾದದ್ದಲ್ಲ. ಅದು ನಿನ್ನ ಕೈಗೆ ಅಂತ ನೀನು ತಿಳಿಬೇಕು. ಎಲ್ಲಿಂದಲೂ ಬಂದಿದೆ ಸಿಂಹನಾಗಿ ಅಧಿಕಾರ ಪ್ರದೇಶದಲ್ಲಿ ಆತನ ಅಪ್ಪಣೆಯ ಮುಂದೆ ತೊಂದರೆ ಇಲ್ಲ. ಇಂದಲ್ಲ ನಾಳೆ ಆದರೂ ನಮ್ಮ ಅರಮನೆಯನ್ನು ಸೇರಬಹುದಾದಂತಹ ರಕ್ಷಣೆ ನಮ್ಮಲ್ಲಿ ಒಂದು ಕೊರತೆ ಉಂಟು ತಾಯಿ. ನಮ್ಮಲ್ಲಿ ದೇವ ಇದ್ದಾರೆ, ಸಿಂಹ ದೇವ. ನಮ್ಮಲ್ಲಿ ದೇವಿ ಇಲ್ಲ. ಅದಕ್ಕಾಗಿ ಸಿಂಹನ ಮನದಿಂದಾದರೆ ನೀನು ದೇವಿಯಾಗುವುದಕ್ಕೆ ಸಾಧ್ಯ. ದೇವಿಯಾದಂತಹ ನಿನ್ನ ಮಕ್ಕಳಾಗಿ ನಿನ್ನ ಸೇವೆಯನ್ನು ಮಾಡುತ್ತಾ ಶೇಷ ಆಯುಷ್ಯವನ್ನು ಕಳೆಯಬೇಕೆಂಬ ಉದ್ದೇಶದಿಂದ ನಿನ್ನನ್ನು ಯೋಗ್ಯ ರೀತಿಯಲ್ಲಿ ಆಸಾಮಿಯ ಗರಿಯನ್ನು ಹೋಗುವುದಕ್ಕೆ ಉದ್ದೇಶದಿಂದ ಅದು ಬಂಗಾರಲ್ಲ ಕಟ್ಟಿಗೆ. ಅದಕ್ಕೆ ನಾನೇ ಭುಜವನ್ನು ಕೊಡುತ್ತೇನೆ. ನನ್ನ ಅಮ್ಮನಾದಂತಹ ನೀನು ಬಿಟ್ಟುಕೊಡಬೇಕು. ಅಮ್ಮನನ್ನು ಹೊತ್ತುಕೊಂಡು ಹೋಗುತ್ತೇನೆ. ಸಿಂಹನ ಭಾಗಮದಲ್ಲಿ ಅಮ್ಮ ಇಷ್ಟರವರೆಗೆ ಇನ್ನು ಉಳಿಸುವ ಮಾಡು ಆತಾಯಿಲ್ಲ. ಬಹಿರಂಗದಲ್ಲಿ ಶಕ್ತಿ ಇದು ನಾನು ತಿಳಿಯದೇ ಇರುವಂಥದ್ದೇನಲ್ಲ. ಹಾಗೆ ನೀನಾದಂತಹ ಮಾತಿದೆಯಲ್ಲ, ಅದು ಯಾಕೋ ನನಗೆ ಹತ್ತಿರವಾಗುತ್ತಾ ಇಲ್ಲ. ಚಂದನೆ ಇದ್ರೆ ವ್ಯಕ್ತಿಯೋಗಕ್ಕೆ ತಿಳಿದಿರುವಂತಹ ಚತುರ್ವಿಧ ಪ್ರಮಾಣಗಳನ್ನು ನಾನು ಕೊಟ್ಟವರಿದ್ದೇನೆ. ನಾನು ಯಾರು, ನಾನು ಏನು, ಆಗಮ ಪ್ರತ್ಯಕ್ಷ ಪರಿಣಾಮ ಎಲ್ಲವನ್ನು ನನಗೆ ತಿಳಿಸಿದವರಿದ್ದೇನೆ. ಹೀಗೆ ಹೇಳಿದ ಹಾಗೆ ಅದಕ್ಕೆ ಮಾತನಾಡಿ ಕೇಳಿದಾಗ ನೀನೋರು ನಿಷ್ಠಾವಕಾಂತಿಯನ್ನು ಹಾಗೆ ಇದನ್ನು ಮಾತು ಮುಂದುವರಿದು ಸಾಮ್ಯದ ನಂಬಿಯನ್ನು ಯಾಕೆಂದ್ರೆ ನಿನ್ನ ಅಂತರದಲ್ಲಿ ಕತ್ತಿ ಇದ್ದರು ಅದನ್ನು ಒಪ್ಪಿಸಿಲಾಯಿತು, ಬಹಿರಂಗದಲ್ಲಿ ತೋರ್ಪಡಿಸಲಾಯಿತು. ಅದಕ್ಕೆ ಸಿಂಹನ ಉತ್ಪನ್ನದ ನೇಮ ಅಲ್ವೇ? ಹಾಗೆಂದು ನೀನೇ ಹೇಳು. ನನ್ನನ್ನು ತಿಳಿದುಕೊಳ್ಳಬೇಕು. ಈ ಲೋಕದಲ್ಲಿ ಯಾರನ್ನಾದರೂ ಮದುವೆಯಾದಕ್ಕೆ ನೋಡೇ ನಾನು ಬೀಜಾರೂಢ ಗತೆಯಾದಂತಹ ನಾನು ನೀನೇ ತಿಳಿದ ಹಾಗೆ ಜೀವನಾಯಕವಾದಂತಹ ಗದಗಳನ್ನು ಬಾರಿಸಿದಲ್ಲ, ಮರಮಗದನ್ನು ಬಾರಿಸಿದ್ದೇನೆ. ಚೈತನ್ಯವನ್ನು ಹೀರಿ ಮರಳಿ ಆತನಿಗೆ ಪ್ರಾಣದಾನವನ್ನು ಮಾಡಿದ್ದೇನೆ.
ಅಂತರಂಗವನ್ನು ಓದಿದವರು ನೀವು ಈಗ ಹೇಳ್ತಾ ಇದ್ದೀನಿ ಅಂತರಂಗದಲ್ಲಿ ಸ್ವತಂತ್ರವಾಗಿ ನನ್ನಷ್ಟಿಗೆ ನಾನು ಆಯ್ತು ನೀನು ಜಗನ್ನಾಯಕಿ ಹೌದು ಜಗನ್ನಾಯಕಿ ಹೌದಾದ್ದರಿಂದ ನನಗೆ ಉತ್ತರಬೇಕಾದದ್ದು ನಾನು ಬಹಿರಂಗದಲ್ಲಿ ನಿಮ್ಮಲ್ಲಿ ಮಾತನಾಡಿದ್ದಕ್ಕೆ ಮಾತ್ರ ಒಂದು ವೇಳೆ ನನ್ನೊಂದಿಗೆ ತಾಯಿಯಾಗಿ ನನ್ನ ಅಂತರಂಗವನ್ನು ಓದೇ ನೀನು ಮಾತನಾಡುವಾಗ ನಿನ್ನನ್ನೇ ಕೇಳುವುದು ಈ ಲೋಕಕ್ಕೆ ನೀನು ಅಧಿನಾಯಕಿ ಹೋಗಾಗಿದೆ ಸರ್ವ ಜೀವರಾಶಿಗಳಿಗೂ ನೀನು ತಾಯಿಯಲ್ಲೇ ಹಾಗಿದ್ರೆ ಕಲಿಬೇಕ ಯಾಕಮ್ಮ ಶುಂಭನ ಮನಸ್ಸನ್ನು ನೀನು ಯಾಕೆ ಬದಲಿಸುವುದಕ್ಕೆ ಆಗುವುದಿಲ್ಲ ನೀನು ಮನಸ್ಸು ಮಾಡಿದರೆ ಶುಂಭನ ಮನಸ್ಸು ಬದಲಾಗುವುದಿಲ್ಲ ಎಲ್ಲವನ್ನು ದೇವಿಯಾಗಿ ನಾನೇ ಮಾಡುವುದಿದ್ರೆ ಮತ್ತೆ ನಿಮಗೆ ಗೊತ್ತಾದ ವಿಚಾರ ಅಂತ ಹೇಳು ಈ ಲೋಕದಲ್ಲಿ ಲೋಕ ನ್ಯಾಯ ಅನ್ನುವುದು ನಮಗೆ ಲೋಕ ನ್ಯಾಯದಂತೆ ಬದುಕಬೇಕಾದ್ದು ಈ ಪ್ರಪಂಚದೊಳಗಡೆ ಸುತ್ತ ಜೀವನಾಶಗಳಿಗೆ ಕರ್ತವ್ಯವು ಹೌದು ಧರ್ಮವು ಹೌದು ಅದನ್ನು ಧಿಕ್ಕರಿಸಿ ಭೂಕಾರಕರಾಗಿ ವ್ಯವಹರಿಸ್ತಾ ಇದ್ದಾರೆ ಇನ್ನೊಡೆಯಾದಂತಹ ಜೀವ ಆ ಆದುದರಿಂದಲೇ ಹೇಳ್ತಾ ಇದ್ದೇನೆ ಇದು ತನಕ ನಾನಿದ್ದಂತಹ ಪುಸ್ತಕವನ್ನು ತಿಳಿದು ಆತನೇ ನೇರವಾಗಿ ಬರಬೇಕಿತ್ತು ಈಗ ನಾವು ಆಟ ಬರದೆ ದುರ್ಬಲರನ್ನೆಲ್ಲ ಪೊಲೀಸಿ ಅಂತಃಪುರದಲ್ಲಿ ಅಡಗಿದಂತಹ ಆತ ಅವನ ಧರ್ಮಿ ನೀನು ಧರ್ಮಿಸ್ತೆ ಈಗ ಧರ್ಮವಂತನಾದಂತಹ ಶುಂಭನನ್ನು ಓಲೈಸಿ ನನ್ನೆಲ್ಲ ಮಾತಿಗಳು ನೀನು ಅಲ್ಪ
ನನ್ನಷ್ಟು ಪರಾಕ್ರಮಿಗಳು ಹುಟ್ಟಿಕೊಳ್ಳುತ್ತಾರೆ. ಈ ಹೊತ್ತಿಗೆ ಹುಟ್ಟಿಸುತ್ತೇನೆ. Hey!
ಹದವಾಗಿ ಹೇಳ್ದ ಎಂತನನ್ನು ಬಿಟ್ಟು ನನ್ನ ಬಲ ಬರಲೆಲ್ಲ ಹೇಳಿ ನನ್ನ ಮಧ್ಯಾಹ್ನದ ಬಿಟ್ಟು ಬೆಳಕನಾಗಿ ಕೌತುಕವನ್ನು ಹೇಳುವಂತಹ ಕೈಯಲ್ಲಿ ಅಕ್ಕಿಯನ್ನು ಹೇಳಲ್ಲ ನಮ್ಮವರೆಲ್ಲ ಹೂಗಳಲ್ಲಿ ಅದ ಹಿಡಿಸಿ ಹಿಂದೆ ಏನು ನಾನು ಲೋಕವನ್ನೂ ಕೂಡ ಎತ್ತಂತಾಗ ಸಾಯಿ ಹೇಳ್ತಾ ಇದ್ದೇವೆ ಏನು ನಮ್ಮನ್ನು ಕಳೆದುಕೊಂಡಂತಹ ದುಃಖ ನನಗಿಲ್ಲ ನಿಮ್ಮ ಎಡೆಯನ್ನು ಈ ಲೋಕದಲ್ಲಿ ದೇವಿ ಮಹಾತ್ಮೆ ಅಂದರೆ ಏನು ಅನ್ನೋದನ್ನು ನಿರೀಕ್ಷಿಸಿದ ಹಾಗೆ ಸಕಲರೂ ತಿಳ್ಕೊಳ್ಳಬೇಕಾಗಿದೆ. ದೇಹೆನ್ನಲು ದೇಹ ಪವಿತ್ರ, ಸ್ತ್ರೀಯನ್ನಲು ವಿದ್ಯಾಪತ್ತಿ ಲಭಿಸುವುದು, ಮಾಯನ್ನಲು ಮಹಾಲಕ್ಷ್ಮಿ ವೈಭವಗಳು, ಮಾಯನಲು ಹರಿಹರನೇ ವಶವಹಾರು, ಮೇನ್ನಲು ಕೈಲೋಕವೇ ನಮ್ಮ ವಶವಾಗುವುದು. ದೇವಿ ಮಹಾತ್ಮೆ ಅನ್ನುವಂತಹ ನನ್ನ ಪುಣ್ಯ ಕಥಾನಕವನ್ನು ಯಾವ ಭಕ್ತಾದಿಗಳು ಶ್ರದ್ಧಾ ಭಕ್ತಿ ಪುರಸ್ಸರ ಮಾಡಿ
ಪಠಣ ಮಾಡ್ತಾರೋ ಪೂಜೆ ಮಾಡ್ತಾರೋ ಅಂಥವರಿಗೆಲ್ಲ ಆಯುಷ್ಯ ಆರೋಗ್ಯ ಸಂಪತ್ತು ಸೌಭಾಗ್ಯಾದಿಗಳಿಂದು ನಾನು ರಕ್ಷಿಸ್ತೇನೆ ಜೊತೆ. ಹಾಗೆಂದು ಇನ್ನೇನಾದರೂ ಮನದೊಳಗೆ ಚಿಂತೆ ಉಂಟೆ ಮಗನೇ? ದೇವಲೋಕದ ಸುಖದ ಸುಪ್ಪತ್ತಿಗೆ ನಿಮ್ಮ ಪಾಲಿಗೆ ತೆರವಾಗಿದೆ. ನೇರವಾಗಿ ಸುರಲೋಕವನ್ನು ಸೇರಿ ಸುರಗತಿಗೆ ಮೀರಿ ಮೂರು ಲೋಕವನ್ನು ಸುಖದಿಂದ ಪಾಲಿಸು ಮಗನೇ. ಮಾತ್ರವೇ ಅಲ್ಲ, ಒಂದೆಲ್ಲ ಪಾಲಿಗೆ ಕಷ್ಟ ಬಂದಲ್ಲಿ ಎನ್ನುವಂತಹ ಚಿಂತೆ ಅಲ್ಲ. ಎಂದು ಈ ರೂಪದಲ್ಲಿ ನಾನು ಕಾಣ ಸಿಗುವವರಲ್ಲ. ಯುಗದಲ್ಲಿ ಶ್ರೀಹರಿಗೆ ಸತಿಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಮುಹೂರ್ತ ಕಾಲ ಮಾತ್ರ ಬೋಧಿಸುತ್ತಿದ್ದೇನೆ. ಮಾತ್ರವಲ್ಲ ಮಗನೇ, 28ನೇ ಯುಗದ ಆದಿಭಾಗದಲ್ಲಿ 50 ಮನ್ವಂತರದಲ್ಲಿ ಸೇನಾನಿಯಾದಂತಹ ಅನ್ನದೈತ್ಯ ತಲೆಮರೆಸಿಕೊಂಡಿದ್ದಾರೆ. ತಲೆಮರೆಸಿಕೊಂಡಂತಹ ಆತನ ವಧೆಗೆ ಬೇಕಾಗಿ ಅಮರಾಂಬಿಕೆಯಾಗಿ ನಾನು ಇನ್ನು ಅದೃಷ್ಟರಾಗ್ತೇನೆ.